ನಮಸ್ಕಾರ, ಜಿ ಕನ್ನಡ ನ್ಯೂಸ್ ಡಿಎನ್ಎಗೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಇವತ್ತಿನ ಜಿ ಕನ್ನಡ ನ್ಯೂಸ್ ಡಿಎನ್ಎಲ್ಲಿ 5 ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದರ ಪೈಕಿ ಮೊದಲ ಸುದ್ದಿ ಇರಾನ್ ಮತ್ತು ಅಮೆರಿಕಕ್ಕೆ ನಡೆದಂತಹ ಯುದ್ಧಕ್ಕೆ ಸಂಬಂಧಪಟ್ಟಂತಹ ಸುದ್ದಿ. ಇರಾನ್ ಜಗ್ತಾ ಇಲ್ಲ, ಅಮೆರಿಕ ಬಿಡ್ತಾ ಇಲ್ಲ. ನಾ ಕೊಡೆ ನೀ ಬಿಡೆ ಎನ್ನುವಂತಹ ಪರಿಸ್ಥಿತಿ ಇವತ್ತು ಇರಾನ್ ಮತ್ತು ಅಮೆರಿಕಾದ ನಡುವೆ ಶುರುವಾಗಿರೋದು. ಅದು ಪರಮಾಣು ವಿಚಾರದಲ್ಲಿ, ಯುರೇನಿಯಂ ವಿಚಾರದಲ್ಲಿ, ಹಾರ್ಮುಜ್ನ ವಿಚಾರದಲ್ಲಿ ಅಮೆರಿಕ ಸಡಿಲಿಕೆಯನ್ನು ಮಾಡ್ತಾ ಇಲ್ಲ. ಆದರೆ ನಾನು ಸ್ವಾಭಿಮಾನದ ಪೆಟ್ಟು ತಿಂದು ನಾನು ಯಾಕೆ ಬಿಟ್ಟು ಬಿಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇರಾನ್ ಆಲೋಚನೆ ಮಾಡ್ತಾ ಇದೆ. ಇವೆಲ್ಲದರ ನಡುವೆ ಚೀನಾ ಪ್ರವಾಸವನ್ನು ಮುಗಿಸ್ಕೊಂಡು ಬಂದಿರುವಂತಹ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ಮೇಲೆ ಅನೇಕ ಎಚ್ಚರಿಕೆಗಳನ್ನು ಕೊಡ್ತಾ ಇದ್ದಾರೆ. ಆ ಎಚ್ಚರಿಕೆಗಳ ಮೇಲೆ ಎಚ್ಚರಿಕೆಗಳನ್ನು ಕೊಟ್ಟು ಈ ಹಿಂದೆ ಘೋಷಣೆ ಆಗಿರುವಂತಹ ಕದನ ವಿರಾಮ ಆಕ್ಸಿಜನ್ ಮುಖಾಂತರ ಉಸಿರಾಡ್ತಾ ಇದೆ. ಯಾವ ಸಮಯದಲ್ಲಿ ಏನು ಬೇಕಾದರೂ ಆಗಬಹುದು ಎನ್ನುವಂತಹ ನಿಟ್ಟಿನಲ್ಲಿ ಮಾತನಾಡಿದ್ದಂಥ ಡೊನಾಲ್ಡ್ ಟ್ರಂಪ್ ಇದೀಗ ಮಧ್ಯಪ್ರಾಚ್ಯದ ನಕ್ಷೆಯೊಂದನ್ನು ಬಿಡಿಸಿ ಅದರ ಮೇಲೆ ಅಮೆರಿಕದ ಧ್ವಜವನ್ನು ನೆಡುವ ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗಾದರೆ ಏನಿದು? ಯಾವುದರ ಸಂಕೇತ? ಒಂದು. ಎರಡನೇದ್ದು, ಡೊನಾಲ್ಡ್ ಟ್ರಂಪ್ ಹತ್ಯೆಯ ಕಾರಣಕ್ಕಾಗಿ ಇರಾನ್ ಸಂಸತ್ತಿನಲ್ಲಿ ಇದೀಗ ಕಾನೂನಾತ್ಮಕವಾಗಿ ಅವರನ್ನು ಹತ್ಯೆ ಮಾಡಿದರೆ ಇನಾಮು ಕೊಡಲಾಗುವುದು ಅಂತ ಒಂದು ವಿಧೇಯಕವನ್ನು ತರುವ ಪ್ರಯತ್ನಗಳಾಗ್ತಾ ಇದೆ. ಇದೇ ಮೊದಲ ಸುದ್ದಿ. ಡೊನಾಲ್ಡ್ ಟ್ರಂಪ್ ಮತ್ತೊಮ್ಮೆ ಎಚ್ಚರಿಕೆ. ಈ ಹಿಂದೆಯೂ ಕೂಡ ಡೊನಾಲ್ಡ್ ಟ್ರಂಪ್ ಗಡಿಯಾರವನ್ನ ಸೂಚಕವಾಗಿ ಕೊಟ್ಟು ಸಮಯ ಮೀರ್ತಾ ಇದೆ, ಆ ಸಮಯದ ಮಿತಿಯೊಳಗಾಗಿನೇ ನೀವು ಮಾತುಕತೆಗೆ ಬರಬೇಕು, ನಮ್ಮ ಷರತ್ತುಗಳಿಗೆ ಇರಾನ್ ಒಪ್ಕೊಳ್ಬೇಕು ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ರು. JD ವ್ಯಾನ್ಸ್ ಕೂಡ ಹೇಳಿದ್ರು. ಅಮೆರಿಕದ ಬಹುತೇಕರು ಇದ್ರ ಬಗ್ಗೆ ಮಾತನಾಡಿದ್ರು, ಇರಾನ್ ಒಪ್ಪಿಕೊಳ್ಳಬೇಕು ಅಂತ. ಒನ್ಸ್ ಅಗೇನ್ ಆ ಸೆಂಟೆನ್ಸ್ ಅನ್ನ ಪುನರಪಿ ಡೊನಾಲ್ಡ್ ಟ್ರಂಪ್ ಉಚ್ಚಾರ ಮಾಡಿದ್ದಾರೆ. ಸಮಯ ಮೀರ್ತಾ ಇದೆ, ಬೇಗ ನಿರ್ಧಾರ ಮಾಡಿ, ಇಲ್ಲದೆ ಇದ್ದರೆ ನಿಮ್ಮ ಕೈಯಲ್ಲಿ ಏನೂ ಉಳಿಯಲ್ಲ. ಯಾರು ಕೊಟ್ಟಿರುವ ಎಚ್ಚರಿಕೆ? ಡೊನಾಲ್ಡ್ ಟ್ರಂಪ್ ಇರಾನ್ಗೆ ಕೊಟ್ಟಿರುವಂತಹ ಎಚ್ಚರಿಕೆ ಇದು. ನಾವು ಕಳೆದ ಅನೇಕ ದಿನಗಳಿಂದ ಚರ್ಚೆ ಮಾಡ್ತಾ ಇದ್ದೀವಿ. ಫೆಬ್ರವರಿ 28ನೇ ತಾರೀಕಿಗೆ ಶುರುವಾದಂತಹ ಮೊದಲ ಹಂತದ ಯುದ್ಧ ಏಪ್ರಿಲ್ 7ನೇ ತಾರೀಕಿಗೆ ಮುಕ್ತಾಯ. ಇದೀಗ ಪೆಂಟಗನ್, ಅಮೆರಿಕಾದ ಪೆಂಟಗನ್ ಮತ್ತು ಇಸ್ರೇಲ್ ಜಂಟಿಯಾಗಿ ಸೇರಿಕೊಂಡು ಎಪಿಕ್ ಫ್ಯೂರಿ ಕಾರ್ಯಾಚರಣೆ 2.0 ಮಾಡೋದಕ್ಕೆ ತಯಾರಿಯನ್ನು ನಡೆಸ್ತಾ ಇವೆ ಅಂತ. ಅದರ ಭಾಗವಾಗಿ ಪುನರಪಿ ಅವರ ವಿರುದ್ಧ ಕಾರ್ಯಾಚರಣೆಗಳನ್ನು ಮಾಡೋದು, ಆ ಕಾರ್ಯಾಚರಣೆಗೆ ಬೇಕಾದಂತಹ ನೀಲ ನಕ್ಷೆಯನ್ನು ತಯಾರು ಮಾಡೋದು, ಅದರ ಜೊತೆಗೆ ಎಚ್ಚರಿಕೆಯ ಮೇಲೆ ಎಚ್ಚರಿಕೆ ಕೊಡೋ ಪ್ರಯತ್ನ. ಯಾಕೆ ಎಚ್ಚರಿಕೆ ಕೊಡೋ ಪ್ರಯತ್ನ ಅಮೆರಿಕ ಮಾಡ್ತಾ ಇದೆ? ಪ್ರಮುಖವಾಗಿ ಗಮನಿಸಬೇಕಾದ ಸಂಗತಿ ಅಂತ ಹೇಳಿದ್ರೆ, ಇರಾನ್ ಶತಾಯಗತಾಯವಾಗಿ ಮಾತುಕತೆಗೆ ಒಪ್ಪಿಕೊಳ್ಳಬೇಕು. ನಾವು ಮೂಲ ಸೌಕರ್ಯಗಳ ಮೇಲೆ ದಾಳಿ ಮಾಡ್ತೀವಿ, ನಿಮ್ಮ ನಾಯಕರನ್ನು ಹತ್ಯೆ ಮಾಡ್ತೀವಿ, ನಿಮ್ಮ ಆರ್ಥಿಕತೆಗೆ ಪೆಟ್ಟು ಕೊಡ್ತೀವಿ ಇತ್ಯಾದಿ ಎಚ್ಚರಿಕೆಗಳನ್ನು ಕೊಟ್ಟಾಗಲೂ ಕೂಡ ಇರಾನ್ ಜಗ್ಲಿಲ್ಲ. ನಾವು ಕೂಡ ಪ್ರತ್ಯುತ್ತರವನ್ನು ಕೊಡ್ತೀವಿ ಅಂತ ಹೇಳ್ತು. ಆದರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಂದು ಆಲೋಚನೆ ಮಾಡ್ದಂಗೆ ಕಾಣಿಸ್ತಾ ಇದೆ. ಇವರು ಹೀಗೆ ಬಿಟ್ಟರೆ ಸುಮ್ಮನಿರೋದಿಲ್ಲ. ಇವರ ಅಸ್ತಿತ್ವದ ಬಗ್ಗೆ ನಾವು ಮಾತನಾಡಬೇಕು. ಈ ಅಸ್ತಿತ್ವದ ಬಗ್ಗೆ ಮಾತನಾಡಿದಾಗ ಮಾತ್ರ ಇವರು ಮಾತುಕತೆಗೆ ಬರಬಹುದು ಎನ್ನುವಂತಹ ಲೆಕ್ಕಾಚಾರದ ಭಾಗವಾಗಿ ಡೊನಾಲ್ಡ್ ಟ್ರಂಪ್ ಪುನರಪಿ ಎಚ್ಚರಿಕೆ ಕೊಡೋ ಪ್ರಯತ್ನವನ್ನು ಪಟ್ಟು ಇದೀಗ ಸಮಯ ಮೀರ್ತಾ ಇದೆ, ನಿಮ್ಮ ಹತ್ರ ಏನು ಉಳಿದಿಲ್ಲ ಅನ್ನುವಂಥ ಎಚ್ಚರಿಕೆ ಕೊಟ್ಟಿರಬಹುದು ಎನ್ನುವಂಥ ಅಂದಾಜು ಸದ್ಯಕ್ಕೆ ಬರ್ತಾ ಇದೆ. ಹಾಗಾದ್ರೆ ಏನಾಯಿತು ಡೊನಾಲ್ಡ್ ಟ್ರಂಪ್ ಅವರು ಹೇಳಿರೋದು? ಡೀಟೇಲ್ಸ್ ನೋಡ್ತಾ ಹೋಗೋದಾದ್ರೆ, ಇರಾನ್ಗೆ ಟ್ರಂಪ್ ಡೆಡ್ಲೈನ್ ಪರೀಕ್ಷೆ ಕೊಟ್ಟಿದ್ದಾರೆ. ಒಂದು ಡೆಡ್ಲೈನ್ ಪರೀಕ್ಷೆ ಇದು. ಏನಂತ ಹೇಳಿದ್ರು? ಬೇಗನೆ ಶರಣಾಗಿ, ಇಲ್ಲದೆ ಇದ್ದರೆ ಅಂತಿಮವಾಗಿ ನಿಮ್ಮ ಬಳಿ ಏನೂ ಇರಲ್ಲ ಅಂತ. ಯಾರು ಹೇಳಿರೋದು? ಡೊನಾಲ್ಡ್ ಟ್ರಂಪ್ ಹೇಳಿರೋದು. ಏನೂ ಇರಲ್ಲ ನಿಮ್ಮ ಬಳಿ, ಬೇಗನೆ ಮಾತುಕತೆಗೆ ಬನ್ನಿ. ಆ ಮಾತುಕತೆಗೆ ಬರುವುದರ ಜೊತೆಗೆ ನಮ್ಮ ಮಾತಿಗೆ ನೀವು ಒಪ್ಪಿಗೆಯನ್ನು ಸೂಚಿಸಿ. ಇರಾನ್ಗೆ ಸುನಾಮಿಯಂತೆ ಸರ್ವನಾಶ ಮಾಡುವುದಾಗಿ ಎಚ್ಚರಿಕೆಯನ್ನು ಕೊಟ್ಟು ಪೋಸ್ಟ್ ಹಾಕಿದ್ದಾರೆ. ಟ್ರುತ್ ಸೋಷಿಯಲ್ ಮೀಡಿಯಾದಲ್ಲಿ ಇರಾನ್ ಸುತ್ತುವರೆದು ದಾಳಿ ಮಾಡುವಂಥ ನಕ್ಷೆಯನ್ನು ಹಂಚಿಕೊಂಡ್ರು. ರಾಜಿ ಮಾಡಿಕೊಳ್ಳಲು ಇರಾನ್ಗೆ ಹೆಚ್ಚು ಸಮಯ ಇಲ್ಲ ಅಂತ ಹೇಳಿದ್ರು. ಎಲ್ಲ ದಿಕ್ಕುಗಳಿಂದಲೂ ಕೂಡ ಇರಾನ್ ವಿರುದ್ಧ ನಾವು ದಾಳಿ ಮಾಡ್ತೀವಿ ಅಂತ ಅವರು ಒಂದು ಪೋಸ್ಟ್ ಮಾಡಿದ್ದಾರೆ. ಏನು ಪೋಸ್ಟ್ ಅದು? ಡೊನಾಲ್ಡ್ ಟ್ರಂಪ್ ಇರಾನ್ ದೇಶವನ್ನು ಸುತ್ತುವರೆದಿರುವಂಥ ಕೆಂಪು ಬಾಣದ ಗುರುತುಗಳಿರುವಂತಹ ಒಂದು ನಕ್ಷೆ, ನೀವು ದೃಶ್ಯದಲ್ಲೇ ಅದನ್ನು ಗಮನಿಸ್ತಾ ಇದ್ರಿ. ಇದನ್ನು ಡೊನಾಲ್ಡ್ ಟ್ರಂಪ್ ಪೋಸ್ಟ್ ಮಾಡಿದ್ದಾರೆ. ಏನಿದೆ ಅದರಲ್ಲಿ? ಪಶ್ಚಿಮ ಏಷ್ಯಾದ ನಕ್ಷೆಯ ಮೇಲೆ ಅಮೆರಿಕಾದ ಧ್ವಜಗಳನ್ನು ಅಳವಡಿಕೆ ಮಾಡಲಾಗಿದೆ. ನೀವು ದೃಶ್ಯದಲ್ಲೇ ಅದನ್ನು ಗಮನಿಸ್ತಾ ಇದ್ದೀರಿ. ಇದರ ಜೊತೆಗೆ ಇರಾನ್ನ ಅಷ್ಟೂ ದಿಕ್ಕುಗಳಲ್ಲೂ ಕೂಡ
ನಾವು ಏಕಾಏಕಿಯಾಗಿ ದಾಳಿ ಮಾಡಬಹುದು ಎನ್ನುವಂತಹ ಗುರುತಿನ ಭಾಗವಾಗಿ ಈ ಕೆಂಪು ಬಣ್ಣದ ಈ ಗುರುತುಗಳ ಮುಖವನ್ನು ತೋರಿಸಿದ್ದಾರೆ ಈ ಚಿತ್ರದ AI ಚಿತ್ರ ಅದು. ಆ ಚಿತ್ರವನ್ನು ಬಳಕೆ ಮಾಡಿಕೊಂಡು ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಅಂದರೆ ಇದರ ಅರ್ಥ ಏನು ಅಂತ ಹೇಳಿದರೆ, ಅಮೆರಿಕಾದ ಮಿತ್ರ ದೇಶಗಳೇನು ಮಧ್ಯಪ್ರಾಚ್ಯದಲ್ಲಿದೆ, ಅದು ಬಹರೇನ್, ಸೌದಿ ಅರೇಬಿಯಾ, UAE, ಬೇರೆ ಬೇರೆ ದೇಶ, ಕತಾರ್, ಈ ಎಲ್ಲ ದೇಶಗಳು, ಇಸ್ರೇಲ್ನ ಜೊತೆಗೆ ಈ ಎಲ್ಲ ದೇಶಗಳಿಂದಲೂ ಕೂಡ, ಅಂದರೆ ನಿಮ್ಮ ಮಧ್ಯೆ ಮುಸ್ಲಿಂ ದೇಶಗಳಿಂದ ಇರಾನ್ ಮೇಲೆ ನಾವು ಎಲ್ಲ ಕಡೆಯಿಂದಲೂ ಕೂಡ ದಾಳಿ ಮಾಡಬಲ್ಲೆವು ಎನ್ನುವಂತಹ ಒಂದು ಸಂದೇಶವನ್ನು ಈ AI ಪೋಸ್ಟ್ ಮುಖಾಂತರ ಅವರು ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಇದರ ಜೊತೆಗೆ ಮತ್ತೊಂದು ಸಂದೇಶ ಏನು ಅಂತ ಹೇಳಿದರೆ, ಅಮೆರಿಕಾದ ಯುದ್ಧ ನೌಕೆಗಳನ್ನಲ್ಲಿ ತೋರಿಸಲಾಗಿದೆ. ಇದರ ಪ್ರಮುಖವಾಗಿ ಇರಾನ್ನ ವೇಗದ ದೋಣಿಯ ಮೇಲೆ ಅಮೆರಿಕಾದ ನೌಕೆಗಳು ದಾಳಿ ಮಾಡ್ತೇವೆ ಅಂತ. ನೀವು ಗಮನಿಸಿ, ಯಾವಾಗ ನೌಕಾ ದಿಗ್ಬಂಧನವನ್ನು ಡೊನಾಲ್ಡ್ ಟ್ರಂಪ್ ಹಾರ್ಮುಜ್ ಮೇಲೆ ಹೇರೋ ಪ್ರಯತ್ನವನ್ನು ಮಾಡ್ತಾ ಬಂದ್ರಲ್ಲ, ಆ ಸಮಯದಲ್ಲಿ ಅವರು ನೌಕಾ ದಿಗ್ಬಂಧನದ ಭಾಗವನ್ನು ವಿಸ್ತರಣೆ ಮಾಡೋ ಪ್ರಯತ್ನವನ್ನು ಮಾಡಿದರು. ವಿಸ್ತರಣೆ ಮಾಡೋ ಪ್ರಯತ್ನ ಏನು ಮಾಡಿದರು, ಪ್ರಾಜೆಕ್ಟ್ ಫ್ರೀಡಮ್ ಅನ್ನು ತೆಗೆದುಕೊಂಡು ಬಂದರು. ವಾಣಿಜ್ಯ ಹಡಗುಗಳಿಗೆ ಹಾನಿಯಾಗದಂತೆ ನಾವು ನೋಡ್ಕೊಳ್ತೀವಿ ಅಂತ ಪ್ರಾಜೆಕ್ಟ್ ಫ್ರೀಡಮ್ ಅನ್ನು ಹಾರ್ಮುಜ್ನಲ್ಲಿ ವಿಸ್ತರಣೆ ಮಾಡೋ ಪ್ರಯತ್ನ ಆಯಿತು. ಆ ಪ್ರಯತ್ನದ ಭಾಗವಾಗಿ ಇರಾನ್ ಬೇರೆ ಬೇರೆ ದೇಶಗಳ ಮುಂದೆ ಇದರ ಬಗ್ಗೆ ಚಕಾರ ಎತ್ತುವ ಪ್ರಯತ್ನವನ್ನು ಮಾಡ್ತು. ಇದು ಹಿಂದೆ ಸರಿದು ಹೋಗಬೇಕು, ಯಾವುದೇ ಕಾರಣಕ್ಕೂ ಹಾರ್ಮುಜ್ ಮೇಲೆ ಅಮೆರಿಕ ನಿಯಂತ್ರಣವನ್ನು ಹೇರಬಾರ್ದು ಅಂತ. ಇದೀಗ ಈ ಚಿತ್ರದ ಮುಖಾಂತರ ಅವರು ಏನು ಹೇಳ್ತಾ ಇದ್ದಾರೆ, ಒನ್ಸ್ ಅಗೇನ್ ನಾವು ಹಾರ್ಮುಜ್ನಲ್ಲಿ ದಾಳಿ ಮಾಡ್ಬೋದು. ಆ ದಾಳಿ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಯಾವ ಚಿಕ್ಕ ಚಿಕ್ಕ ದೋಣಿಗಳ ಮುಖಾಂತರ ಅಮೆರಿಕಾದ ನೌಕೆಗಳ ವಿರುದ್ಧ ಇವತ್ತು ಇರಾನ್ ಹೋರಾಟ ಮಾಡ್ತಾ ಇದೆ, ಅದು ಸೊಳ್ಳೆ ದೋಣಿಗಳು ಅಂತೆಲ್ಲ ನಾವು ಮಾತನಾಡಿದ್ದೀವಿ, ಅವುಗಳ ವಿರುದ್ಧವಾಗಿ ನಾವು ಕಾರ್ಯಾಚರಣೆಯನ್ನು ಮಾಡ್ತೀವಿ, ಅವುಗಳನ್ನು ಕೂಡ ನೇರವಾಗಿ ಹೊಡೆದುರುಳಿಸ್ತೀವಿ ಅನ್ನುವಂಥ ಸಂದೇಶವನ್ನು ಇಲ್ಲಿ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಇದರ ಒಟ್ಟಾರೆ ಅರ್ಥ ಏನು, ನನ್ನ ಸಾರ್ವಭೌಮತ್ವ ಎಲ್ಲಿದೆ, ಒಟ್ಟಾರೆ ಮಧ್ಯಪ್ರಾಚ್ಯದಲ್ಲಿದೆ ಅನ್ನುವಂಥ ಸಂದೇಶ ಕೊಡೋ ಪ್ರಯತ್ನ. ಒಂದ್ಸಗೆ ನೀವು ಹಿಂದೆ ಹೋಗಿ, ಅರಾಜ್ಯ ಆಗಿರ್ಬೋದು, ಇರಾನ್ನ ಸ್ಪೀಕರ್ಗಳಾಗಿರ್ಬೋದು, ಎಲ್ಲರೂ ಏನಂತ ಹೇಳಿಕೆ ಕೊಟ್ಟಿದ್ರು, ಪರ್ಷಿಯನ್ ಈ ಕೊಲ್ಲಿ ಏನಿದೆ ಅದರ ನಿಯಂತ್ರಣ ನಮ್ಮ ವ್ಯಾಪ್ತಿಗೆ ಬರುವಂಥ ದೇಶಗಳ ಹತ್ರ ಮಾತ್ರ ಇದೆ, ಸಾವಿರಾರು ಕಿಲೋಮೀಟರ್ ದೂರವಿರುವಂಥ ಅಮೆರಿಕ ಬಂದು ಇಲ್ಲಿ ನಿಯಂತ್ರಣ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿತ್ತು. ಆದರೆ ಇವತ್ತು ಅಮೆರಿಕ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಂತೆ ಇದೆ. ನಮ್ಮ ಮಿಲಿಟರಿ, ನಮ್ಮ ಆರ್ಥಿಕ, ನಮ್ಮ ರಾಜತಾಂತ್ರಿಕ ನೆಲೆ ಈ ಮಧ್ಯಪ್ರಾಚ್ಯದ ಮೇಲೆ ಇದೆ ಅನ್ನುವಂಥ ಸಂದೇಶವನ್ನು ಈ ಚಿತ್ರದ ಮುಖಾಂತರ ಟ್ರಂಪ್ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಇದು ನಕ್ಷೆಗೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಆಯಿತು. ಇದರ ಪ್ರಮುಖವಾಗಿ 5 ಷರತ್ತುಗಳನ್ನು ಅಮೆರಿಕ ಮತ್ತೆ ವಿಧಿಸಿದೆ. ಏನು 5 ಷರತ್ತುಗಳು? ಒನ್ಸ್ ಅಗೇನ್ ಅದೇ ಷರತ್ತುಗಳು. ಪರಮಾಣು ವಿಚಾರದಲ್ಲಿ ಇರಾನ್ ಹಿಂದೆ ಸರಿಬೇಕು, ತನ್ನ ಬಳಿ ಇರುವಂತಹ 450 kg ಪುಷ್ಟೀಕರಿಸಿದ ಯುರೇನಿಯಂ ಅನ್ನು ನಮಗೆ ಹಸ್ತಾಂತರ ಮಾಡಬೇಕು, ದೇಶದಲ್ಲಿ ಕೇವಲ 1 ಪರಮಾಣು ರಿಯಾಕ್ಟರ್ ಮಾತ್ರ ಸಕ್ರಿಯ ಆಗಿರಬೇಕು, ಈವರೆಗೆ ಆಗಿರುವಂಥ ಯಾವುದೇ ಹಾನಿಯನ್ನು ಅಮೆರಿಕ ಪರಿಹಾರ ರೂಪದಲ್ಲಿ ಕೊಡೋದಿಲ್ಲ, ವಿದೇಶಗಳಲ್ಲಿ ಜಪ್ತಿಯಾಗಿರುವ ಇರಾನ್ ಆಸ್ತಿ ಬಿಡುಗಡೆಗೆ ಟ್ರಂಪ್ ನಕಾರ ವ್ಯಕ್ತಪಡಿಸಿದ್ದಾರೆ, ಇರಾನ್ನ ಪರಮಾಣು ಶಕ್ತಿಯನ್ನು ಸಂಪೂರ್ಣವಾಗಿ ಕುಗ್ಗಿಸೋದೇ ನಮ್ಮ ಗುರಿ ಅಂತ ಹೇಳಿದ್ದಾರೆ. ನೀವೆಲ್ಲವೂ ಆಯಿತು, ಯುರೇನಿಯಂ ಆಯಿತು, ಪರಮಾಣು ಆಯಿತು, ಆರ್ಥಿಕವಾಗಿ ನಷ್ಟ ಆಗಿದ್ದನ್ನು ಕೊಡೋದಿಲ್ಲ ಅನ್ನೋದಾಯಿತು. ಒಂದು ಪ್ರಮುಖ ಕಂಡೀಷನ್ ಇದರಲ್ಲಿ ಇರೋದು, ಕೇವಲ 1 ಪರಮಾಣು ರಿಯಾಕ್ಟರ್ ಮಾತ್ರ ಕಾರ್ಯನಿರ್ವಹಿಸಬೇಕು ಅಂತ. ಇದಕ್ಕೆ ಇರಾನ್ ಅಕ್ಷರಶಃ ಒಪ್ತಾ ಇಲ್ಲ. ಅಮೆರಿಕ ಏನು ಹೇಳ್ತಾ ಇದೆ, ಇರಾನ್ನ ಬಳಿ ಇರುವಂತಹ ಬೂಶಹರ್ ಎನ್ನುವಂತಹ ರಿಯಾಕ್ಟರ್ ಏನಿದೆ ಅದಕ್ಕೆ ಮಾತ್ರ ನಾವು ಅನುಮತಿ ಕೊಡ್ತೀವಿ, ಅದು ಮಾತ್ರ ಕಾರ್ಯಾಚರಣೆ ನಿರ್ವಹಿಸಬೇಕು, ನಂಟಾಜ್, ಫೋರ್ಡ್ ಆಗಿರ್ಬೋದು, ಬೇರೆ ಬೇರೆ ಭೂಗತ ಕೇಂದ್ರಗಳೇನಿದೆ ಅವು ಕೆಲಸವನ್ನು ಮಾಡಬಾರ್ದು ಅಂತ. ಯಾವ ಕಾರಣಕ್ಕಾಗಿ? ನೀವು ಬೂಶಹರ್ ಎನ್ನುವಂತಹ ಈ ರಿಯಾಕ್ಟರ್ ಕೇಂದ್ರ ಏನಿದೆ ಇದು ಪರಮಾಣು ವಿದ್ಯುತ್ ಸ್ಥಾವರ ಇದು. ಯಾವ ಕಾರಣಕ್ಕಾಗಿ? ದೇಶದ ಏಕೈಕ ಕಾರ್ಯಾಚರಣೆಯನ್ನು ನಿರ್ವಹಿಸುವಂಥ ವಿದ್ಯುತ್ ರಿಯಾಕ್ಟರ್ ಇದು. ಇರಾನ್ಗೆ ಬೇಕಾದಂತಹ ವಿದ್ಯುತ್ತನ್ನು ಒದಗಿಸಿಕೊಡುತ್ತೆ, ನಾಗರಿಕರಿಗೆ ಬೇಕಾದಂಥ ವಿದ್ಯುತ್ತನ್ನು ಒದಗಿಸಿಕೊಡೋ ಪ್ರಯತ್ನದ ಭಾಗವಾಗುತ್ತೆ. ರಷ್ಯಾದ ಸಹಾಯದಿಂದ ಇದು ಕೆಲಸವನ್ನು ಮಾಡ್ತಾ ಇದೆ. ಆದರೆ ಇಲ್ಲಿ ನಮಗೆ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಇವರು 60% ಯುರೇನಿಯಂ ಏನು ಪುಷ್ಟೀಕರಣ ಮಾಡಿದ್ದಾರೆ ಅದನ್ನು 90% ಏರಿಕೆ ಮಾಡೋದಕ್ಕೆ ಈ ಬೂಶಹರ್ ಎನ್ನುವಂತಹ ಪರಮಾಣು ಕೇಂದ್ರದಲ್ಲಿ ಸಾಧ್ಯ ಇಲ್ಲ. ಅದು ಎಲ್ಲಿ ಸಾಧ್ಯ ಇದೆ? ಅದು ನಂಟಾಜ್ನಲ್ಲಿ ಸಾಧ್ಯ ಇದೆ, ಫೋರ್ಡ್ನಲ್ಲಿ ಸಾಧ್ಯ ಇದೆ, ಗರಿಷ್ನಲ್ಲಿ ಸಾಧ್ಯ ಇದೆ. ಇವೆಲ್ಲವೂ ಕೂಡ ಭೂಗತ ಕೇಂದ್ರವಾಗಿ ಕೆಲಸ ಮಾಡುವಂತಹ ಕೇಂದ್ರಗಳು. ಅಮೆರಿಕ ಅದಕ್ಕೆ ಹೇಳ್ತಾ ಇದೆ ಎಲ್ಲವನ್ನ ಬಂದ್ ಮಾಡಬೇಕು, ಆದರೆ ಒಂದನ್ನು ಮಾತ್ರ, ನೀವು ಬೂಶಹರನ್ನು ಮಾತ್ರ ಉಳಿಸ್ಕೊಳ್ಬೇಕು ಅಂತ. ಆದರೆ ಇರಾನ್ ಹೇಳ್ತಾ ಇರೋದೇನು? ನಮ್ಮ ಸ್ವಾಭಿಮಾನದ ಸಂಕೇತ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇದರ ಪ್ರಮುಖವಾಗಿ ಇದರ ಮತ್ತೊಂದು ಭಾಗವನ್ನು ನೋಡೋದಾದರೆ, ಇಸ್ಫಹಾನ್ ಈ ಪರಮಾಣು ಇಂಧನ ಮತ್ತು ಈ ಏನಿದೆ ಕಚ್ಚಾ ಇದ್ದಿದ್ದನ್ನು ಪರಮಾಣು ಇಂಧನವಾಗಿ ಮಾರ್ಪಾಡು ಮಾಡೋದು, ಯುರೇನಿಯಂ ಅನ್ನು ಕೂಡ ಸಂಸ್ಕರಿಸಿದವಾಗಿ ಮಾಡುವಂತಹ ಪ್ರಯತ್ನವನ್ನು ಇಸ್ಫಹಾನ್ನಲ್ಲೂ ಕೂಡ ಮಾಡಲಾಗುತ್ತೆ. ಅದರ
ಭಾಗವಾಗಿ ಅಮೆರಿಕ ಇದೀಗ ಏನು ಮಾಡ್ತಾ ಇದೆ, ಯಾವುದೇ ಕಾರಣಕ್ಕೂ ಇವುಗಳ ಓಪನ್ಗೆ ನಾವು ಅನುಮತಿ ಕೊಡೋದಿಲ್ಲ ಅಂತ. ಆದರೆ ಇರಾನ್ ಮಾತ್ರ ಇದಕ್ಕೆ ಒಪ್ಪುವ ಪ್ರಯತ್ನವನ್ನು ಮಾಡ್ತಾ ಇಲ್ಲ. ಮತ್ತೊಂದು ಕಡೆ ಮಾರ್ ಎ ಲಾಗೋದಲ್ಲಿ ಸಮರ ತಂತ್ರವನ್ನು ಹೆಣೆಯಲಾಗಿದೆ. ಏನಿದು ಮಾರ್ ಎ ಲಾಗೋ? ಡೊನಾಲ್ಡ್ ಟ್ರಂಪ್ ಅವರ ಅಧಿಕೃತ ನಿವಾಸ ಅಂತ ಹೇಳಿದ್ರೆ ಅವ್ರ ವೈಯಕ್ತಿಕ ನಿವಾಸ ಇದು. ಆ ನಿವಾಸದಲ್ಲಿ ಈ ಯುದ್ಧಕ್ಕೆ ಬೇಕಾದಂತಹ ತಂತ್ರವನ್ನೆಲ್ಲ ರೂಪಿಸಿದ್ದಾರಂತೆ. ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಜೊತೆಗೆ ಸತತವಾಗಿ ದೂರವಾಣಿ ಸಂಭಾಷಣೆ ಆಗಿದೆ. ಇರಾನ್ನ ಪ್ರಸ್ತುತ ಸ್ಥಿತಿ ಬಗ್ಗೆ ಎಲ್ಲ ಮಾತನಾಡಿದಾರಂತೆ. ರಾಷ್ಟ್ರೀಯ ಭದ್ರತಾ ತಂಡದೊಂದಿಗೆ ಟ್ರಂಪ್ ಮಹತ್ವದ ಹೈ ಲೆವೆಲ್ ಸಭೆಯೆಲ್ಲ ಮಾಡಿದ್ದಾರೆ. JD ವ್ಯಾನ್ಸ್, ಮಾರ್ಕೋ ರೂಬಿಯೋ, CIA ಮುಖ್ಯಸ್ಥರ ಜೊತೆಗೆಲ್ಲ ಮಾತುಕತೆ ನಡೆಸಿದ್ದಾರೆ. ಏನು ಮಾತುಕತೆ ಆಯಿತು? ಅಮೆರಿಕಾದಿಂದ ಬರ್ತಾ ಇರುವಂಥ ಡೀಟೇಲ್ಸ್ ಏನು ಅಂತ ಹೇಳಿದರೆ, ಟ್ರಂಪ್ ಅವರ ಸ್ವಂತ ನಿವಾಸ ಇದು. ವೈಟ್ ಹೌಸ್ಗಿಂತಲೂ ಕೂಡ ಇಲ್ಲಿ ಅತಿ ಹೆಚ್ಚು ಇರಾನ್ ವಿರುದ್ಧ ಕಾರ್ಯತಂತ್ರಗಳನ್ನು ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ನೆತನ್ಯಾಹು ಅವರೊಂದಿಗೆ ನಿರಂತರವಾಗಿ ಮಾತುಕತೆಯನ್ನು ನಡೆಸಿ ಈ ಪರಮಾಣು ಮತ್ತು ಬ್ಯಾಲಿಸ್ಟಿಕ್ ಕ್ಷಿಪಣಿ ಕಾರ್ಯಪಡೆ ಏನಿದೆ ಅದನ್ನು ಸಂಪೂರ್ಣವಾಗಿ ಹೆಂಗೆ ಹತ್ತಿಕ್ಬೋದು ಇರಾನ್ನ ವಿರುದ್ಧ, ಅದ್ರ ಬಗ್ಗೆ ಮಾತುಕತೆಗಳಾಗಿದೆ. ಮತ್ತು ಜಂಟಿಯಾಗಿ ಅಮೆರಿಕ ಮತ್ತು ಇಸ್ರೇಲ್ ಸೇರಿಕೊಂಡು ಜಂಟಿಯಾಗಿ ಎಫೆಕ್ಟ್ ಫ್ಯೂರಿ 2.0 ಅನ್ನು ಹೆಂಗೆ ಶುರು ಮಾಡ್ಬೋದು, ಈ ದಾಳಿ ಹೆಂಗಿರಬೇಕು. ನಾನು ಮೊನ್ನೆ ಹೇಳಿದೆ ಯಾವ್ಯಾವ ಭಾಗಗಳನ್ನು ಅಮೆರಿಕ ಹಂಚ್ಕೊಂಡಿತ್ತು, ಉತ್ತರ ಭಾಗವನ್ನು ಇಸ್ರೇಲ್ ಹೇಗೆ ಹಂಚ್ಕೊಂಡಿತ್ತು, ಏನು ಎತ್ತ ಅನ್ನೋದನ್ನು ಮೊದಲ ಹಂತದಲ್ಲಿ ನೋಡಿದ್ವಿ. ಈಗ ಒನ್ಸ್ ಅಗೇನ್ ಅದೇ ಯುದ್ಧದ ಕಾರ್ಯತಂತ್ರದ ಬಗ್ಗೆ ಚರ್ಚೆ ಆಗಿದೆ ಅನ್ನೋದು ಡೀಟೇಲ್ಸು. ಈ 30 ನಿಮಿಷ ಮಾತುಕತೆಗಳಲ್ಲಿ ಡೊನಾಲ್ಡ್ ಟ್ರಂಪ್ ಚೀನಾಕ್ಕೆ ಹೋಗಿ ಬಂದ್ರಲ್ಲ, ಆ ಚೀನಾದ ಸಮಯದಲ್ಲಿ ಚೀನಾ ಪ್ರತಿಪಾದನೆ ಮಾಡಿದೆ ಅಂತೆ. ಏನಂತ? ಇರಾನ್ ಯಾವುದೇ ಕಾರಣಕ್ಕೂ ಪರಮಾಣನ್ನು ಹೊಂದಬಾರದು, ಹಾರ್ಮುಜ್ ಅನ್ನು ಮುಕ್ತಗೊಳಿಸಬೇಕು ಅಂತ ಚೀನಾದ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಒಪ್ಕೊಂಡಿದ್ದಾರೆ ಅನ್ನೋದನ್ನು ಕೂಡ ಯಾರು ಹೇಳಿದಾರಂತೆ? ಡೊನಾಲ್ಡ್ ಟ್ರಂಪ್ ಇದೇ ಇಸ್ರೇಲ್ನ ಅಧ್ಯಕ್ಷ ಬೆಂಜಮಿನ್ ನೆತನ್ಯಾಹು ಅವರಿಗೆಲ್ಲ ತಿಳಿಸಿದ್ರಂತೆ. ಅದ್ರ ಬಗ್ಗೆಯೂ ಕೂಡ ಮಾತುಕತೆ ಆಗಿದೆ. ಇಬ್ಬರು ವ್ಯಕ್ತಿಗಳ ಹೆಸರನ್ನು ನೋಡ್ತಾ ಇದ್ದೀರಿ ನೀವು, JD ವ್ಯಾನ್ಸ್ ಮತ್ತು ಮಾರ್ಕ್ ರೂಬಿಯೋ. ಈ JD ವ್ಯಾನ್ಸ್ ಎನ್ನುವಂತಹ ವ್ಯಕ್ತಿಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಏನು ಜವಾಬ್ದಾರಿ ಕೊಟ್ಟಿದ್ದಾರೆ? ಈ ಇರಾನ್ಗೆ ತೈಲದ ಹಣ ಬರುತ್ತಲ್ಲ, ತೈಲವನ್ನು ಮಾರಾಟ ಮಾಡಿದ ನಂತರ ಅವರಿಗೆ ಬರುವಂಥ ಹಣ, ಅದು ಅದರ ಜೊತೆಗೆ ರಹಸ್ಯ ನಿಧಿ, ಇವ್ಯಾವುದೂ ಕೂಡ ಇರಾನ್ ಕೈಗೆ ಸಿಗಬಾರದು. ಆ ನಿಟ್ಟಿನಲ್ಲಿ ವಿಶ್ವದ ವಿವಿಧ ಬ್ಯಾಂಕ್ಗಳ ಜೊತೆಗೆ ಮಾತುಕತೆಯನ್ನು ನಡೆಸಿ ಜಾಗತಿಕವಾಗಿ ಅವರಿಗೆ ಬರ್ತಾ ಇರುವಂಥ ಹಣದ ಸಹಾಯ ಆಗಿರ್ಬೋದು, ಅವರ ತೈಲದ ಮಾರುಕಟ್ಟೆಯ ವ್ಯಾಪಾರವನ್ನು ತಡೆ ಹಿಡಿಬೇಕು ಅನ್ನೋ ಜವಾಬ್ದಾರಿಯನ್ನು ಅವ್ರಿಗೆ ಕೊಟ್ಟಿದ್ದಾರೆ. ಮತ್ತೊಂದು ಪ್ರಮುಖವಾದ ಅಂಶ ಇವರಿಗೆ ಕೊಟ್ಟಿರುವಂಥದ್ದು, ಯುದ್ಧದಿಂದ ಮಿತ್ರ ದೇಶಗಳಿಗೆ ಏನಾದರೂ ಹಾನಿಯಾದರೆ, ಅಂದರೆ ಸೌದಿ ಅರೇಬಿಯಾ, ಮಧ್ಯಪ್ರಾಚ್ಯದ ಬೇರೆ ಬೇರೆ ದೇಶಗಳಿಗೆ ಏನಾದರೂ ಹಾನಿ ಆಗುತ್ತಾ, ಆ ಹಾನಿಯನ್ನು ಹೇಗೆ ನಿರ್ವಹಣೆ ಮಾಡಬಹುದು, ಅದರ ಬಗ್ಗೆ ನೀವು ಆಲೋಚನೆ ಮಾಡಬೇಕು ಅಂತ JD ವ್ಯಾನ್ಸ್ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಮತ್ತೊಬ್ಬ ವ್ಯಕ್ತಿ ಮಾರ್ಕ್ ರೂಬಿಯೋ ಅನ್ನುವಂಥ ಈ ವ್ಯಕ್ತಿಗೆ ಏನು ಕೊಟ್ಟಿದ್ದಾರೆ? ವಿದೇಶಾಂಗ ಕಾರ್ಯದರ್ಶಿ. ಈ ವ್ಯಕ್ತಿಗೊಂದು ಜವಾಬ್ದಾರಿ ಇದೆ. ಇರಾನ್ನ ತನ್ನ ಭೂಗತ ಕೇಂದ್ರಗಳಲ್ಲಿ ರಹಸ್ಯವಾಗಿ ಈ ಯುರೇನಿಯಂ ಅನ್ನು ಏನು ಸಂಗ್ರಹ ಮಾಡಿಟ್ಟಿದೆ ಅದರ ಮೇಲೆ ಭೂದಾಳಿಯನ್ನು ಮಾಡೋದು ಹೇಗೆ, ಇದರಲ್ಲಿ ಯಶಸ್ವಿ ಆಗೋದು ಹೇಗೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಕಾರ್ಯಾಚರಣೆ ಮಾಡಬೇಕು ಅಂತ ಮಾರ್ಕ್ ರೂಬಿಯೋ ಎನ್ನುವಂಥ ವಿದೇಶಾಂಗ ಕಾರ್ಯದರ್ಶಿಗೆ ಕೊಟ್ಟಂತಹ ಜವಾಬ್ದಾರಿ. ಇದು ನೆತನ್ಯಾಹು, ಟ್ರಂಪ್, ಮಾರ್ಕ್ ರೂಬಿಯೋ ಮತ್ತು ವ್ಯಾನ್ಸ್ ಅವರ ಸಮ್ಮುಖದಲ್ಲಿ ಅಥವಾ ಫೋನ್ ಸಂಭಾಷಣೆ ಮುಖಾಂತರ ಆಗಿರುವಂಥ ಚರ್ಚೆಗಳು. ಪ್ರಮುಖವಾಗಿ ಮತ್ತೊಂದು ಬೆಳವಣಿಗೆ ಇರಾನ್ನಲ್ಲಿ ಆಗಿದೆ. ಏನು ಬೆಳವಣಿಗೆ ಆಗಿದೆ? ಡೊನಾಲ್ಡ್ ಟ್ರಂಪ್ ತಲೆಗೆ 560 ಕೋಟಿ ರೂಪಾಯಿ ಇನಾಮನ್ನು ಘೋಷಣೆ ಮಾಡಿದರು. ಇವತ್ತೊಂದು ದೊಡ್ಡ ಸುದ್ದಿ ಎಲ್ಲ ಕಡೆಯೂ ಬಂದಿದೆ. ಏನು ಸುದ್ದಿ? ಪಕ್ಕದ ಬಾಂಗ್ಲಾದೇಶದಲ್ಲಿ ಡೊನಾಲ್ಡ್ ಟ್ರಂಪ್ ಅವರಿಗೆ ಹೋಲುವಂಥ ಒಂದು ಎಮ್ಮೆ ಮಾರಾಟ ಆಗ್ತಾ ಇದೆ. 700 kg ಇರುವಂತಹ ಎಮ್ಮೆ ಇದು ಅಂತ ಸುದ್ದಿ ದೊಡ್ಡ ಮಟ್ಟದಲ್ಲಿ ಹರಿದಾಡ್ತಾ ಇದೆ. ಅಂದರೆ ಅವರಂತೆ ಇದು ಎಮ್ಮೆ ಇದೆ, ಬಕ್ರೀದ್ನ ಈ ಸಮಯದಲ್ಲಿ ಬಾಂಗ್ಲಾದಲ್ಲಿ ಹರಿದಾಡ್ತಾ ಇದೆ. ಅದಕ್ಕೋರು ಒಂದು ಟ್ಯಾಗ್ಲೈನ್ ಮಾಡಿದ್ದಾರೆ. ಏನಂತ ಹೇಳಿದ್ದಾರೆ ಅವರು? ಈ ಎಮ್ಮೆ ಶಾಂತವಾಗಿದೆ, ಆದರೆ ಡೊನಾಲ್ಡ್ ಟ್ರಂಪ್ ಮಾತ್ರ ಶಾಂತವಾಗಿಲ್ಲ ಅಂತ. ಅಂದರೆ ಒಂದು ಮುಸ್ಲಿಂ ದೇಶವಾಗಿ ಈ ರೀತಿಯಾಗಿ ಡೊನಾಲ್ಡ್ ಟ್ರಂಪ್ ಮತ್ತು ಬೆಂಜಮಿನ್ ನೆತನ್ಯಾಹು ಅವರನ್ನು ಹೋಲಿಕೆ ಮಾಡಿ ಆ ಎಮ್ಮೆಯ ಬಗ್ಗೆ ಚರ್ಚೆ ಆಗ್ತಾ ಇದೆ. ಇದರ ನಡುವೆ ಇರಾನ್ನ ಸಂಸತ್ತಿನಲ್ಲಿ ಒಂದು ಮಸೂದೆಯನ್ನು ಮಂಡನೆ ಮಾಡೋದಕ್ಕೆ ಅವರು ಮುಂದಾಗಿದ್ದಾರೆ. ಎಷ್ಟು? 560 ಕೋಟಿ ರೂಪಾಯಿ. ಯಾರ ತೆಲೆಗೆ? ಡೊನಾಲ್ಡ್ ಟ್ರಂಪ್ ಅವರ ತೆಲೆಗೆ. ಇದು ಮೊದಲ ಬಾರಿಗೆ ಇಲ್ಲ. ನಾವು ಅನೇಕ ಬಾರಿ ಈ ಇದೇ DNA ಚರ್ಚೆ ಮಾಡಿದ್ದೀವಿ. 2020ರಲ್ಲಿ ಅಮೆರಿಕ ಸುಲೈಮಾನನ್ನು ಹತ್ಯೆ ಮಾಡಿದಂತಹ ಸಮಯದಲ್ಲೂ ಕೂಡ ಇರಾನ್ ಉದ್ವಿಗ್ನತೆಗೆ ಹೋಗ್ಬಿಟ್ಟಿತ್ತು, ಪ್ರತಿಕಾರ ತೀರಿಸಿಕೊಳ್ಳೋ ಹಂತಕ್ಕೆ ಹೋಗಿತ್ತು. ಅವತ್ತು ಇರಾನ್ನ ಸಾರ್ವಜನಿಕ ಮಾಧ್ಯಮದ ನೇರ ಟೆಲಿಕಾಸ್ಟ್ನಲ್ಲೇ ಇರಾನ್ ಹೇಳಿತ್ತು ಏನು ಅಂತ ಹೇಳಿದರೆ, ಯಾರು ಡೊನಾಲ್ಡ್ ಟ್ರಂಪ್ ಅವರನ್ನು ಹತ್ಯೆ ಮಾಡ್ತಾರೋ ಅವರಿಗೆ 575 ಕೋಟಿ ರೂಪಾಯಿ ಹಣವನ್ನು ಕೊಡ್ತೀವಿ, ಅವರನ್ನು ಮುಗಿಸ್ಬೇಕು, 575 ಕೋಟಿ ರೂಪಾಯಿ ಕೊಡ್ತೀವಿ ಅಂತ. ಹೆಂಗೆ ಹೇಳಿದ್ರು ಅವರು? ನಮ್ಮ ಇರಾನ್ನ ಒಟ್ಟಾರೆ ಜನಸಂಖ್ಯೆ ಇರೋದು 80 ಮಿಲಿಯನ್ ಇದೆ. ಒಬ್ಬೊಬ್ಬರಿಂದ $1 ಕಲೆಕ್ಟ್ ಮಾಡ್ತೀವಿ ನಾವು, ಆ ಡಾಲರ್ ಮುಖಾಂತರ ಈ ಇನಾಮನ್ನು ಕೊಡ್ತೀವಿ ಅಂತ 2020ರಲ್ಲಿ ಒಂದ್ಸರಿ ಹೇಳಿದ್ರು. ಇದೀಗ ಒನ್ಸ್ ಅಗೇನ್ ಇಂಥದ್ದೇ ಪ್ರಯತ್ನವನ್ನು ಕಾನೂನಾತ್ಮಕವಾಗಿ ತರೋದಕ್ಕೆ ಇರಾನ್ ಹೋಗ್ತಾ ಇದೆ. ಇರಾನ್ ಸಂಸತ್ತಿನ ವಿದೇಶಾಂಗ ನೀತಿಯ ಮುಖ್ಯಸ್ಥ ಇಬ್ರಾಹಿಂ ಅಜೀಜ್ ನೇತೃತ್ವದಲ್ಲಿ
ಇಂದು ಒಂದು ಕೌಂಟರ್ ಆಕ್ಷನ್ ವಿಧೇಯಕ ಅಂತ ಕರೀತಿದ್ದಾರೆ ಇದನ್ನು. ಕೌಂಟರ್ ಆಕ್ಷನ್ ಅಂತ ಹೇಳಿದ್ರೆ ಅವರ ನಾಯಕತ್ವ ಏನು ಹೋಗಿದೆ ಅದೇ ರೀತಿಯಾಗಿ ಇಸ್ರೇಲ್ ಮತ್ತು ಅಮೆರಿಕದ ನಾಯಕತ್ವವೂ ಕೂಡ ಹೋಗಬೇಕು ಅನ್ನೋದು ಇರಾನ್ನ ಬೆಳವಣಿಗೆ. ಹೀಗಾಗಿ ಅದಕ್ಕೆ ಕೌಂಟರ್ ಆಕ್ಷನ್ ವಿಧೇಯಕ ಅಂತ ಅವ್ರು ಹೇಳ್ತಿದ್ದಾರೆ. ಅದನ್ನು ತರುವುದಕ್ಕೆ ಅವರು ಪ್ರಯತ್ನವನ್ನು ಪಡ್ತಿದ್ದಾರೆ. ಏನಿದ್ರ ಅರ್ಥ? ಈ ವ್ಯಕ್ತಿಯನ್ನ ಹತ್ಯೆ ಮಾಡುವಂಥ ವ್ಯಕ್ತಿ ಅಥವಾ ಸಂಸ್ಥೆಗೆ 560 ಕೋಟಿ ರೂಪಾಯಿಯನ್ನು ಕೊಡ್ತೀವಿ. ಇದನ್ನು ಅವರು ಹೇಳ್ತಾ ಇದ್ದಾರೆ ಧಾರ್ಮಿಕ ಮತ್ತು ಸೈದ್ಧಾಂತಿಕ ಮಿಷನ್ ಅಂತ ಕರೀತಿದ್ದಾರೆ. ಧಾರ್ಮಿಕ ಮತ್ತು ಸೈದ್ಧಾಂತಿಕ, ಇದೇ ಕಾರಣಕ್ಕಾಗಿಯೇ ದಾಳಿ ಆಗ್ತಾ ಇರೋದಲ್ವಾ. ಹೀಗಾಗಿ ನಮ್ಮ ಸೈದ್ಧಾಂತಿಕ ದೃಷ್ಟಿ ಮತ್ತು ಧಾರ್ಮಿಕ ಕಾರಣಕ್ಕಾಗಿ ಇದು ನಮಗೆ ಮುಖ್ಯ ಆಗಿದೆ ಅಂತ ಅವರು ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಇರಾನ್ನಲ್ಲಿ ಒಂದು ಬೆಳವಣಿಗೆ ಆಗಿದೆ. ಏನು ಬೆಳವಣಿಗೆ ಅಂತ ಹೇಳಿದ್ರೆ, ಯಾವಾಗ ಯುದ್ಧ ಶುರುವಾಯಿತಲ್ಲ, ಫೆಬ್ರವರಿ 28ಕ್ಕೆ ಶುರುವಾಯಿತು. ಅಯತುಲ್ಲಾ ಅಲಿ ಖಮೇನಿ ಸೇರಿದಂತೆ ಅನೇಕ ಸೇನಾ ಕಮಾಂಡರ್ಗಳ ಹತ್ಯೆ ಆಯಿತು. ಈ ಕಮಾಂಡರ್ಗಳ ಹತ್ಯೆ ಆದ ನಂತರ ಇರಾನ್ನ ನಾಗರಿಕರ ಮೊಬೈಲ್ಗಳಿಗೆ ಒಂದು ಮೆಸೇಜ್ ಹೋಗ್ತಾ ಇತ್ತಂತೆ. ಏನು ಮೆಸೇಜು? ಟ್ರಂಪ್ ಹತ್ಯೆಗೆ ಇನಾಮ್ ಕೊಡ್ತೀವಿ, ಟ್ರಂಪ್ ಹತ್ಯೆಗೆ ಇನಾಮ್ ಕೊಡ್ತೀವಿ, ಯಾರಾದರೂ ತಯಾರಿದ್ರೆ ಬನ್ನಿ, ಅವರನ್ನು ಸಾಯಿಸಬೇಕು, ನಿಮಗೆ ಹಣ ಕೊಡ್ತೀವಿ, ಬಹುಮಾನ ಕೊಡ್ತೀವಿ ಅಂತ. ಯಾರು ಕಳಿಸ್ತಾ ಇದ್ದಿದ್ದು? ಇರಾನ್ನ ಸರ್ಕಾರ ಇರಾನ್ನ ನಾಗರಿಕರಿಗೆ ಇಂಥದ್ದೊಂದು ಮೆಸೇಜನ್ನು ಕೊಡ್ತಾ ಇತ್ತಂತೆ. ಅದರ ಮುಂದುವರೆದ ಭಾಗವಾಗಿ ಅದನ್ನು ಕಾನೂನಾತ್ಮಕವಾಗಿ ತರುವ ಪ್ರಯತ್ನವನ್ನು ಇರಾನ್ ಮಾಡ್ತಾ ಇದೆ. ಇದರರ್ಥ ಡೊನಾಲ್ಡ್ ಟ್ರಂಪ್ ಅವರ ಮೇಲೆ ಅವರ ಆಕ್ರೋಶ ಹೇಗಿದೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಮತ್ತೊಂದು ಬೆಳವಣಿಗೆ ಅಮೆರಿಕಾದಲ್ಲಾಗಿದೆ. ಏನು ಬೆಳವಣಿಗೆ ಆಯಿತು? ಅಮೆರಿಕಾದ ಯುದ್ಧ ವಿಮಾನಗಳು ಆಕಾಶದಲ್ಲೇ ಭಸ್ಮ ಆಗಿದೆ. ಹೇಗಾಯಿತು ಘಟನೆ? ಒಂದು ಏರ್ ಶೋ ಇತ್ತಲ್ಲಿ. ಆ ಏರ್ ಶೋ ಸಮಯದಲ್ಲಿ 2 ಯುದ್ಧ ವಿಮಾನಗಳು ಪರಸ್ಪರವಾಗಿ ಡಿಕ್ಕಿ ಹೊಡೆದ ಪರಿಣಾಮಕ್ಕಾಗಿ ಐಡಾಹೋ ವಾಯುನೆಲೆಯಲ್ಲಿ ಭೀಕರ ವೈಮಾನಿಕ ಅಪಘಾತ ಸಂಭವಿಸಿತು. EA-18G ಗ್ರೋಲರ್ ಜೆಟ್ಗಳು ಬೆಂಕಿಯ ಉಂಡೆಯಾಗಿ ಎಲ್ಲ ನೆಲಕ್ಕಪ್ಪಳಿಸಿದವು. ಯಾವುದೇ ಪ್ರಾಣಹಾನಿಯಾಗಿಲ್ಲ. 4 ಪೈಲಟ್ಗಳೆಲ್ಲ ರಕ್ಷಣೆ ಆಗಿದ್ದಾರೆ. ಅಮೆರಿಕಾದಲ್ಲಿ ಆಗಿರುವಂಥ ಬೆಳವಣಿಗೆ ಇದು. ಒಂದು ಏರ್ ಶೋ ಪ್ರದರ್ಶನ. ನೌಕಾಪಡೆಯ 2 EA-18G ಗ್ರೌಲರ್ ಯುದ್ಧ ವಿಮಾನ 17/2026 ಆಗಿದ್ದಂಥ ಘಟನೆ ಇದು. ಪಿಡೋಹಾದ ಮೌಂಟೇನ್ ಹೋಮ್ ಎನ್ನುವಂಥ ಒಂದು ಪ್ರದೇಶ, ಅಲ್ಲೊಂದು ಏರ್ಫೋರ್ಸ್ ಬೇಸ್ ಇದೆ. ಆ ಏರ್ಫೋರ್ಸ್ ಬೇಸ್ನಲ್ಲಿ ಗನ್ ಫೈರ್ ಸ್ಪೇನ್ ಅನ್ನುವಂಥ ಒಂದು ಏರ್ ಶೋವನ್ನು ಆಯೋಜನೆ ಮಾಡಲಾಗಿತ್ತು. ಅಲ್ಲಿ ಇಂಥದ್ದೊಂದು ಘಟನೆ ಆಯಿತು. 4 ಜನ ಸಿಬ್ಬಂದಿಗಳು ಕೆಳಗಿಳಿದ್ರು. ಯಾವುದೇ ಮಾನವ ಹಾನಿ ಆಗಲಿಲ್ಲ. ಪ್ಯಾರಾಚೂಟನ್ನು ಬಳಸಿಕೊಂಡು ಸುರಕ್ಷಿತವಾಗೆಲ್ಲ ಕೆಳಗಿಳಿದ್ರು. ಅದಾದ ನಂತರ ಈ ಯುದ್ಧ ವಿಮಾನಗಳೇನಿದೆ ಜನನಿ ರಹಿತ, ಜನ ಇಲ್ಲದೇ ಇರುವಂತಹ ಪ್ರದೇಶಗಳಲ್ಲಿ ಹೋಗಿ ಎಲ್ಲ ಬಿದ್ದಿದ್ದವು. ಅದಾದ ನಂತರ ಈ ಘಟನೆಯಿಂದ ಏರ್ ಶೋವನ್ನು ರದ್ದುಗೊಳಿಸಿದ್ದಾರೆ. ಕಾರಣ ಏನು? ತಾಂತ್ರಿಕವಾಗಿ ಆಯಿತಾ, ಮಾನವ ದೋಷ ಏನಾದರೂ ಆಯಿತಾ, ಏನು ಎತ್ತ ಅನ್ನೋದು ಇದುವರೆಗೂ ಕೂಡ ಸದ್ಯಕ್ಕೆ ಗೊತ್ತಾಗ್ತಾ ಇಲ್ಲ. ಹೀಗಾಗಿ ಅವರು ಅದನ್ನು ತನಿಖೆ ಮಾಡ್ತೀವಿ ಅಂತ ಅವರು ಹೇಳ್ತಾ ಇದ್ದಾರೆ. ಆದರೆ ಯುದ್ಧದ ಸಮಯದಲ್ಲಿ ತನ್ನದ್ದೇ ಯುದ್ಧ ವಿಮಾನಗಳು ತನ್ನದ್ದೇ ನೆಲದಲ್ಲಿ ಹೀಗೆ ಹಾನಿಗೀಡಾಗಿರೋದು ಒಂದು ಜಾಗತಿಕವಾಗಿ ಅಮೆರಿಕಕ್ಕೆ ಮತ್ತೊಂದು ಹಿನ್ನಡೆ ಅಂತ ಹೇಳ್ಬೋದು. ಮತ್ತೊಂದು ಪ್ರಮುಖವಾದಂತಹ ಸುದ್ದಿ ಭಾರತಕ್ಕೆ ಸಂಬಂಧಪಟ್ಟಂತಹ ಸುದ್ದಿ ಏನು ಅಂತ ಹೇಳಿದರೆ, ರಷ್ಯಾ ತೈಲಕ್ಕೆ ಟ್ರಂಪ್ ಬ್ರೇಕ್ ಹಾಕಿದ್ದಾರೆ. ಭಾರತಕ್ಕೆ ಬೆಲೆ ಏರಿಕೆ ಶಾಕ್. ಹಿಂದೆಯೂ ಕೂಡ ಯಾವಾಗ ಭಾರತ ರಷ್ಯಾದಿಂದ ತೈಲವನ್ನು ಖರೀದಿ ಮಾಡ್ತಾ ಇತ್ತು, ನಮಗೆ ಕಡಿಮೆ $3-4 ಕಡಿಮೆ ಹಣದಲ್ಲಿ ಅವರಿಂದ ನಮಗೆ ತೈಲ ಸಿಗ್ತಾ ಇದೆ. ರಷ್ಯಾ ಮತ್ತು ಭಾರತದ ಸಂಬಂಧ ಅತ್ಯುತ್ತಮವಾಗಿತ್ತು. ಆದರೆ ಯಾವಾಗ ಯುದ್ಧ ಶುರುವಾದ ನಂತರ ನಿರ್ಬಂಧಗಳು ಬಂತು, ತೈಲದ ಕೊರತೆ ಆಗೋಕ್ಕೆ ಶುರುವಾಯಿತು. ಆವಾಗ ಒಂದಿಷ್ಟು ನಿರ್ಬಂಧವನ್ನು ತೆರೆದು ಹಾಕಿ ನೀವು ರಷ್ಯಾದಿಂದ ತೈಲವನ್ನು ಖರೀದಿ ಮಾಡಬಹುದು ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದರು. ಇದೀಗ 1 ತಿಂಗಳ ತೈಲ ರಿಯಾಯಿತಿ ಈ ಅವಧಿ ಏನಾಗಿದೆ ಅದು ಕಡಿತ ಆಗಿದೆ, ಅಂತ್ಯ ಆಗಿದೆ. ಆ ಅಂತ್ಯ ಆಗಿದ್ದರ ಕಾರಣಕ್ಕಾಗಿ ಮತ್ತೆ ಜಾಸ್ತಿ ಆಗ್ಬೋದು ಅಂತ 2026 ಮೇ 16ನೇ ತಾರೀಕಿಗೆ ಇದೆಲ್ಲ ಮುಕ್ತಾಯ ಆಗಿದೆ. ಹೀಗಾಗಿ ಯುದ್ಧದ ಕಾರಣಕ್ಕೆ ನಾವು ವಿನಾಯಿತಿ ಕೊಟ್ಟಿದ್ವಿ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ. ಅದರಲ್ಲೂ ವಿನಾಯಿತಿ ಹೆಂಗಿತ್ತು ಅಂತ ಹೇಳಿದರೆ, ರಷ್ಯಾದ ಹಡಗುಗಳು ಸಮುದ್ರದಲ್ಲಿ ಸಿಕ್ಕಾಕೊಂಡಿದ್ದು. ಆ ಸಮುದ್ರದಲ್ಲಿ ಸಿಕ್ಕಾಕೊಂಡಿರುವಂಥ ಹಡಗುಗಳಿಂದ ನೀವು ಕಚ್ಚಾ ತೈಲವನ್ನು ಖರೀದಿ ಮಾಡಬಹುದು ಅಂತ ಅಮೆರಿಕ ಭಾರತಕ್ಕೊಂದು ಸಡಿಲಿಕೆ ಕೊಟ್ಟಿತ್ತು. ಭಾರತ ಹೀಗಾಗಿ ಅವರಿಂದ ಖರೀದಿಯನ್ನು ಮಾಡಿತು. ಆದರೆ ಇವತ್ತೇನಾಯಿತು ಬೆಳವಣಿಗೆ? ಯಾವ ಹಡಗುಗಳು ಸಮುದ್ರದಲ್ಲಿ ಸಿಕ್ಕಾಕೊಂಡಿತ್ತು ರಷ್ಯಾದ್ದು, ಅವೆಲ್ಲವೂ ಕೂಡ ಜಾಗತಿಕವಾಗಿ ರಷ್ಯಾವನ್ನು ತಲುಪುವ ಪ್ರಯತ್ನವನ್ನು ಮಾಡಿವೆ. ಹೀಗಾಗಿ ರಷ್ಯಾವನ್ನು ತಲುಪಿದ್ರಿಂದ ನಾವು ಅದನ್ನೆಲ್ಲವನ್ನು ರದ್ದು ಮಾಡ್ತೀವಿ ಅಂತ ಸ್ಕಾಟ್ ಬೆಸೆಂಟ್ ಎನ್ನುವಂತಹ ವ್ಯಕ್ತಿ, ಅಮೆರಿಕಾದ ಈ ವ್ಯಕ್ತಿ ಕೊಟ್ಟಂತಹ ಹೇಳಿಕೆ. ಹೀಗಾಗಿ ಈ ಎಲ್ಲವೂ ಕೂಡ ರದ್ದಾಗ್ತಾ ಇದೆ. ಅಂದರೆ ಸುಂಕ ಸಮರದ ಜೊತೆಗೆ ರಷ್ಯಾದಿಂದ ನಾವು ಖರೀದಿ ಮಾಡ್ತಾ ಇದ್ದಿದ್ದು ಎಲ್ಲವೂ ಕೂಡ ಈಗ ಕಡಿಮೆ ಆಗುವಂಥ ಸಾಧ್ಯತೆ, ಅದು ಗ್ರಾಹಕರ ಮೇಲೆ ಒನ್ಸ್ ಅಗೇನ್ ಪರಿಣಾಮ ಬೀರುತ್ತಾ ಏನಾಗುತ್ತೆ ಅನ್ನೋದನ್ನು ಕಾದು ನೋಡೋಣ. ಇದು ಮೊದಲ ಸುದ್ದಿ. ಇನ್ನು ಜೀ ಕನ್ನಡ ನ್ಯೂಸ್ DNA ಎರಡನೆಯ ಸುದ್ದಿ ನ್ಯೂಕ್ಲಿಯರ್ ಅಟ್ಯಾಕಿಗೆ ಸಂಬಂಧಪಟ್ಟಿತ್ತು. UAEಯಲ್ಲಿ ನ್ಯೂಕ್ಲಿಯರ್ ಅಟ್ಯಾಕ್ಗೆ ಸಂಬಂಧಪಟ್ಟಂತಹ ಸುದ್ದಿ. ಏನೇನಾಯಿತು ಬೆಳವಣಿಗೆ? ಅಮೆರಿಕ ಮತ್ತು ಇರಾನ್ ನಡುವಿನ ಈ ಯುದ್ಧ ಕೇವಲ 2 ದೇಶಗಳಿಗೆ ಮಾತ್ರ ಸೀಮಿತ ಆಗಿಲ್ಲ ಅನ್ನೋದನ್ನು ಮೊದಲ ದಿನದಿಂದ ನೋಡ್ತಾ ಇದ್ದೀವಿ.
ಯಾವಾಗ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡಿತು, ಇರಾನ್ ಅಮೆರಿಕದ ಮಿತ್ರ ದೇಶಗಳ ಮೇಲೆ ದಾಳಿ ಮಾಡಿತು, ಅಮೆರಿಕದ ವಾಯುನೆಲೆಗಳ ಮೇಲೆ ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿತು. ಸ್ವತಃ ಅಮೆರಿಕವೇ ಈ ವಿಚಾರದಿಂದ ಒಂದು ಕ್ಷಣ ಕಂಗಾಲಾಗಿದ್ದನ್ನು ನೋಡಿದ್ದೇವೆ. ಸೌದಿ ಮೇಲೆ, UAE ಮೇಲೆ, ದುಬೈ, ಕತಾರ್ ಮೇಲೆ, ಬಹರೇನ್ ಮೇಲೆ ದಾಳಿಗಳಾಗ್ತಾ ಹೋಯಿತು. ಈ ದಾಳಿಗಳು ಆದಂತಹ ಸಮಯದಲ್ಲಿ ಇರಾನ್ ವಿರುದ್ಧ ಈ ಮಧ್ಯಪ್ರಾಚ್ಯದ ದೇಶಗಳಲ್ಲೂ ಕೂಡ ಕೆಲವೊಂದಿಷ್ಟು ದ್ವೇಷ, ಅಸೂಹೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳವಣಿಗೆಗಳಾಗ್ತಾ ಹೋಯಿತು. ಇದೀಗ UAEಯ ರಾಜಧಾನಿ ಅಬುದಾಬಿಯ ಬರಾಕಾ ಅಣು ವಿದ್ಯುತ್ ಸ್ಥಾವರದ ಮೇಲೆ ಒಂದು ಡ್ರೋನ್ ದಾಳಿ ನಡೆದುಬಿಟ್ಟಿದೆ. ಯಾರು ಮಾಡಿದ್ದಾರೆ, ಯಾಕಾಗಿದೆ, ಏನು ಎಲ್ಲವೂ ಕೂಡ ಸದ್ಯಕ್ಕೆ ನಿಗೂಢ. ಈ ನಿಗೂಢವಾಗಿದ್ದರೂ ಕೂಡ ಬೆಟ್ಟಿರೋದು ಮಾತ್ರ, ಅಂದರೆ ಬೆರಳಿರೋದು ಮಾತ್ರ ಯಾರ ಕಡೆಗೆ, ಇರಾನ್ನ ವಿರುದ್ಧವೇ ಇದೆ. ಹಾಗಾದರೆ ಏನಾಯ್ತಿದು, ಡೀಟೇಲ್ಸ್ ನೋಡ್ತಾ ಹೋಗೋಣ. ಬರಾಕಾ ಮೇಲೆ ಡ್ರೋನ್ ಪ್ರಹಾರ ಆಗಿದೆ. ಏನೇನಾಯಿತು? UAEಯ ರಾಜಧಾನಿ ಅಬುದಾಬಿಯ ಬರಾಕಾ ಅಣುಸ್ಥಾವರದ ಮೇಲೆ ಒಂದು ಡ್ರೋನ್ ದಾಳಿಯಾಗಿದೆ. ಈ ಡ್ರೋನ್ ದಾಳಿ ಯಾರು ಮಾಡಿದ್ರು, ಯಾಕೆ ಮಾಡಿದ್ರು, ಏನು ಎತ್ತ ಎಲ್ಲವೂ ಕೂಡ ಸದ್ಯಕ್ಕೆ ನಿಗೂಢ ಆಗಿದೆ. ಅಲ್ ದಾಫ್ರಾ ಪ್ರದೇಶದಲ್ಲಿರುವಂಥ ಒಂದು ಸ್ಥಾವರದ ಆವರಣದಲ್ಲಿ ಜ್ವಾಲಾಮುಖಿ ಅಂತ ಎಲ್ಲ ಬೆಂಕಿ ಹತ್ತಿಕೊಳ್ತು. ಸ್ಥಾವರದ ಹೊರಭಾಗದ ಎಲೆಕ್ಟ್ರಿಕಲ್ ಜನರೇಟರ್ನ ಗುರಿಯಾಗಿಸಿ ದಾಳಿ ಮಾಡಿದ್ದಾರೆ ಅಂತ. ಜನರೇಟರ್ ಕೂಡ ಸ್ಫೋಟ ಆಗಿಬಿಟ್ಟಿದೆ. ಹೆಂಗಾಯ್ತಿದು ಘಟನೆ ಅಂತ ಹೇಳಿದರೆ, ಈ ಅಬುದಾಬಿಯ ಬರಾಕಾ ಅಣು ವಿದ್ಯುತ್ ಸ್ಥಾವರದ ಮೇಲೆ 17ನೇ ತಾರೀಕಿಗೆ ದಾಳಿ ಆಯಿತು. ವಿದ್ಯುತ್ ಜನರೇಟರ್ನಲ್ಲಿ ಏಕಾಏಕಿಯಾಗಿ ಬೆಂಕಿ ಕಾಣಿಸ್ಕೊಳ್ತು. ಅವರು ಹೇಳ್ತಾ ಇರುವಂಥ ಮಾಹಿತಿ ಪ್ರಕಾರ ಪಶ್ಚಿಮ ಗಡಿಯಿಂದ, ಅಂದರೆ UAEಯ ಪಶ್ಚಿಮ ಗಡಿಯಿಂದ 3 ಡ್ರೋನ್ಗಳು ಬರಾಕಾ ಅಣು ವಿದ್ಯುತ್ ಸ್ಥಾವರ ಕಡೆ ಬಂತು. ಆ 3 ಡ್ರೋನ್ಗಳ ಪೈಕಿ 2 ನಾವು ಹೊಡೆದಿದ್ದೀವಿ, 1 ನಮ್ಮ ಕೈಗೆ ಸಿಗಲಿಲ್ಲ. ಆ ಡ್ರೋನ್ ಏನಾಯಿತು, ಅಲ್ಲಿದ್ದಂತಹ ವಿದ್ಯುತ್ ಜನರೇಟರ್ಗೆ ಅಪ್ಪಳಿಸ್ತು. ಆ ವಿದ್ಯುತ್ ಜನರೇಟರ್ಗೆ ಅಪ್ಪಳಿಸಿದ್ದರ ಪರಿಣಾಮವಾಗಿ ಬೆಂಕಿ ಹೊತ್ಕೊಂಡು ಉರಿದು ಬಿಟ್ಟಿದೆ ಅಂತ ಯಾರು ಹೇಳ್ತಾ ಇರೋದು? UAE ಅವರು ಹೇಳ್ತಾ ಇರೋದು. ಯಾಕೆ UAEಗೆ ಇದು ಭಾರಿ ಇಂಪಾರ್ಟೆಂಟು ಬರಾಕಾ ಅನ್ನೋದು ಹೇಳ್ತಾ ಹೋಗೋದಾದರೆ, 25% ವಿದ್ಯುತ್ ಕೊಡುತ್ತಿದ್ದು. ಸೂರ್ಯ ಇಲ್ಲದೆ ಇದ್ದಾಗಲೂ ಕೂಡ, ಸೂರ್ಯನ ಬೆಳಕಿಲ್ಲದೆ ಇದ್ದಾಗಲೂ ಕೂಡ, ಗಾಳಿ ಇಲ್ಲದೆ ಇದ್ದಾಗಲೂ ಕೂಡ ಇಡೀ UAEಗೆ ವಿದ್ಯುತ್ತನ್ನು ಪೂರೈಕೆ ಮಾಡುವಂತಹ ಶಕ್ತಿ ಬರಾಕಾ ಅಣು ವಿದ್ಯುತ್ ಸ್ಥಾವರಕ್ಕೆ ಕೆಪಾಸಿಟಿ ಇದೆ. ಹೀಗಾಗಿ UAEಗೆ ಭಾರಿ ಪ್ರಾಮುಖ್ಯತೆ. ಮತ್ತೊಂದು ಪ್ರಮುಖವಾದ ಗಮನಿಸಬೇಕಾದ ಸಂಗತಿ ಅಂತ ಹೇಳಿದ್ರೆ, ನಾವು ಒಟ್ಟಾರೆ ಮಧ್ಯಪ್ರಾಚ್ಯ ಅಂತ ಏನು ಕರಿತೀವಿ, ಅರಬ್ ಜಗತ್ತು ಅಂತ ನಾವೇನು ಕರಿತೀವಿ, ಈ ಅರಬ್ ಜಗತ್ತಿನಲ್ಲಿ ನಿರ್ಮಾಣವಾದಂತಹ ಮೊಟ್ಟ ಮೊದಲ ವಾಣಿಜ್ಯ ವಿದ್ಯುತ್ ಪರಮಾಣು ಸ್ಥಾವರ ಇದು. ಮೊದಲ ವಿದ್ಯುತ್ ಪರಮಾಣು ಸ್ಥಾವರ ಇದು. ಹೀಗಾಗಿ ಅವರಿಗೆ ಕಚ್ಚಾ ತೈಲದ ಜೊತೆಗೆ ನಾವು ತಾಂತ್ರಿಕವಾಗಿ ಮುಂದುವರೆದಿದ್ದೀವಿ ಅನ್ನುವಂಥ ಮೆಸೇಜನ್ನು UAE ಕೊಡ್ತಾ ಇತ್ತಲ್ಲ. ಸೌದಿ ಅರೇಬಿಯಾಗೆ ಸೆಡ್ ಹೊಡೆದು ಒಪೆಕ್ನಿಂದ ಹೊರಗಡೆ ಬಂದು ನಾವು ಮುಂದುವರೆದಿದ್ದೀವಿ ಅನ್ನುವಂಥ ಸಂದೇಶವನ್ನು ಕೊಡೋದಕ್ಕೂ ಕೂಡ ಇದೇ ಬರಾಕಾ ಅಣು ವಿದ್ಯುತ್ ಸ್ಥಾವರ ಕಾರಣ ಆಗಿತ್ತು. ಇದೀಗ ಅದರ ಮೇಲೆ ದಾಳಿ ಮಾಡೋ ಪ್ರಯತ್ನಗಳಾಗಿದೆ, ಡ್ರೋನ್ ದಾಳಿಗಳಾಗಿದೆ, ಬೆಂಕಿ ಹೊತ್ತುಕೊಂಡು ಉರಿದಿದೆ. ಇದರ ಪ್ರಮುಖವಾಗಿ ವಿಕಿರಣ ಸೋರಿಕೆಯ ಭೀತಿಯಲ್ಲಿ ಜಗತ್ತಿದೆ. ವಿಕಿರಣ ಸೋರಿಕೆಯ ಭೀತಿಯಲ್ಲಿ ಜಗತ್ತಿದೆ. ಅಣು ಸ್ಥಾವರದ ಬಳಿ ಸ್ಫೋಟ ಸಂಭವಿಸ್ತಾ ಇದ್ದಂತೆ ವಿಕಿರಣ ಸೋರಿಕೆಯ ಆತಂಕ ಎದುರಾಗ್ಬಿಡ್ತು. ಮತ್ತೊಮ್ಮೆ ಹಿರೋಶಿಮಾ, ನಾಗಾಸಕಿ ಘಟನೆಯನ್ನು ಮಾಡ್ಕೊಳ್ಳಿ, 2 ಲಕ್ಷ ಜನ ಮೃತಪಟ್ಟಿದ್ರು. ಯಾವುದು? ಇದೇ ಅಮೆರಿಕ ದಾಳಿ ಮಾಡಿದ್ದಕ್ಕೆ. ಇಂತಹ ವಿದ್ಯುತ್ ಅಣುಸ್ಥಾವರಗಳಿಂದ ರಿಯಾಕ್ಟರ್ನಲ್ಲಿ ಏನಾದರೂ ಬೆಳವಣಿಗೆಗಳಾಗಿ ಇಂತಹ ದಾಳಿಯ ಸಮಯದಲ್ಲಿ ವಿಕಿರಣಗಳು ಸ್ಫೋಟ ಆಗಿಬಿಟ್ರೆ, ವಿಕಿರಣಗಳು ಸೋರಿಕೆ ಆಗಿಬಿಟ್ರೆ ಏನಾಗಬಹುದು ಎನ್ನುವಂಥ ಆತಂಕ. ವಿಕಿರಣ ಸುರಕ್ಷತೆಗೆ ಧಕ್ಕೆ ಇಲ್ಲ ಅಂತ UAE ಪ್ರಾಧಿಕಾರ ಹೇಳಿದೆ. ಯಾವುದೇ ಸಿಸ್ಟಮ್ಗಳಿಗೆ ಏನು ಹಾನಿ ಆಗಿಲ್ಲ ಅಂತ ಅವರೆಲ್ಲ ಸ್ಪಷ್ಟನೆ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಜಾಗತಿಕವಾಗಿ ಯಾಕೆ ಭಯ ಇದೆ ವಿಕಿರಣ ಸೋರಿಕೆ ಅನ್ನೋದ್ರ ಬಗ್ಗೆ 2 ಇನ್ಸಿಡೆಂಟ್ ಆಗಿದೆ ಜಗತ್ತಿನಲ್ಲಿ. ಒಂದು ಚೆರ್ನೋಬಿಲ್ ಅಂತ ಕರೀತಾರೆ ಮತ್ತು ಫುಕುಶಿಮಾ ಎನ್ನುವಂಥ 2 ಘಟನೆ ಇದೆ. ಈ ಚೆರ್ನೋಬಿಲ್ ಎನ್ನುವಂಥ ಘಟನೆ 1986ರಲ್ಲಿ ಸಂಭವಿಸಿತು. ಎಲ್ಲಿ? ಇವತ್ತಿನ ಉಕ್ರೇನ್ನಲ್ಲಿ. ಅವತ್ತು ರಷ್ಯಾದ ಭಾಗವಾಗಿತ್ತು, ಇವತ್ತು ಉಕ್ರೇನ್ ಎನ್ನುವಂಥ ದೇಶ. ಇಲ್ಲಿ ಒಂದು ರಿಯಾಕ್ಟರ್ ನಿಯಂತ್ರಣದಲ್ಲಿ ಮಾನವ ದೋಷ ಆಯಿತು. ಈ ಮಾನವ ದೋಷ ಆಗಿದ್ದರ ಪರಿಣಾಮವಾಗಿ ಈ ಹಿರೋಶಿಮಾ ಈ ಪರಮಾಣು ಬಾಂಬ್ ದಾಳಿಗಿಂತಲೂ ಕೂಡ 400 ಪಟ್ಟು ವಿಕಿರಣಗಳು ಹೊರಗಡೆ ಬಂತು. 30 ಜನ ಏಕಾಏಕಿಯಾಗಿ ಸಾವನ್ನಪ್ಪಿದ್ರು. ಈ ಸಾವಿನ ನಂತರ 2-3 ಲಕ್ಷ ಜನರನ್ನು ಅಲ್ಲಿಂದ ಬೇರೆ ಕಡೆ ಸ್ಥಳಾಂತರ ಮಾಡೋ ಪ್ರಯತ್ನ ಆಯಿತು. ಒನ್ಸ್ ಅಗೇನ್ ಅಂಥದ್ದೇ ಘಟನೆ ಆಯ್ತಾ ಎನ್ನುವಂಥ ಭಯ ಇದೆ. ಎರಡನೇದು 2011ರಲ್ಲಿ ಜಪಾನ್ನಲ್ಲಿ ಆದಂಥ ಘಟನೆ ಫುಕುಶಿಮಾ ಎನ್ನುವಂಥ ಒಂದು ಪ್ರದೇಶದಲ್ಲಿ. ಮೊನ್ನೆ ಇದೇ ಇರಾನ್ನಲ್ಲಿ ಭೂಕಂಪ ಆದಾಗ ವಿಕಿರಣ ಏನಾದರೂ ಆಗಿಬಿಡ್ತಾ, ಅಂದರೆ ಪ್ರಯತ್ನ ಮಾಡ್ತಿದ್ಯಾ ಪರಮಾಣನ್ನ ಪ್ರಯೋಗ ಮಾಡೋದಕ್ಕೆ ಅಂತೆಲ್ಲ ನಾವು ಚರ್ಚೆ ಮಾಡಿದ್ವಲ್ಲ, ಅದೇ ಮಾದರಿಯಲ್ಲಿ ಜಪಾನ್ನಲ್ಲಿ 2011ರಲ್ಲಿ ಭೂಕಂಪ ಆಯಿತು 9.0 ತೀವ್ರತೆಯಲ್ಲಿ. ಈ ಭೂಕಂಪದ ಪರಿಣಾಮವಾಗಿ ಜನರೇಟರ್ಗೆ ಹೊಡೆತ ಬಿತ್ತು. ವಿದ್ಯುತ್ ಅಣು ಸ್ಥಾವರದಲ್ಲಿದ್ದಂಥ ಜನರೇಟರ್ಗೆ ಹೊಡೆತ ಬಿತ್ತು. ಅದಾದ ನಂತರ ಅಲ್ಲಿಯೂ ಕೂಡ ಸ್ಫೋಟ ಆಯಿತು, ಬೆಂಕಿ ಹತ್ತುಕೊಳ್ತು. ಇದು ಮಾನವನ ಒಂದು ಸಮಸ್ಯೆಯಿಂದ
ಚೆರ್ನೋಬಿಲ್ನಲ್ಲಿ ಘಟನೆ ಸಂಭವಿಸಿದರೆ ಫುಕುಶಿಯಾದಲ್ಲಿ ನೈಸರ್ಗಿಕವಾಗಿ ಭೂಕಂಪ ಉಂಟಾದಾಗ ಆಗಿತ್ತು. ಇದೀಗ ನಾವು ಮಾತನಾಡ್ತಾ ಇರುವಂತಹ ಬರಾಕ ಅಣು ವಿದ್ಯುತ್ ಸ್ಥಾವರದಲ್ಲಿ ಮತ್ತೊಂದು ದೇಶ ದಾಳಿ ಮಾಡಿದ್ದರ ಪರಿಣಾಮವಾಗಿ ಏನಾದರೂ ಇಂಥದ್ದೊಂದು ಘಟನೆ ಆಯಿತಾ? ಇದು ಸದ್ಯಕ್ಕಿರುವಂತಹ ಪ್ರಶ್ನೆ. ಆದರೆ UAE ಸರ್ಕಾರ ಹೇಳ್ತಾ ಇದೆ ಅಂಥದ್ದೇನು ಬೆಳವಣಿಗೆಗಳಾಗಿಲ್ಲ, ಯಾವುದೇ ಹಾನಿ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಒಂದು ಸದ್ಯಕ್ಕೆ ಮಧ್ಯಪ್ರಾಚ್ಯ ಆಗಿರ್ಬೋದು, ಭಾರತವೂ ಕೂಡ ಸಮಾಧಾನ ಪಟ್ಕೊಳ್ಬಹುದಾದಂಥ ವಿಚಾರ. ಯಾಕೆ ಭಾರತ ಸಮಾಧಾನ ಪಟ್ಕೊಳ್ಬೇಕಾದಂಥ ವಿಚಾರ ಅನ್ನೋದಕ್ಕೆ ಡೀಟೇಲ್ಸಿಗೆ ಬರ್ತೀನಿ. ಮತ್ತೊಂದು ಕಡೆ ಇರಾನ್ ಮೇಲೆ ಇದೀಗ ಸಂದೇಹದ ಮುಳ್ಳು. ನಾನು ಆವಾಗಲೇ ಹೇಳ್ತಾ ಇದ್ದೆ, ಎಲ್ಲರ ಕಣ್ಣಿರೋದು ಇರಾನ್ನ ಮೇಲೆ. ಯಾಕಂದರೆ ಇರಾನ್ ಈ ಯುದ್ಧ ಶುರುವಾದ ಮೇಲೆ ಇದೇ ದೇಶಗಳ ಮೇಲೆ ದಾಳಿ ಮಾಡಿ ಸೇಡನ್ನು ತೀರಿಸಿಕೊಳ್ಳುವ ಪ್ರಯತ್ನವನ್ನು ಮಾಡುತ್ತೆ. ಇದೀಗ ಆ ಭಾಗವಾಗಿ ಅಂಥದ್ದೊಂದು ದಾಳಿಯನ್ನು ಇವರು ಮಾಡಿದ್ರ ಅನ್ನುವಂತಹ ಪ್ರಶ್ನೆ ಇದೆ. ಈ ದಾಳಿಯ ಹೊಣೆಯನ್ನು ಹೊತ್ಕೊಳ್ದೇ ಇದ್ರೂ ಕೂಡ ಇರಾನ್ ವಿರುದ್ಧವೇ ಒಂದು ಬಲವಾದ ಅನುಮಾನ ಇದೆ. ಫುಜೈರಾ ಪೈಪ್ಲೈನ್ ನಿರ್ಮಾಣವೇ ದಾಳಿಗೆ ಕಾರಣವಾಯಿತಾ ಅಂತ. ಫುಜೈರಾ ಈ ಪೈಪ್ಲೈನ್ ಬಗ್ಗೆ ನಾವು ಈಸ್ಟ್ ವೆಸ್ಟ್ ಪೈಪ್ಲೈನ್ ಬಗ್ಗೆ ಮೊನ್ನೆ ಚರ್ಚೆ ಮಾಡ್ತಾ ಇದ್ವಿ. ಹಾರ್ಮುಜನ್ನು ಬೈಪಾಸ್ ಮಾಡಿ ಫುಜೈರಾದಿಂದ ಭಾರತ, ಚೀನಾ, ಜಪಾನ್ ಈ ಎಲ್ಲ ದೇಶಗಳಿಗೆ ತೈಲನ್ನು ರಫ್ತು ಮಾಡೋದಕ್ಕೆ ಇದೇ UAE ಒಂದು ಆಲೋಚನೆಯನ್ನು ಮಾಡಿಕೊಂಡು ಒಂದು ಸುಮಾರು 300-400 ಕಿಲೋಮೀಟರ್ ಕಾಲುವೆ ಮುಖಾಂತರ ಅಲ್ಲಿ ಹಡಗನ್ನು ತೆಗೆದುಕೊಂಡು ಬಂದು ಇಲ್ಲಿ ರಫ್ತು ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದೆ. ಅಂದರೆ ಇರಾನ್ನಿಂದ ತಪ್ಪಿಸಿಕೊಳ್ಳೋ ಪ್ರಯತ್ನವನ್ನು ಅದು ಮಾಡ್ತಾ ಇತ್ತು. ಅದರ ಭಾಗವಾಗಿ ಆ ಸೇಡನ್ನು ತೀರಿಸಿಕೊಳ್ಳೋದಕ್ಕೆ ಅವರು ಮುಂದಾದ್ರ ಅನ್ನುವಂಥ ಒಂದು ಸಂದೇಹ ಇದೆ. ಇದಕ್ಕಿಂತ ಮೊದಲು ಏನಾಗಿತ್ತು ಅಂತ ಹೇಳಿದರೆ, ಇದನ್ನು ನಿರ್ಮಾಣ ಮಾಡುವಂತಹ ಸಮಯದಲ್ಲಿ ಯಮನ್ನ ಹೌತಿ ಬಂಡುಕೋರರು 2017ರಲ್ಲಿ ಈ ಸ್ಥಾವರ ಏನು ನಿರ್ಮಾಣ ಆಗ್ತಾ ಇತ್ತು. ಈ ಸ್ಥಾವರ ನಿರ್ಮಾಣ ಹಂತದಲ್ಲಿದ್ದಾಗಲೇ ಹೌತಿ ಬಂಡುಕೋರರು ಏನೋ ಒಂದು ಎಚ್ಚರಿಕೆ ಕೊಟ್ಟಿದ್ದರಂತೆ. ಏನಂತ? ನಾವು ಇದರ ಮೇಲೆ ದಾಳಿ ಮಾಡ್ತೀವಿ, ಇದನ್ನು ನಾಶ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಕೂಡ ಇದು ಅಸ್ತಿತ್ವದಲ್ಲಿ ಇರದಂತೆ ನಾವು ನೋಡ್ಕೊಳ್ತೀವಿ ಅಂತ ಈ ಹೌತಿ ಬಂಡುಕೋರು 2017ರಲ್ಲಿ ಹೇಳಿದ್ರಂತೆ. ಹೀಗಾಗಿ ಈ ನಾವು ಮೂರನೇ ರಾಷ್ಟ್ರದ ಮುಖಾಂತರ ದಾಳಿ ಮಾಡಿಸೋ ಪ್ರಾಕ್ಸಿ ಯುದ್ಧಗಳ ಬಗ್ಗೆ ಎಲ್ಲ ಚರ್ಚೆ ಮಾಡಿದ್ವಲ್ಲ, ಆ ಪ್ರಾಕ್ಸಿ ಯುದ್ಧ ಏನಾದರೂ ಆಯಿತಾ, ಏಜೆಂಟರ ಮುಖಾಂತರ ಏನಾದರೂ ಇಂಥದ್ದೊಂದು ದಾಳಿ ಮಾಡಿಸೋ ಪ್ರಯತ್ನವನ್ನು ಇರಾನ್ ಮಾಡ್ತಾ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಾ ಇದೆ. ಇದರ ಕಾರಣ ಏನು ಅಂತ ಹೇಳಿದ್ರೆ, UAE ಅಧ್ಯಕ್ಷರ ಸಲಹೆಗಾರ ಅನ್ವರ್ ಗರ್ಗಾಶ್ ಅನ್ನುವಂಥ ಒಬ್ಬ ವ್ಯಕ್ತಿ, ಈ ವ್ಯಕ್ತಿ ಒಂದು ಅನುಮಾನವನ್ನು ಹೊರಹಾಕಿದ್ದಾರೆ. ಏನಂತ ಹೇಳ್ತಾರೆ ಅವರು? ಇವರು ತಮ್ಮ ಏಜೆಂಟ್ಗಳ ಮುಖಾಂತರ ಅಥವಾ ಈ ಹೌತಿಗಳ ಮುಖಾಂತರ ದಾಳಿ ಮಾಡಿಸಿರುವಂತಹ ಸಾಧ್ಯತೆಗಳಿದೆ. ಇದರ ಪರಿಣಾಮ ಮಾತ್ರ ಯಾರೂ ಕೂಡ ಊಹೆ ಮಾಡೋದಕ್ಕೆ ಸಾಧ್ಯ ಇರೋದಿಲ್ಲ ಅಂತ ಅವರ ಸಲಹೆಗಾರ ಕೊಟ್ಟಂತಹ ಎಚ್ಚರಿಕೆ ಇದು. ಹೀಗಾಗಿ ಎಲ್ಲರ ಕಣ್ಣಿರೋದು ಇದೀಗ ಇರಾನ್ನ ಮೇಲೆ ಇದೆ. ಮತ್ತೊಂದು ಪ್ರಮುಖವಾದ ಬೆಳವಣಿಗೆ ಅಂತ ಹೇಳಿದರೆ, ಇರಾನ್ಗೆ ಭಾರತದ ಖಡಕ್ ಸಂದೇಶ ಇದೆ. UAE ಮಿತ್ರ ದೇಶ, ತೈಲದಲ್ಲಿ ನಾವು ರಕ್ಷಣೆಯನ್ನು ಪಡೆದುಕೊಳ್ಳಬೇಕು ಅಂತ ಹೇಳಿದರೆ UAE ನಮಗೆ ಮಿತ್ರ ದೇಶ. ಹೀಗಾಗಿ UAEಯ ಪರವಾಗಿ ನಾವು ನಿಂತಿದ್ದೇವೆ. ಇರಾನ್ ವಿರುದ್ಧ ಒಂದು ಖಡಕ್ ಸಂದೇಶ ಕೊಡೋ ಪ್ರಯತ್ನ. ಬರಾಕ ಅಣು ಸ್ಥಾವರದ ಮೇಲಿನ ದಾಳಿಯನ್ನು ಭಾರತ ತೀವ್ರವಾಗಿ ಖಂಡಿಸಿತು, ಅಕ್ಷಮ್ಯ ಅಪರಾಧ ಅಂತ ಹೇಳ್ತು. ಅಂತಾರಾಷ್ಟ್ರೀಯ ಕಾನೂನುಗಳ ಉಲ್ಲಂಘನೆ ಅಂತ ಭಾರತ ಹೇಳಿದೆ, ಅಪಾಯಕಾರಿ ಮತ್ತು ಅಸ್ವೀಕಾರ. ವಿದೇಶಾಂಗ ಇಲಾಖೆ ಹೇಳಿರೋದು. UAE ಇರಾನ್ ನಡುವೆ ಸಮತೋಲನದ ರಾಜತಾಂತ್ರಿಕತೆಯನ್ನು ಭಾರತ ಸರ್ಕಾರ ಅನುಕರಣೆ ಮಾಡ್ತಾ ಇದೆ. ಪಶ್ಚಿಮ ಏಷ್ಯಾದಲ್ಲಿ ಉದ್ವಿಗ್ನತೆ ಹೆಚ್ಚದಂತೆ ಸಮಯ ವಹಿಸಲು ಭಾರತದ ಮನವಿ ಇದೀಗ. ಮಿತ್ರ ರಾಷ್ಟ್ರ UAE ಭದ್ರತೆಗೆ ಭಾರತ ಒಂದು ಬೆಂಬಲವನ್ನು ಕೊಟ್ಟಿದೆ, ಇರಾನ್ಗೆ ಒಂದು ಪರೋಕ್ಷ ಎಚ್ಚರಿಕೆಯನ್ನು ಕೊಟ್ಟಿದೆ. ಒಂದು 2-3 ಕಾರಣಗಳನ್ನು ವಿಶ್ಲೇಷಣೆ ಮಾಡೋದಾಗ್ತಾ ಇದೆ. ಒಂದು, ಶಾಂತಿಯುತವಾಗಿರುವಂಥ ಪರಮಾಣು ಸ್ಥಾವರದ ಮೇಲೆ ದಾಳಿ ಮಾಡೋದು ಅಪಾಯಕಾರಿ. ಈಗ ನಂಟಾಜ್ ಅಂತೀರಿ, ಇಸ್ಫಹಾನ್ ಅಂತೀರಿ, ಬಾರ್ಷೆಹ ಅಂತೀರಿ, ಈ ಎಲ್ಲ ಕೇಂದ್ರಗಳ ಮೇಲೆ ಅಮೆರಿಕ ಅನುಮಾನವನ್ನು ವ್ಯಕ್ತಪಡಿಸಿ ಭೂಗತ ಲೋಕದಲ್ಲಿ ಅವರು ಯುರೇನಿಯಂ ತೆಗೆದಿಟ್ಟಿದ್ದಾರೆ ಅಂತ ನಿಮ್ಮ ಆರೋಪಗಳಿದೆ. ಆ ಆರೋಪದ ಭಾಗವಾಗಿ ಅಮೆರಿಕ ದಾಳಿ ಮಾಡ್ತಾ ಇದೆ. ಆದರೆ UAEಯ UAEಯ ಈ ಅಣುಸ್ಥಾವರ ಏನಿದೆ, ಬರಾಕ ಅಣುಸ್ಥಾವರ ಏನಿದೆ, ಇದು ಪ್ಯೂರ್ಲಿ ನಾಗರಿಕ ಉದ್ದೇಶಗಳಿಗಾಗಿ ವಿದ್ಯುತ್ ಉತ್ಪಾದನೆಗೆ ಮಾಡುವಂತಹ ಸಂಬಂಧಪಟ್ಟಂಥ ಸ್ಥಾವರ ಆಗಿದೆ. ಇದರ ಮೇಲೆ ದಾಳಿ ಮಾಡೋದು ಅಕ್ಷಮ್ಯ ಅಪರಾಧ ಅನ್ನೋದು ಭಾರತ. ಮತ್ತೊಂದು ಕಡೆ ಮಧ್ಯಪ್ರಾಚ್ಯದಲ್ಲಿ ಉದ್ವಿಗ್ನತೆಯ ಪರಿಸ್ಥಿತಿ ಇದೆ. ಈಗಾಗಲೇ ಯುದ್ಧ ನಡೀತಾ ಇದೆ. ಈ ಸಮಯದಲ್ಲಿ ಇಂತಹ ಕ್ಲಿಷ್ಟ ಪರಿಸ್ಥಿತಿಗೆ ಹೋದರೆ ಮತ್ತಷ್ಟು ಯುದ್ಧ ಉದ್ವಿಗ್ನತೆಯನ್ನು ತೆಗೆದುಕೊಳ್ಳಬಹುದು, ಮತ್ತೆ 2 ದೇಶಗಳು ಅದರಲ್ಲಿ ಎಂಟರ್ ಆಗ್ಬೋದು ಎನ್ನುವಂತಹ ಕಳವಳ ಭಾರತದಿದೆ. ಮತ್ತೊಂದು ಸ್ವಹಿತಾಸಕ್ತಿ ಭಾರತದ್ದೇನಿದೆ ಅಂತ ಹೇಳಿದರೆ, ಇದೇ UAEಯಲ್ಲಿ 35 ಲಕ್ಷ ಅನಿವಾಸಿ ಭಾರತೀಯರಿದ್ದಾರೆ. 35 ಲಕ್ಷ ಅನಿವಾಸಿ ಭಾರತೀಯರು ಉದ್ಯೋಗದ ಕಾರಣಕ್ಕಾಗಿ UAEಯಲ್ಲಿ ವಾಸ ಮಾಡ್ತಿದ್ದಾರೆ. ನಾಳೆ ಒಂದು ವೇಳೆ ಇದೇ ಬರಾಕ ಎನ್ನುವಂತಹ ಅಣುಸ್ಥಾವರದ ಮೇಲೆ ದಾಳಿಯಾಗಿ ವಿಕಿರಣಗಳೇನಾದರೂ ಬಿಡುಗಡೆಯಾಗಿ ಅದರ ಪರಿಣಾಮ ಭಾರತೀಯರ ಮೇಲೆ ಬಿದ್ದರೆ ಏನಾಗ್ಬೋದು ಅನ್ನುವಂಥ ಪರಿಸ್ಥಿತಿ. ಒನ್ಸಗೆ ನಾನು ಅವಾಗಲೇ ಹೇಳಿದ ಹಾಗೆ ಅತಿ ಹೆಚ್ಚು ತೈಲವು ಕೂಡ UAE ಮೇಲೆ ನಾವು ಡಿಪೆಂಡೆನ್ಸಿ ಆಗಿದ್ದೀವಿ. ಇದು ಕೂಡ ಭಾರತದ್ದಿದೆ. ನಾಗರಿಕ ಪರಮಾಣು ಕೇಂದ್ರಗಳ ಮೇಲೆ ಯಾವುದೇ ಕಾರಣಕ್ಕೂ ದಾಳಿ ಮಾಡೋದು ಇದು ಅಂತಾರಾಷ್ಟ್ರೀಯ ಕಾನೂನುಗಳ ಉಲ್ಲಂಘನೆ ಅನ್ನೋದು ಭಾರತದ ಒಟ್ಟಾರೆ ಸಾರಾಂಶ ಆಗಿದೆ.
ಮತ್ತೊಂದು ಪ್ರಮುಖವಾದ ಬೆಳವಣಿಗೆ ರಹಸ್ಯ ಪ್ರತೀಕಾರದ ಸಮರ. ಇದೊಂದು ಡ್ರೋನ್ ದಾಳಿ ಆಯ್ತಲ್ಲ ಬರಾಕ ಅಣುಸ್ಥಾವರದ ಮೇಲೆ. ಇದಕ್ಕಿಂತ ಮೊದಲು UAE ಇರಾನ್ ಒಂದು ಯುದ್ಧದ ಪೀಕ್ ಟೈಮ್ನಲ್ಲಿದ್ದಾಗ ಅಮೆರಿಕಾದ ಜೊತೆಗೆ ಕಾದಾಟ ಮಾಡುವಂತಹ ಸಮಯದಲ್ಲಿ ಸ್ವತಃ ಇರಾನಿಗೂ ಕೂಡ ಗೊತ್ತಾಗದೆ UAE ದಾಳಿ ಮಾಡಿದೆ. ಇದು ಒಂದಿಗೆ ಬರ್ತಾ ಇರುವಂತಹ ಸುದ್ದಿ. ಇದು ಇರಾನ್ ದಾಳಿಗಳಿಗೆ ಪ್ರತಿಯಾಗಿ UAEಯಿಂದಲೂ ಕೂಡ ರಹಸ್ಯ ಮಿಲಿಟರಿ ಆಪರೇಷನ್ ಆಗಿದೆ ಅಂತ ವಾಲ್ ಸ್ಟ್ರೀಟ್ ಜರ್ನಲ್ ವರದಿ ಮಾಡಿದೆ. ವಾಲ್ ಸ್ಟ್ರೀಟ್ ಜರ್ನಲ್ ಮಾಡಿರುವಂತಹ ವರದಿ ಇದು. ಇರಾನ್ ಒಳಗಡೆ ನುಗ್ಗಿ UAE ಸೇಡ್ ತೀರಿಸಿಕೊಂಡಿದೆ ಅಂತ ಅವರು ಹೇಳ್ತಿದ್ದಾರೆ. ನಮ್ಮ ಗಡಿ ಮತ್ತು ಮೂಲಸೌಕರ್ಯ ರಕ್ಷಣೆಗೆ ಮಿಲಿಟರಿ ಕ್ರಮ ಅನಿವಾರ್ಯ ಅಂತ ಹೇಳಿದ್ದಾರೆ. ಇರಾನ್ ಮತ್ತು ಅಮೆರಿಕ UAE ನಡುವೆ ಡ್ರೋನ್ ವಾರ್ ಶುರುವಾಗಿದೆ. ನಾಗರಿಕ ಮತ್ತು ಇಂಧನ ಕೇಂದ್ರಗಳ ಮೇಲೆ ನಿರಂತರ ದಾಳಿ, ಸ್ಫೋಟಕ ಸ್ಥಿತಿಯಲ್ಲಿ ಗಲ್ಫ್ ರಾಷ್ಟ್ರಗಳಿರೋದು. ಅವರು ಹೇಳ್ತಾ ಇರುವಂತಹ ಮಾಹಿತಿಯ ಪ್ರಕಾರ ರಹಸ್ಯ ಪ್ರತೀಕಾರವನ್ನು ಅವರು ತೀರಿಸಿಕೊಂಡಿದ್ದಾರೆ ಅಂತ ವಾಲ್ ಸ್ಟ್ರೀಟ್ ಜರ್ನಲ್ ಅವರು ಹೇಳ್ತಾ ಇದ್ದಾರೆ. ಇರಾನ್ನ ಈ ಸಂಘರ್ಷ ಉತ್ತುಂಗತ ಸಮಯದಲ್ಲಿದ್ದಾಗ ಪರ್ಷಿಯನ್ ಗಲ್ಫ್ನಲ್ಲಿ ಲಾವನ್ ದ್ವೀಪದ ಈ ತೈಲ ಸಂಗ್ರಹಣಾ ಘಟಕ ಏನಿದೆ, ಲಾವನ್ ದ್ವೀಪದಲ್ಲಿ ಇರಾನ್ ಅವರು ತೈಲ ಸಂಗ್ರಹ ಮಾಡಿರ್ತಾರೆ. ಆ ಲಾವನ್ ದ್ವೀಪದ ಮೇಲೆ UAE ದಾಳಿ ಮಾಡಿದೆ, ಈ ಘಟಕದ ಮೇಲೆ ದಾಳಿ ಮಾಡಿದೆ. ಈ ಮುಖಾಂತರ ಇರಾನ್ನ ತೈಲ ಉತ್ಪಾದನೆ ಕುಸಿಯುವಂತೆ ನೋಡಿಕೊಳ್ಳೋ ಪ್ರಯತ್ನವನ್ನು UAE ಕೂಡ ಮಾಡಿತ್ತು ಅಂತ ಯಾರು ಹೇಳ್ತಾ ಇರೋದು? ವಾಲ್ ಸ್ಟ್ರೀಟ್ ಜರ್ನಲ್ ಅವರು ಹೇಳ್ತಾ ಇರೋದು. ಅಂದರೆ ಇರಾನಿಗೂ ಕೂಡ ಗೊತ್ತಾಗದ ರೀತಿಯಲ್ಲಿ ಇಂಥದ್ದೊಂದು ಬೆಳವಣಿಗೆ, ಇಂಥದ್ದೊಂದು ರಹಸ್ಯ ಕಾರ್ಯಾಚರಣೆಯನ್ನು ಇವರು ಮಾಡಿದ್ರು ಅಂತ. ಪ್ರಮುಖವಾಗಿ ಮತ್ತೊಂದು ಬೆಳವಣಿಗೆ ಇಲ್ಲ ಆಗಿರೋದು ಏನು ಅಂತ ಹೇಳಿದರೆ, ಯಾವ ವ್ಯಕ್ತಿಗಳು ಈ ಹಿಂದೆ ದಾಳಿ ಮಾಡಿದ್ರೋ ಅವರನ್ನು ಹತ್ಯೆ ಮಾಡೋ ಪ್ರಯತ್ನಗಳಾಗಿದೆ. 2023 ಅಕ್ಟೋಬರ್ 7 ಆದಂತಹ ದಾಳಿ ಹತ್ಯೆ ಮಾಡಲಾಗಿದೆ. ಇಸ್ರೇಲ್ನಿಂದ ಆಗಿರೋದು. ಹಮಾಸ್ ಕಮಾಂಡರ್ಸ್ ಖತಮ್ ಆಗಿದ್ದಾರೆ. ಯಾರ ದಾಳಿಯಲ್ಲಿ? ಇಸ್ರೇಲ್ನ ದಾಳಿಯಲ್ಲಿ. ಉತ್ತರ ಗಾಜಾದಲ್ಲಿ ವೈಮಾನಿಕ ದಾಳಿಯನ್ನು ನಡೆಸಿ ಉಗ್ರರನ್ನು ಇಸ್ರೇಲ್ ರಕ್ಷಣಾ ಪಡೆ ಮುಗಿಸಿದೆ. ಇಯಾದ್ ಅಲ್ಮೊಥೌಕ್ ಮತ್ತು ಖಾಲಿದ್ ಜೌದೆ ಹತ್ಯೆ ಆಗಿರೋದಾಗಿ IDF ಘೋಷಣೆ ಮಾಡಿದೆ. UAE ಮೇಲೆ ದಾಳಿ ಆಗ್ತಾ ಇರುವ ಬೆನ್ನಲ್ಲೇ ಇಸ್ರೇಲಿಂದ ಮತ್ತೊಂದು ಆಪರೇಷನ್ ಆಗಿದೆ. ಗಾಜಾದಿಂದ ಅಬುದಾಬಿಯವರೆಗೆ ಈ ಯುದ್ಧದ ಕಾಳ್ಗಿಚ್ಚು ಎಲ್ಲವೂ ಕೂಡ ವ್ಯಾಪಿಸಿರೋದು. ಇದೇ ಇರಾನ್ ಹೇಳ್ತಾ ಇರೋದೇನು? ಲೆಬನಾನ್ ಮೇಲೆ ಯಾವ ಕಾರಣಕ್ಕೂ ಇರಾನ್ ದಾಳಿ ಮಾಡಬಾರ್ದು, ಇಸ್ರೇಲ್ ದಾಳಿ ಮಾಡಬಾರ್ದು ಅಂತ. ಯಾರು ಹೇಳ್ತಾ ಇರೋದು? ಇದು ಈ ಯುದ್ಧವನ್ನು ನಿಲ್ಲಿಸಬೇಕು ಅಥವಾ ಮಾತುಕತೆಗೆ ಬರಬೇಕು ಅಂದರೆ ಇದು ಬೇಡಿಕೆ ಕೂಡ ಇದೆ ಇರಾನ್ದು. ಇಸ್ರೇಲ್ ಲೆಬನಾನ್ ಮೇಲೆ ದಾಳಿ ಮಾಡಬಾರ್ದು ಅಂತ. ಆದರೆ ತನ್ನಗೆ ಮೇಲೆ ದಾಳಿ ಆಗಿತ್ತಲ್ಲ 2023 ಆ ದಾಳಿಗೆ ಪ್ರತೀಕಾರವಾಗಿ ಇಬ್ಬರು ಕಮಾಂಡರ್ಸ್ನವರು ಹೊಡೆದುರುಳಿಸಿದ್ದಾರೆ. ಭೀಕರ ಆಪರೇಷನ್ ಎಲ್ಲ ನಡೆಸಿದ್ದಾರೆ. ಹಮಾಸ್ನ ಇಬ್ಬರು ಪ್ರಮುಖ ಕಮಾಂಡರ್ ಅಲ್ಮೊಥೌಕ್, ಖಾಲಿದ್ ಜೌದೆ ಎಂಬ ಉಗ್ರರನ್ನ ಇಸ್ರೇಲ್ನ ರಕ್ಷಣಾ ಪಡೆಗಳು ಇದೀಗ ಉತ್ತರ ಗಾಜಾದಲ್ಲಿ ವೈಮಾನಿಕ ದಾಳಿಯ ಮುಖಾಂತರ ಹೊಡೆದು ಮುಗಿಸಿಬಿಟ್ಟಿವೆ. UAE ಮೇಲೆ ಒಂದು ಕಡೆ ದಾಳಿ ಆಗ್ತಾ ಇದೆ, ಇದರ ನಡುವೆ ಇಸ್ರೇಲ್ ಮಾಡ್ತಾ ಇರುವಂತಹ ಕಾರ್ಯಾಚರಣೆ. ಹೀಗಾಗಿ ಗಾಜಾದಲ್ಲಿ ಹಮಾಸ್ ವಿರುದ್ಧ ಇಸ್ರೇಲ್ ಸಮರವನ್ನು ಸಾರಿ UAE ಅಣುಸ್ಥಾವರದ ಮೇಲೆ ಇರಾನ್ ಬೆಂಬಲಿತರ ದಾಳಿ. ಈಗ ಒಟ್ಟಾರೆ ಏನಾಗ್ತಾ ಇದೆ? ಮಧ್ಯಪ್ರಾಚ್ಯದಲ್ಲಿ ಶಾಂತಿ ಅನ್ನೋದು ಸದ್ಯಕ್ಕೆ ಕಾಣಿಸ್ತಾ ಇಲ್ಲ. ಒಂದು ಕಡೆ ಅಮೆರಿಕ ಇರಾನ್ ಮೇಲೆ ದಾಳಿ, ಇದೇ ಇರಾನ್ UAE ಮೇಲೆ ದಾಳಿ. ತನ್ನ ಮೇಲೆ ದಾಳಿ ಆಗಿತ್ತು ಅನ್ನುವ ಕಾರಣಕ್ಕಾಗಿ ಇಸ್ರೇಲ್, ಹಮಾಸ್ ಆಗಿರ್ಬೋದು, ಹಿಜ್ಬುಲ್ಲಾ ಇವುಗಳ ಮೇಲೆ ದಾಳಿ ಮಾಡಿ ಪ್ರತೀಕಾರವನ್ನು ತೀರಿಸಿಕೊಳ್ಳೋ ಪ್ರಯತ್ನವನ್ನು ಮಾಡಿದೆ. ಇದು ಒಟ್ಟಾರೆ ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ. ಇದು ಜೀ ಕನ್ನಡ ನ್ಯೂಸ್ DNA 2ನೇ ಸುದ್ದಿ. ಜೀ ಕನ್ನಡ ನ್ಯೂಸ್ DNA 3ನೇ ಸುದ್ದಿ. ಬಾಂಗ್ಲಾ ಮತ್ತು ಪಾಕಿಸ್ತಾನ ಭಾರತಕ್ಕೆ ಸಂಬಂಧಪಟ್ಟಂತ ಸುದ್ದಿ. ಇದು ತ್ರಿಕೋನಾಕೃತಿಯಲ್ಲಿದೆ. ಒಂದು ಕಡೆ ಪಾಕಿಸ್ತಾನ ಬಯಸ್ತಾ ಇದೆ, ಭಾರತ ಪಾಕಿಸ್ತಾನಕ್ಕೆ ಗೌರವ ಕೊಡಬೇಕು. ಯಾವುದಕ್ಕೆ? ಭಯೋತ್ಪಾದನೆಯನ್ನ ಹುಟ್ಟುಹಾಕಿ, ಸಾಕಿ, ಬೆಳೆಸಿ ಮತ್ತೊಂದು ದೇಶಗಳ ವಿರುದ್ಧ ಪಿತೂರಿ ಮಾಡಿದ್ದಕ್ಕೆ ಗೌರವ ಕೊಡಬೇಕಾ? ತನ್ನದೇ ದೇಶದ ಜನರಿಗೆ ಆಹಾರ, ನೀರು, ಬಟ್ಟೆ, ವಸತಿ, ಔಷಧಿ ಕೊಡದೆ ಜಗತ್ತಿನ ಎದುರು ಬೆತ್ತಲಾಗಿರುವ ಪಾಕಿಸ್ತಾನಕ್ಕೆ ಗೌರವ ಕೊಡಬೇಕಾ? ಸಾಲ ಸಾಲ ಅಂತ ಜಗತ್ತಿನ ವಿವಿಧ ದೇಶಗಳ ಮುಂದೆ ಹೋಗಿ 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 ಸಾಲದಿಂದಲೇ ಬದುಕನ್ನು ಕಟ್ಕೊಳ್ತಾ ಇರುವಂತಹ ಪಾಕಿಸ್ತಾನಕ್ಕೆ ನಾವು ಗೌರವ ಕೊಡಬೇಕಾ? ಯಾವ ಕಾರಣಕ್ಕಾಗಿ ಗೌರವ ಕೊಡಬೇಕು? ಭಯೋತ್ಪಾದನೆಯೇ ಅವರ ಉಸಿರು. ಭಯೋತ್ಪಾದನೆಯಿಂದಲೇ ಜಗತ್ತಿನಲ್ಲಿ ಉಳಿದಿರುವಂತಹ ದೇಶ. ಇದೇ ಕಾರಣಕ್ಕಾಗಿ ಭಾರತ ಈ ವಿಚಾರದ ಬಗ್ಗೆ ಟೀಕೆ ಟಿಪ್ಪಣಿ ಎಲ್ಲವನ್ನು ಕೂಡ ಮಾಡಿದೆ. ಇವೆಲ್ಲದರ ನಡುವೆ ಒಂದು ಸೇನಾ ಹಿಡಿತದಲ್ಲಿ ಪಾಕಿಸ್ತಾನದ ಸರ್ಕಾರ ಇರುತ್ತೆ. ಸೇನೆಯವರೇ ಅಲ್ಲಿ ಅಲ್ಟಿಮೇಟು. ಅವರು ಹೇಳಿದ್ದೇ ಮಾತು ನಡೆಯುತ್ತೆ. ಈ ಹಿಂದೆ ಅನೇಕ ಜನಪ್ರತಿನಿಧಿಗಳು ಅಂದರೆ ಪ್ರಜಾಪ್ರಭುತ್ವದಿಂದ ಆಯ್ಕೆ ಆದಂತಹ ಸರ್ಕಾರಗಳನ್ನು ಉರುಳಿಸಿ ಮಿಲಿಟರಿ ಆಡಳಿತ ಆಗಿದ್ದರ ಬಗ್ಗೆ ಇದೇ DNA ನಾವು ನೋಡಿದ್ದೀವಿ. ಯಾವ್ಯಾವ ಸರ್ಕಾರಗಳು ಹಾಗೆ ಅಸ್ತಿತ್ವಕ್ಕೆ ಬಂದಿತ್ತು ಅಂತ. ಇದೀಗ ಒಂದು ಸರ್ಕಾರದ ಬಗ್ಗೆ ಚರ್ಚೆ ಆಗ್ತಾ ಇದೆ. ಯಾವ ಸರ್ಕಾರ ಅಂತ ಹೇಳಿದರೆ ಇಮ್ರಾನ್ ಖಾನ್ ಕುರ್ಚಿ ಉರುಳಿದ್ದರ ಬಗ್ಗೆ. ಹೇಗೆ ಉರುಳಿತು, ಏನಾಗಿತ್ತು, ಡೀಟೇಲ್ಸ್ ನೋಡ್ತಾ ಹೋಗೋದಾದರೆ ಪಾಕ್ ಅಸಲಿ ಮುಖವಾಡ ಸದ್ಯಕ್ಕೆ ಬಯಲಾಗಿದೆ. ಏನಾಯ್ತಿದು ಪಾಕ್ ಅಸಲಿ ಮುಖವಾಡ?
ಇಮ್ರಾನ್ ಖಾನ್ ಕುರ್ಚಿ ಕಿತ್ತೆಸೆದ ಸೈಫರ್ ರಹಸ್ಯ ದಾಖಲೆ ಅಂತಾರಾಷ್ಟ್ರೀಯ ಮಾಧ್ಯಮದಲ್ಲಿ ಚರ್ಚೆ ಆಗ್ತಾ ಇದೆ. ಸೈಫರ್ ರಹಸ್ಯ ದಾಖಲೆ ಇದು ಅಮೆರಿಕಾದಲ್ಲಿರುವ ಪಾಕಿಸ್ತಾನ ರಾಯಭಾರಿ ಕಚೇರಿ ಇಸ್ಲಾಮಾಬಾದ್ಗೆ ಕಳಿಸಿದ್ದ ರಹಸ್ಯ ಕೇಬಲ್ ಬಯಲು. ಏನಿದು ಸೈಫರ್ ರಹಸ್ಯ ದಾಖಲೆ ಅನ್ನೋದನ್ನು ನಾವು ಸ್ವಲ್ಪ ಡೀಟೇಲ್ಸ್ ನೋಡ್ತಾ ಹೋಗ್ಬಿಡೋಣ. ಸೈಫರ್ ಪ್ರಕರಣ ಅಂತಲೇ ದೊಡ್ಡ ಮಟ್ಟದಲ್ಲಿ ಈ ಹಿಂದೆ ಚರ್ಚೆ ಆಗಿತ್ತಿದು. ಇಮ್ರಾನ್ ಸರ್ಕಾರನ ಪತನ ಆಗೋದಕ್ಕೆ ಅಮೆರಿಕಾದ ಕೈವಾಡ ಇತ್ತು ಅನ್ನೋದು ಸುದ್ದಿ ಚರ್ಚೆ ಆಗಿತ್ತು. ಏನಿದು ಸೈಫರ್ ಪ್ರಕರಣ? ಸೈಫರ್ ಅಂತ ಹೇಳಿದ್ರೆ ಒಂದು ರಹಸ್ಯ ಸಂಕೇತಗಳನ್ನು ಒಳಗೊಂಡಂಥ ರಾಜತಾಂತ್ರಿಕ ಸಂದೇಶ ಅಂತ ಹೇಳ್ತಾರೆ. ಇದನ್ನು ಯಾರಿಗೂ ಕೂಡ ಗೊತ್ತಾಗಲ್ಲ, ಕೋಡ್ ವರ್ಡ್ಗಳ ಮುಖಾಂತರ ಸಂವಹನ ಆಗಿರುತ್ತೆ, ಸಂಭಾಷಣೆ ಆಗಿರುತ್ತೆ. ಹೆಂಗಾಗಿತ್ತಿದು? ಅಮೆರಿಕಾದಲ್ಲಿ ಪಾಕಿಸ್ತಾನದ ಅವತ್ತಿನ ರಾಯಭಾರಿ ಅಸದ್ ಮಜೀದ್ ಖಾನ್ ಎನ್ನುವಂಥ ಒಬ್ಬ ವ್ಯಕ್ತಿ ಇರ್ತಾನೆ. ಆ ಅಸದ್ ಮಜೀದ್ ಖಾನ್ ಎನ್ನುವಂತಹ ವ್ಯಕ್ತಿ ಇಸ್ಲಾಮಾಬಾದ್ಗೆ, ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ಗೆ ಕೇಬಲ್ 10678 ಎನ್ನುವಂತಹ ಒಂದು ಕೇಬಲ್ ಮುಖಾಂತರ ಒಂದು ರಹಸ್ಯ ಮಾಹಿತಿಗಳನ್ನು ಕಳಿಸ್ತಾರೆ. ಯಾವುದರ ಮುಖಾಂತರ? ಡೊನಾಲ್ಡ್ ಲೂ ಮತ್ತು ಪಾಕಿಸ್ತಾನದ ರಾಯಭಾರಿ ನಡುವೆ ಆದಂತಹ ಮಾತುಕತೆ. ಅದು ಏನಾಗಿರುತ್ತೆ ಮಾತುಕತೆ? ಒಂದು ಬೆಳವಣಿಗೆ ಆಗಿತ್ತು. ಯಾವ ಬೆಳವಣಿಗೆ? ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ಆಗ್ತಾ ಇತ್ತು. ಈ ಸಮಯದಲ್ಲಿ ಅವತ್ತು ಪಾಕಿಸ್ತಾನದ ಅಧ್ಯಕ್ಷರಾಗಿದ್ದಂಥ ಇಮ್ರಾನ್ ಖಾನ್ ಏನು ಮಾಡ್ತಾರೆ? ಮಾಸ್ಕೋಗೆ ಭೇಟಿ ಕೊಡ್ತಾರೆ. ಮಾಸ್ಕೋಗೆ ಭೇಟಿ ಕೊಟ್ಟು ವಾಪಸ್ ಬರ್ತಾರೆ. ಆ ಯುದ್ಧದಲ್ಲಿ ಯಾವುದೇ ಸ್ಟ್ಯಾಂಡ್ ತೆಗೆದುಕೊಳ್ಳಲ್ಲ, ತಟಸ್ಥರಾಗಿ ಇಮ್ರಾನ್ ಖಾನ್ ಉಳಿದ್ಬಿಟ್ರು. ಈ ಪಾಕಿಸ್ತಾನ ತಟಸ್ಥವಾಗಿ ಉಳಿತಲ್ಲ ಅನ್ನುವಂತಹ ಕಾರಣಕ್ಕಾಗಿ ಅವತ್ತು ಅಮೆರಿಕದ ಅಧ್ಯಕ್ಷರಾಗಿದ್ದಂಥ ಜೋ ಬೈಡನ್ಗೆ ಸ್ವಲ್ಪ ಪಾಕಿಸ್ತಾನದ ಮೇಲೆ ಸಿಟ್ಟು ಬರುತ್ತೆ. ಆಕ್ರೋಶವನ್ನು ಹೊರಹಾಕ್ತಾರೋ, ಒಂದು ಸ್ಟ್ಯಾಂಡ್ ತೆಗೆದುಕೊಳ್ಬೇಕು. ಸಹಜವಾಗಿ ಅಮೆರಿಕ ಯಾರು? ಉಕ್ರೇನ್ ಅಂದರೆ ರಷ್ಯಾ, ಈ ಎಲ್ಲ ಬೆಳವಣಿಗೆಗಳಾಗಿತ್ತು. ನೀವೊಂದು ಸ್ಟ್ಯಾಂಡ್ ತೆಗೆದುಕೊಳ್ಬೇಕು ಅಂದಾಗ ಇಮ್ರಾನ್ ಖಾನ್ ತಟಸ್ಥವಾಗಿ ಉಳಿದ್ರು. ಈ ತಟಸ್ಥವಾಗಿದ್ದಂತಹ ಸಮಯದಲ್ಲಿ ಅಮೆರಿಕದ ದಕ್ಷಿಣ ಮತ್ತು ಮಧ್ಯ ಏಷ್ಯಾದ ಈ ಸಹಾಯಕ ಕಾರ್ಯದರ್ಶಿ ಡೊನಾಲ್ಡ್ ಲೂ ಎನ್ನುವಂಥ ವ್ಯಕ್ತಿ ಏನು ಮಾಡ್ತಾನೆ? ಈತ ಇಮ್ರಾನ್ ಖಾನ್ ಸರ್ಕಾರದ ವಿರುದ್ಧ ಒಂದು ತಂತ್ರವನ್ನು ಹೆಣೆದು ಬಿಡ್ತಾರೆ. ಏನು ಮಾಡುತ್ತಾರೆ ತಂತ್ರ? ಯಾವುದೇ ಕಾರಣಕ್ಕೂ ಇಮ್ರಾನ್ ಖಾನ್ ಸರ್ಕಾರ ಪಾಕಿಸ್ತಾನದಲ್ಲಿ ಅಧಿಕಾರವನ್ನು ನಡೆಸಬಾರದು ಅಂತ ಹೇಳಿ ಸೇನೆಗೆ ಸಪೋರ್ಟ್ ಮಾಡೋ ಮುಖಾಂತರ, ಸೇನೆಯ ಸಪೋರ್ಟ್ನ ಮುಖಾಂತರವೇ ಇಮ್ರಾನ್ ಖಾನ್ ಪಾಕಿಸ್ತಾನದಲ್ಲಿ ಅಧಿಕಾರಕ್ಕೆ ಬಂದಿದ್ದರು. ಒಂದು ಬೆಳವಣಿಗೆ ಆಯ್ತಲ್ಲಿ. 2018ರಲ್ಲಿ ಅಧಿಕಾರಕ್ಕೆ ಬರ್ತಾರೆ. 2021ರಲ್ಲಿ ಈ ಸೇನೆಯ ಮುಖ್ಯಸ್ಥರ ನೇಮಕಾತಿ ವಿಚಾರದಲ್ಲಿ ಸೇನೆಗೂ ಮತ್ತು ಇಮ್ರಾನ್ ಖಾನ್ಗೂ ತಿಕ್ಕಾಟ ಆಗ್ಬಿಡುತ್ತೆ. ಈ ತಿಕ್ಕಾಟವನ್ನು ಬಳಸಿಕೊಂಡಂಥ ಅಮೆರಿಕ ಏನು ಮಾಡುತ್ತೆ? ಅವರಿಗೆ ಕೊಟ್ಟಂಥ ಬೆಂಬಲವನ್ನು ನೀವು ವಾಪಸ್ ತೆಗೆದುಕೊಳ್ಬೇಕು. ಈ ಬೆಂಬಲವನ್ನು ತೆಗೆದುಕೊಂಡ್ರೆ ಪಾಕಿಸ್ತಾನ ಅಸ್ತಿತ್ವದಲ್ಲಿ ಇರುತ್ತೆ, ಇಲ್ಲಾಂದರೆ ಕಷ್ಟ ದಿನಗಳನ್ನು ಎದುರಿಸಬೇಕಾಗುತ್ತೆ ಅಂತ ಅಮೆರಿಕ ಹೇಳಿದಾಗ ಇದೇ ಸೈಫರ್ ಎನ್ನುವಂತಹ ಈ ರಹಸ್ಯ ಮಾತುಕತೆ ಆಗಿತ್ತಲ್ಲ, ಈ ಮಾತುಕತೆಯಿಂದಲೇ ಇಮ್ರಾನ್ ಖಾನ್ ಸರ್ಕಾರ ಬಿತ್ತು ಹೋಗಿತ್ತು ಅಂತ. ಹೀಗಾಗಿ ಅಮೆರಿಕದ ಕೈವಾಡ ಇತ್ತು. ಇದೀಗ ಒನ್ಸ್ ಅಗೇನ್ ಅದರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಮತ್ತೊಂದು ಕಡೆ ಪಾಕ್ ಸೇನೆಗೆ ಭಾರತದ ಜನರಲ್ ನಡುಕ. ಏನಾಯ್ತು ಹಾಗಾದರೆ? ಆಪರೇಷನ್ ಸಿಂಧೂರ್ಗೆ ನಡುಕು ಹೋಗ್ಬಿಟ್ಟಿತ್ತು. 2016-19ರಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿದಾಗಲೂ ಕೂಡ ಪಾಕಿಸ್ತಾನ ಅಕ್ಷರಶಃ ನಡುಗೆ ಹೋಗ್ಬಿಟ್ಟಿತ್ತು. ಇದೀಗ ಒನ್ಸ್ ಅಗೇನ್ ನಡುಗೋ ಪ್ರಯತ್ನ. ಭಾರತವು ಪಾಕಿಸ್ತಾನವನ್ನು ಗೌರವಿಸಬೇಕು ಅಂತ ಪಾಕಿಸ್ತಾನ ಸೇನೆ ಉದ್ದಟತನದ ಹೇಳಿಕೆ ಕೊಟ್ಟಿದೆ. ಭಾರತ ನಮ್ಮೊಂದಿಗೆ ಸಹಬಾಳ್ವೆಯಿಂದ ಇರೋದನ್ನು ಕಲಿಬೇಕು ಅಂತ ಪಾಕ್ ಸೇನೆ ಪುಂಗ್ಬಿಟ್ಟಿದೆ. ಭಾರತೀಯ ಭೂಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಎಚ್ಚರಿಕೆಗೆ ಬೆಚ್ಚಿ ಬಿದ್ದುಬಿಟ್ಟಿದೆ. ಗಡಿಯಲ್ಲಿ ಖ್ಯಾತೆ ತೆಗೆದರೆ ಪಾಕಿಸ್ತಾನ ಇತಿಹಾಸ ಸೇರುವುದು ಗ್ಯಾರಂಟಿ ಅಂತ ಜನರಲ್ ದ್ವಿವೇದಿ ಕೊಟ್ಟಂತ ಹೇಳಿಕೆ ಇದು. ಬೆದರಿಕೆ ಹಾಕ್ತಲೇ ಭಾರತದ ಮುಂದೆ ಅವರೆಲ್ಲ ಮಂಡಿ ಊರಿದ್ದಾರೆ. ಒಂದು ಬೆಳವಣಿಗೆ ಆಗಿದೆ. ಏನು ಬೆಳವಣಿಗೆ? ಭೂಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಅವರು ಒಂದು ಸೇನಾ ಸಂವಾದ ಕಾರ್ಯಕ್ರಮ ದೆಹಲಿಯಲ್ಲಿತ್ತು. ಈ ಕಾರ್ಯಕ್ರಮದಲ್ಲಿ ಒಬ್ಬರು ಪ್ರಶ್ನೆ ಕೇಳ್ತಾರೆ ಅವ್ರಿಗೆ. ಏನಂತ? ಗಡಿಯಾಚೆಗಿನ ಭಯೋತ್ಪಾದನೆಯನ್ನು ಪಾಕಿಸ್ತಾನ ಮಾಡ್ತಾ ಇದೆ, ಏನು ಎತ್ತ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಪಾಕ್ ಭಯೋತ್ಪಾದಕರಿಗೆ ಆಶ್ರಯ ಕೊಡುತ್ತೆ, ಭಾರತದ ವಿರುದ್ಧ ವಿಧ್ವಂಸಕ ಕೃತ್ಯ ನಡೆಸುತ್ತೆ. ಇದನ್ನು ಒಂದು ವೇಳೆ ಏನಾದರೂ ಮುಂದುವರೆಸಿದರೆ ಅದು ಭಾಗಶಃ ಭೂಮಿಯ ಮೇಲೆ ಇರೋದಿಲ್ಲ, ಭಾಗಶಃ ಅದು ಭೂಮಿ ಮೇಲೆ ಇರೋದಿಲ್ಲ, ಅದು ಇತಿಹಾಸದ ಪುಟಗಳನ್ನೆಲ್ಲ ಸೇರಿಬಿಡುತ್ತೆ, ಅದು ಭಾರತದ ಕೈಯಲ್ಲಿ ಇರುತ್ತೆ ಅಂತ ಜನರಲ್ ಉಪೇಂದ್ರ ದ್ವಿವೇದಿ ಭಾರತದ ದೆಹಲಿಯಲ್ಲಿ ಕುಳಿತುಕೊಂಡು ಒಂದು ಕಾರ್ಯಕ್ರಮದಲ್ಲಿ ಕೊಟ್ಟಂತ ಹೇಳಿಕೆ ಪಾಕಿಸ್ತಾನಕ್ಕೆ ಪುಕು ಅನ್ನುವಂತಹ ನಿಟ್ಟಿನಲ್ಲಿ ಹೆದರಿಕೆ, ಭಯ ಎಲ್ಲವನ್ನು ಕೂಡ ಶುರು ಮಾಡೋ ಪ್ರಯತ್ನ ಮಾಡಿತು. ಯಾಕೆ ಆಯ್ತಿದು ಅಂತ ಹೇಳಿದರೆ, ಇತ್ತೀಚೆಗೆ ಒನ್ಸ್ ಅಗೇನ್ ಇದೇ ಮುನೀರ್ ಜಮ್ಮು ಕಾಶ್ಮೀರದಲ್ಲಿ ವಿಧ್ವಂಸಕ ಕೃತ್ಯವನ್ನು ಮಾಡೋದಕ್ಕೆ ಸಂಚು ರೂಪಿಸ್ತಾ ಇದ್ದಾನೆ, ಭಯೋತ್ಪಾದಕ ಕೃತ್ಯಗಳನ್ನು ಮಾಡ್ತಾ ಇದ್ದಾರೆ, ಆ ಪ್ರಯತ್ನಗಳಾಗ್ತಾ ಇದೆ ಎನ್ನುವಂಥ ಎಲ್ಲ ಚರ್ಚೆಗಳು ಬಂತಲ್ಲ, ಅದಕ್ಕೆ ಭಾರತ ಇವತ್ತು ಕೌಂಟರ್ ಅಟ್ಯಾಕ್ ಆಗಿ ಕೊಟ್ಟಂತ ಹೇಳಿಕೆ ಇದು. ಈ ಹೇಳಿಕೆಗೆ ಅಕ್ಷರಶಃ ಪಾಕಿಸ್ತಾನ ವಿಲ ಅಂತ ಒದ್ದಾಡಿರೋದು. ಮತ್ತೊಂದು ಬೆಳವಣಿಗೆ ಏನಾಗಿದೆ? ಭಾರತ ಮತ್ತು ಬಾಂಗ್ಲಾದ ನಡುವೆ ಅವರು ಹೇಳ್ತಿದ್ದಾರೆ, ಸ್ನೇಹಕ್ಕೆ ಗಂಗಾ ಷರತ್ತನ್ನು ಬಾಂಗ್ಲಾದೇಶ ಹಾಕಿದೆ.
ನಿಮಗೆ ಬಾಂಗ್ಲಾದ ರಾಜಕಾರಣದಲ್ಲಿ ಆದಂಥ ಬೆಳವಣಿಗೆಗಳ ಬಗ್ಗೆ ಗೊತ್ತಿದೆ. ಶೇಖ್ ಹಸೀನಾ ಸರ್ಕಾರ ಇತ್ತು, ಆ ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟದ ದಂಗೆಗಳಾಯಿತು. ಅದಾದ ನಂತರ ಶೇಖ್ ಹಸೀನಾ ಸರ್ಕಾರ ಪತನ ಆಯಿತು. ಅಲ್ಲಿ ಒಂದು ಮಧ್ಯಂತರ ಸರ್ಕಾರ ಬಂತು. ಮಧ್ಯಂತರ ಸರ್ಕಾರದ ನಂತರ ಇತ್ತೀಚೆಗೆ ಫೆಬ್ರವರಿಯಲ್ಲಿ ಚುನಾವಣೆಯಾಗಿ ಮತ್ತೊಂದು ಸರ್ಕಾರ ಬಂದಿದೆ. BNP ಬಂದಿದೆ ಅಲ್ಲಿ ಅಧಿಕಾರಕ್ಕೆ. ಅವ್ರು ಹೇಳ್ತಿದ್ದಾರೆ ಗಂಗಾ ನದಿ ನೀರು ಹಂಚಿಕೊಂಡ್ರೆ ಮಾತ್ರ ಭಾರತದೊಂದಿಗೆ ಸ್ನೇಹ ಅಂತ ಅವರೆಲ್ಲ ಹೇಳ್ತಿದ್ದಾರೆ. ಭಾರತದ ಮೇಲೆ ಒತ್ತಡವನ್ನು ಹಾಕೋದಕ್ಕೆ BNP ನಾಯಕರು ಮುಂದಾಗಿರೋದು. ಏನಾಯ್ತಿದು? ಅವರು ಹೇಳ್ತಿದ್ದಾರೆ, ಬಾಂಗ್ಲಾದೇಶ್ ನ್ಯಾಷನಲ್ ಪಾರ್ಟಿಯವರು ತಾರಿಕ್ ರೆಹಮಾನ್ ಅಲ್ಲಿ PM ಆಗಿರೋದು. ಅವರು ಹೇಳ್ತಾ ಇದ್ದಾರೆ, ಇದೀಗ 1996ರಲ್ಲಿ ಭಾರತ ಮತ್ತು ಬಾಂಗ್ಲಾ ಏನು ಸಹಿ ಹಾಕಿದೆ ಗಂಗಾ ಜಲ ಒಪ್ಪಂದ, ಅದು ಡಿಸೆಂಬರ್ 2026ಕ್ಕೆ ಅಂತ್ಯ ಆಗುತ್ತೆ. ಅದನ್ನು ನೀವು ಕಂಟಿನ್ಯೂ ಮಾಡಬೇಕು. ಯಾವ ಕಾರಣಕ್ಕಾಗಿ? ಭಾರತದ ಜೊತೆಗೆ ಸ್ನೇಹ ಸಂಬಂಧ, ರಾಜತಾಂತ್ರಿಕ ಸಂಬಂಧಗಳು ಮುಂದುವರಿಬೇಕು ಅನ್ನೋ ಕಾರಣಕ್ಕಾಗಿ. ಎಲ್ಲ ಹಳಸೋಗಿದ್ದನ್ನು ನೋಡಿದ್ದೀವಿ. ಶೇಖ್ ಹಸೀನಾ ಅವರಿಗೆ ಭಾರತ ಅವರು ಬಂದರು, ಅಲ್ಲಿಂದ ಓಡಿ ಬಂದರು, ಅವರಿಗೆ ನಾವು ರಕ್ಷಣೆ ಕೊಟ್ವಿ, ಅವರಿಗೆ ಜಾಗ ಎಲ್ಲವನ್ನು ಕೊಟ್ವಿ. ಅಲ್ಲಿಯ ಜಲಸಂಪನ್ಮೂಲ ಸಚಿವ ಮಿರ್ಜಾ ಫಕ್ರುಲ್ ಇಸ್ಲಾಂ ಅಲಂಗೀರ್ ಅನ್ನುವಂಥ ಒಬ್ಬ ವ್ಯಕ್ತಿ ಅವ್ರು ಹೇಳ್ತಿದ್ದಾರೆ, ಉತ್ತಮ ಸಂಬಂಧದ ಕಾರಣಕ್ಕಾಗಿ ಗಂಗಾ ನದಿ ನೀರು ಹಂಚಿಕೆ ಸಹಿ ಹಾಕೋದು ಇದು ಕೂಡ ಅತ್ಯವಶ್ಯಕವಾಗಿದೆ. ಸ್ನೇಹ ಮತ್ತು ರಾಜತಾಂತ್ರಿಕ ಮರು ಸಂಬಂಧಕ್ಕೆ ಈ ಷರತ್ತುಗಳನ್ನು ಮುಂದುವರಿಸಬೇಕು ಅಂತ ಅವರು ಹೇಳ್ತಾ ಇರೋದು. ಯಾಕೆ ಅಂತ ಸ್ವಲ್ಪ ಡೀಟೇಲ್ಸ್ ನೋಡ್ತಾ ಹೋಗೋದಾದರೆ, ಒಟ್ಟು ಬಾಂಗ್ಲಾದೇಶದ ಜನಸಂಖ್ಯೆ 17 ಕೋಟಿ ಇದೆ. ಆ 17 ಕೋಟಿಯ ಜನರ ಪೈಕಿ 1/3 ಭಾಗ ಏನು ಜನಸಂಖ್ಯೆ ಇದೆ ಅವರೆಲ್ಲರೂ ಕೂಡ ಗಂಗಾ ನದಿಯ ನೀರಿನ ಮೇಲೆ ಡಿಪೆಂಡೆನ್ಸಿ ಇದ್ದಾರೆ. ಅಲ್ಲಿ ಅವರು ಪದ್ಮಾ ನದಿ ಅಂತ ಕರೀತಾರೆ. ಭಾರತದಲ್ಲಿ ಇದಕ್ಕೆ ಗಂಗಾ ಅಂತ ಕರೆದರೆ ಬಾಂಗ್ಲಾದೇಶದಲ್ಲಿ ಪದ್ಮಾ. ಹಾಗಾಗಿ ಅವರು ಇದು ಮುಂದುವರಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇದೀಗ ಒಂದು ಷರತ್ತುಗಳನ್ನು ಹಾಕೋ ಪ್ರಯತ್ನ. ನೀವು ಒನ್ಸ್ ಅಗೇನ್ ಪಾಕಿಸ್ತಾನಕ್ಕೆ ಬನ್ನಿ. ಸಿಂಧೂ ನದಿಯ ಒಪ್ಪಂದ ಏನಾಗಿತ್ತು, ಆಪರೇಷನ್ ಸಿಂಧೂರದ ಸಮಯದಲ್ಲಿ ಸಿಂಧೂ ನದಿ ನೀರು ಪಾಕಿಸ್ತಾನಕ್ಕೆ ಹೋಗೋದನ್ನು ಕಟ್ ಮಾಡಿಬಿಟ್ಟು ವಿಲವಿಲ ಅಂತ ಪಾಕಿಸ್ತಾನ ಒದ್ದಾಡಿತ್ತು. ಒನ್ಸ್ ಅಗೇನ್ ಅದೇ ನಿಟ್ಟಿನಲ್ಲಿ ಬಾಂಗ್ಲಾದ ಬೆಳವಣಿಗೆಗಳಾಗ್ತಾ ಇರೋದನ್ನು ನಾವು ನೋಡ್ಬೋದು. ಬಾಂಗ್ಲಾ ನೀರು ರಾಜಕೀಯದ ಕಂಪ್ಲೀಟ್ ರಿಪೋರ್ಟ್ ಏನಿದು, ಹೆಂಗಾಗಿತ್ತಿದು ಒಪ್ಪಂದ ಏನು ಅಂತ ಒಂದು ಸ್ವಲ್ಪ ಇತಿಹಾಸ ಇದೆ. ಭಾರತಕ್ಕೆ ಅಥವಾ ಇವತ್ತಿನ ಪಶ್ಚಿಮ ಬಂಗಾಳದ ಆ ಕೋಲ್ಕತ್ತಾ ನಗರಕ್ಕೆ ದೊಡ್ಡ ದೊಡ್ಡ ಹಡಗುಗಳು ಬರ್ತಾ ಇರಲಿಲ್ಲ. ಅಲ್ಲಿ ಒಂದು ಹೂಗ್ಲಿ ಅನ್ನುವಂಥ ಒಂದು ನದಿ ಇದೆ. ಸಿಕ್ಕಾಪಟ್ಟೆ ಹೂಳು ತುಂಬಿಕೊಂಡಿದ್ದಂಥ ಪ್ರದೇಶ ಅದು ನದಿ. ಹೂಗ್ಲಿ ಅನ್ನುವಂತಹ ಒಂದು ನದಿ. ಅಲ್ಲಿ ಏನಾಗಿತ್ತು, ಒಂದು ಬ್ಯಾರೇಜ್ ಕಟ್ಟೋ ಪ್ರಯತ್ನವನ್ನು ಮಾಡ್ತಾರೆ. 1975ರಲ್ಲಿ ಫರಕ್ಕೆ ಎನ್ನುವಂಥ ಒಂದು ಬ್ಯಾರೇಜ್ ನಿರ್ಮಾಣ ಆಗುತ್ತೆ. ಫರಕ್ಕಾ ಎನ್ನುವಂಥ ಒಂದು ಬ್ಯಾರೇಜು. ಇದು ಉಭಯ ದೇಶಗಳ ನಡುವೆ ಭಿನ್ನಾಭಿಪ್ರಾಯಕ್ಕೆ ಕಾರಣ ಆಗುತ್ತೆ. ಯಾಕೆ ಭಿನ್ನಾಭಿಪ್ರಾಯಕ್ಕೆ ಕಾರಣ ಆಗುತ್ತೆ? ಹೂಗ್ಲಿ ನದಿಯಲ್ಲಿ ಹೂಳು ತುಂಬಿತ್ತು, ಹೀಗಾಗಿ ದೊಡ್ಡ ಹಡಗುಗಳು ಕಲ್ಕತ್ತಾಕ್ಕೆ ಬರ್ತಾ ಇಲ್ಲ, ಆರ್ಥಿಕವಾಗಿ ಹಾನಿ ಆಗ್ತಾ ಇದೆ ಅಂತ ಈ ಫರಕ್ಕಾ ಎನ್ನುವಂಥ ಒಂದು ಬ್ಯಾರೇಜನ್ನು ಕಟ್ತಾರೆ. ಆವಾಗ ಬಾಂಗ್ಲಾ ಏನು ಮಾಡುತ್ತೆ, ನೀವು ನೀರನ್ನು ನಿಮ್ಮ ಸ್ವಾರ್ಥಕ್ಕಾಗಿ ತಿರುಗಿಸ್ಕೊಳ್ತೀರಿ, ಆದರೆ ಮೇಲಿನ ನೀರು ಕೆಳಗಡೆ ಬರೋದಿಲ್ಲ, ಹೀಗಾಗಿ ಫರಕ್ಕಾ ಎನ್ನುವಂಥ ಬ್ಯಾರೇಜ್ ಬೇಡ, ತೆಗೆದು ಹಾಕ್ಬಿಡಿ ಅಂತ. ಹೇಗೆ ತಮಿಳುನಾಡು ಮತ್ತು ಕರ್ನಾಟಕದ ನಡುವೆ ಮೇಕೆದಾಟು ವಿಚಾರ ಇದೆಲ್ಲ ಸೇಮ್ ಅದೇ ರೀತಿ. ನಾವು ಮೇಕೆದಾಟಲ್ಲಿ ಅಣೆಕಟ್ಟು ಕಟ್ತೀವಿ ಅಂತ ಹೇಳ್ತೀವಿ, ಆ ಅಣೆಕಟ್ಟನ್ನು ಕಟ್ಟಿದರೆ ನಮಗೆ ನೀರು ಬರಲ್ಲ ಅಂತ ತಮಿಳುನಾಡು ನೋಡ್ತಾರೆ. ಮೇಲಿನ ಪ್ರದೇಶ ಮತ್ತು ಕೆಳಗಿನ ಪ್ರದೇಶ ವ್ಯತ್ಯಾಸ ಇಷ್ಟೇ. ಇದೆಲ್ಲ ಬೆಳವಣಿಗೆ ಆಯಿತು. ಆವಾಗ ಏನಾಯಿತು, HD ದೇವೇಗೌಡರು ಪ್ರಧಾನಮಂತ್ರಿ ಇದ್ದರು. ಅದೇ ಸಮಯದಲ್ಲಿ ಶೇಖ್ ಹಸೀನಾ ಬಾಂಗ್ಲಾದೇಶದಲ್ಲಿ ಮೊದಲ ಬಾರಿಗೆ ಅಧಿಕಾರಕ್ಕೆ ಬಂದರು. ಎರಡೂ ದೇಶಗಳ ಸ್ನೇಹ ಸಂಬಂಧವನ್ನು ವೃದ್ಧಿ ಮಾಡಬೇಕು, ಇದು ಮುಂದುವರೆದರೆ ಸರಿ ಇರಲ್ಲ ಅನ್ನೋ ಕಾರಣಕ್ಕಾಗಿ 1996 ಡಿಸೆಂಬರ್ 12ನೇ ತಾರೀಕಿಗೆ ದೇವೇಗೌಡರು ಮತ್ತು ಶೇಖ್ ಹಸೀನಾ ಸೇರಿಕೊಂಡು ಒಂದು ಒಪ್ಪಂದ ಮಾಡಿಕೊಂಡ್ರು. ಅದೇ ಈ ಒಪ್ಪಂದ ಗಂಗಾ ಜಲ ಒಪ್ಪಂದ. ಆ ಒಪ್ಪಂದ ಎಷ್ಟು ವರ್ಷಗಳ ಕಾಲ? 30 ವರ್ಷ. 2026 ಡಿಸೆಂಬರ್ಗೆ ಮುಕ್ತಾಯ ಆಗುತ್ತೆ. ಹೀಗಾಗಿ ಅದನ್ನು ಪುನರಪಿ ಕಂಟಿನ್ಯೂ ಮಾಡಬೇಕು ಎನ್ನುವಂಥ ಆಲೋಚನೆ ಇದೆ. ಇದರ ವಿರುದ್ಧವಾಗಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆಗಿದ್ದಂಥ ಮಮತಾ ಬ್ಯಾನರ್ಜಿ ಅದೆಲ್ಲ ಮಾತನಾಡಿದ್ದನ್ನು ನೋಡಿದ್ದೀವಿ. ನಮ್ಮ ರೈತರಿಗೆ ಬಲುಪುಷು ಮಾಡಿ ಯಾಕೆ ನಾವು ಅವರಿಗೆಲ್ಲ ನೀರು ಬಿಡಬೇಕು ಅಂತ ಹಿಂದೆ ಅವರೆಲ್ಲ ಮಾತನಾಡಿದ್ರು. ಮತ್ತೊಂದು, ಇದು ನ್ಯೂ ಇಂಡಿಯಾ ಅನ್ನೋದನ್ನು ಭಾರತ ಸಾಬೀತುಪಡಿಸೋ ಪ್ರಯತ್ನವನ್ನು ಮಾಡಿದೆ. ನಾನು ಆವಾಗಲೇ ಕಂಪ್ಯಾರಿಸನ್ ಮಾಡಿದೆ, ಸಿಂಧೂ ನದಿ ಮತ್ತು ಗಂಗಾ ನದಿ. ನಾವು ನ್ಯೂ ಇಂಡಿಯಾ, ನಮ್ಮನ್ನ ವಿರುದ್ಧ ಅಥವಾ ಭಾರತದ ವಿರುದ್ಧ ನೀವು ಹೆದರಿಕೆಗಳನ್ನು ಹಾಕಿ, ಪೊಳ್ಳು ಬೆದರಿಕೆಗಳನ್ನು ಹಾಕಿ ನಮ್ಮನ್ನು ಕಟ್ಟಿ ಹಾಕೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಭಾರತ ಮೆಸೇಜ್ ಕೊಡೋ ಪ್ರಯತ್ನವನ್ನು ಮಾಡಿದೆ. ಹೆಂಗೆ? ಪಾಕಿಸ್ತಾನಕ್ಕೆ ಸರ್ಜಿಕಲ್ ಶಾಕ್ ಕೊಡ್ತು, ಬಾಂಗ್ಲಾಕ್ಕೆ ರಾಜತಾಂತ್ರಿಕ ಎಚ್ಚರಿಕೆ ಕೊಡೋ ಪ್ರಯತ್ನ ಮಾಡಿದ್ದೀವಿ. ರಾಜತಾಂತ್ರಿಕ ಎಚ್ಚರಿಕೆ, ಭಾರತದ ಹಿತಾಸಕ್ತಿಯನ್ನು ಬಲಿ ಕೊಟ್ಟು ಯಾರೊಂದಿಗೂ ಕೂಡ ಸಂಧಾನ ಇಲ್ಲ ಅಂತ ಹೇಳೋ ಪ್ರಯತ್ನ, ಬ್ಲಾಕ್ ಮೇಲ್ ಮಾಡೋ ತಂತ್ರಕ್ಕೆ ಭಾರತ ಸರ್ಕಾರ ಸೊಪ್ಪು ಹಾಕ್ತಾ ಇಲ್ಲ. ಪಶ್ಚಿಮ ಬಂಗಾಳದ ರೈತರ ಹಿತ ಕಾಯೋದಕ್ಕೆ ನಾವೆಲ್ಲ ಸಿದ್ಧರಿದ್ದೀವಿ ಅಂತ ಭಾರತ ಸರ್ಕಾರ ಹೇಳಿದೆ. ಶತ್ರುಗಳ ಹೆಡೆಮುರಿ ಕಟ್ಟೋದಕ್ಕೆ ಭಾರತೀಯ ಸೇನೆಗೆ ಫುಲ್ ಫ್ರೀಡಮ್ ಕೊಟ್ಟಿದ್ದಾರೆ. ಇದರ ಭಾಗವಾಗಿ ಇತ್ತೀಚೆಗೆ ಸುವೇಂದು ಅಧಿಕಾರಿಯನ್ನು ಅಧಿಕಾರಕ್ಕೆ ಬಂದರು. ಅದಾದ ನಂತರ ಅಲ್ಲಿ ಬೇಲಿ ಹಾಕೋದಕ್ಕೆ ಬಾಂಗ್ಲಾ ನುಸುಳುಕೋರರು ಯಾವುದೇ ಕಾರಣಕ್ಕೂ ಪಶ್ಚಿಮ ಬಂಗಾಳದಲ್ಲಿ ಬರಬಾರ್ದು ಅನ್ನೋ ಕಾರಣಕ್ಕಾಗಿ ಅವರು ಮಾಡಿದಂಥ ತಯಾರಿಗಳು ಎಲ್ಲವನ್ನು ಕೂಡ ನೋಡಿದ್ದೀವಿ. ಹೀಗಾಗಿ ಪಾಕಿಸ್ತಾನದ ತಂತ್ರಕ್ಕೂ ಬಗ್ತಾ ಇಲ್ಲ, ಬಾಂಗ್ಲಾದ ತಂತ್ರಕ್ಕೂ ಕೂಡ ಬಗ್ಗುವಂತಹ ಪ್ರಯತ್ನವನ್ನು ಭಾರತ ಮಾಡ್ತಾ ಇಲ್ಲ. ಮತ್ತೊಂದು ಬೆಳವಣಿಗೆ ತಮಿಳುನಾಡಲ್ಲಿ. ತಮಿಳುನಾಡಿನ ರಾಜಕಾರಣ ಕುತೂಹಲ. ಏನು ಕುತೂಹಲ? ಮೇ 4ನೇ ತಾರೀಕಿಗೆ ಚುನಾವಣಾ ಫಲಿತಾಂಶ ಬಂತು. ಚುನಾವಣಾ ಫಲಿತಾಂಶ ಆದ ನಂತರ
ತಮಿಳುಗ ವೆಟ್ರಿ ಕಳಗಂ ಟಿವಿಕೆಯ ಸಂಸ್ಥಾಪಕ ದಳಪತಿ ವಿಜಯ್ ತಮಿಳುನಾಡಿನ 24ನೇ ಮುಖ್ಯಮಂತ್ರಿಯಾಗಿ ಅಧಿಕಾರದ ಚುಕ್ಕಾಣಿಯಲ್ಲಿದ್ದಾರೆ. ಆದರೆ ಇದೀಗ ಅವರ ಸರ್ಕಾರ ಕೇವಲ 6 ತಿಂಗಳು ಮಾತ್ರ ಅಧಿಕಾರದಲ್ಲಿ ಇರುತ್ತೆ. 6 ತಿಂಗಳ ನಂತರ ಅದು ಅಧಿಕಾರವನ್ನು ನಡೆಸೋದಿಲ್ಲ, ಬಿದ್ದು ಹೋಗ್ಬಿಡುತ್ತೆ ಅಂತ ಯಾರು ಹೇಳ್ತಾ ಇರೋದು? ವಿರೋಧ ಪಕ್ಷದ ನಾಯಕರುಗಳೆಲ್ಲ ಹೇಳ್ತಾ ಇರೋದು. ನೀವು MK ಸ್ಟಾಲಿನ್ ಈ ಸರ್ಕಾರ ಅಸ್ತಿತ್ವಕ್ಕೆ ಬರುವಂತಹ ಈ ಮೊದಲೇ ಅವರು ಹೇಳಿದ್ರು 6 ತಿಂಗಳ ಕಾಲ ನಾವು ಏನು ಮಾಡೋದಿಲ್ಲ, ಸುಮ್ಮನಿರ್ತೀವಿ, ಅವರು ಕೊಟ್ಟಂಥ ಭರವಸೆಗಳನ್ನು ಈಡೇರಿಸಲಿ, ಏನಾಗುತ್ತೆ ಅನ್ನೋದನ್ನು ಕಾದು ನೋಡ್ತೀವಿ ಅಂತ ಸ್ಟಾಲಿನ್ ಹೇಳಿದರು. ಇದೀಗ ಮತ್ತೆ ಆ ರೀತಿಯಾದಂಥ ಹೇಳಿಕೆಗಳು ಹೊರಗೆ ಬರ್ತಾ ಇದೆ. ದಳಪತಿ ಸರ್ಕಾರಕ್ಕೆ 6 ತಿಂಗಳ ಡೆಡ್ಲೈನ್ ಘೋಷಣೆ ಆಗಿರೋದು ಹೆಂಗಾಯಿತು? ತಮಿಳುನಾಡು CM ವಿಜಯ್ ನೇತೃತ್ವದ TVK ಸರ್ಕಾರವನ್ನು ಉರುಳಿಸುವುದಕ್ಕೆ ರಣತಂತ್ರಗಳು ಹೆಣಿತಾ ಇದ್ದಾರಾ ಅಂತ. ಅಂದರೆ ಈ ಮೈತ್ರಿ ಮಾಡ್ಕೊಳ್ಳೋದಕ್ಕೆ ಮುಂದಾಗಿದ್ದರು DMK ಮತ್ತು AIDMK ಅನ್ನೋದರ ಸುದ್ದಿ ಬಂದಿತ್ತು. ನಾವು ಅದರ ಬಗ್ಗೆ ಡೀಟೇಲ್ಸ್ ನೋಡಿದ್ದೀವಿ. TVK ಯಾವುದೇ ಕಾರಣಕ್ಕೂ ತಮಿಳುನಾಡಲ್ಲಿ ಅಧಿಕಾರಕ್ಕೆ ಬರಬಾರ್ದು, ಅಂದರೆ 2 ಪ್ರಬಲವಾದ ದ್ರಾವಿಡ ಪಕ್ಷಗಳ ನಡುವೆ TVK ಅಸ್ತಿತ್ವಕ್ಕೆ ಬಂದರೆ ನಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಆಗುತ್ತೆ ಅಂತ 2 ಪಕ್ಷಗಳ ದೊಡ್ಡ ಅಭಿಪ್ರಾಯ ಆಗಿತ್ತು. ಹೀಗಾಗಿ ಅದನ್ನು ದೂರ ಇಡಬೇಕು ಅನ್ನೋ ಕಾರಣಕ್ಕಾಗಿಯೇ DMK AIDMK ತಮ್ಮ ಹಳೆಯ ವೈಷಮ್ಯಗಳನ್ನು ಮರೆತು ರಾಜಕೀಯವಾಗಿ ಒಂದಾಗ್ತಾರೆ. ಆ ರಾಜಕೀಯವಾಗಿ ಒಂದಾಗಿ TVKಯನ್ನು ಅಧಿಕಾರದಿಂದ ದೂರ ಇಡ್ತಾರೆ ಅನ್ನುವಂಥ ಚರ್ಚೆ ಆಗ್ತಾ ಇತ್ತು. ಇದೀಗ DMKಯ ನಾಯಕ ಅನಿತಾ ರಾಧಾಕೃಷ್ಣನ್ 6 ತಿಂಗಳಲ್ಲಿ ವಿಜಯ್ ಸರ್ಕಾರ ಪತನ ಆಗುತ್ತೆ ಅಂತೆಲ್ಲ ಗುಡುಗಿದ್ದಾರೆ. ಸ್ಟಾಲಿನ್ ಮತ್ತೆ CM ಆಗ್ತಾರೆ ಅಂತ ಮಾಜಿ ಸಚಿವರು ಹೇಳಿರೋದು. TVK ಶಾಸಕ ಅದವ್ ಅರ್ಜುನ್ಗೆ ರಾಜೀನಾಮೆ ಕೊಟ್ಟು ಸ್ಪರ್ಧಿಸುವಂತೆ ಅವರೆಲ್ಲ ಓಪನ್ ಚಾಲೆಂಜ್ ಹಾಕಿದ್ದಾರೆ. 234 ಕ್ಷೇತ್ರಗಳ ಪೈಕಿ 108ರಲ್ಲಿ ಅವರು ಗೆದ್ದಿದ್ದರು. ಕಾಂಗ್ರೆಸ್ 5 ಸ್ಥಾನ ಸಪೋರ್ಟ್ ಆಯಿತು. CPIMನವರು ಸಪೋರ್ಟ್ ಮಾಡಿದ್ರು, IUMLನವರು ಸಪೋರ್ಟ್ ಆಯಿತು. ಅದಾದ ನಂತರ AIDMK 25 ಜನ ಬಂಡಾಯ ಎದ್ದು ಬಹುಮತ ಸಾಬೀತುಪಡಿಸುವಂತಹ ಸಮಯದಲ್ಲಿ ಅವರು ಕೂಡ ಅವರಿಗೆ ಮತ ಹಾಕಿದ್ದನ್ನೆಲ್ಲವನ್ನು ಕೂಡ ನೋಡಿದ್ದೀವಿ. ಇದು ಸಾಧ್ಯತೆಗಳ ಬಗ್ಗೆ ಮುಂದೆ ಚರ್ಚೆ ಆಗುವಂಥ ವಿಚಾರ. ಬಟ್ ವಿಪಕ್ಷಗಳು ಮಾತ್ರ ಈ ರೀತಿಯಾಗಿ ಮಾತನಾಡ್ತಾ ಇವೆ. ಹಾಗಾದರೆ MK ಸ್ಟಾಲಿನ್ ಇನ್ಸ್ಟಾಗ್ರಾಮಿಗೆ ಹೆದರಿದ್ರಾ? ಇಂಥದ್ದೊಂದು ಚರ್ಚೆ. ಏನಿದೆ ಇನ್ಸ್ಟಾಗ್ರಾಮಿಗೆ ಚರ್ಚೆ? ನೀವು 2024ರಲ್ಲಿ ಸ್ಥಾಪನೆ ಆದಂತಹ TVK 2026 ತನಕ ಅವರ ಪ್ರಚಾರದ ಶೈಲಿ ಸಾಮಾಜಿಕ ಜಾಲತಾಣಗಳ ಮೇಲೆ ಅವಲಂಬನೆಯಾಗಿತ್ತು. ವಾಟ್ಸಪ್ ಗ್ರೂಪ್ಗಳನ್ನು ಮಾಡ್ತಾ ಇದ್ರು, ಪೇಜ್ಗಳನ್ನು ಮಾಡ್ಕೊಳ್ತಾ ಇದ್ರು, ಇನ್ಸ್ಟಾಗ್ರಾಮ್ಗಳ ಮುಖಾಂತರ ವಿಡಿಯೋಗಳನ್ನೆಲ್ಲವನ್ನು ಕೊಡ್ತಾ ಇದ್ರು. ಈಗ MK ಸ್ಟಾಲಿನ್ ಅದ್ರ ಬಗ್ಗೆ ಹೇಳಿದ್ದಾರೆ. TVK ಗೆಲುವಿಗೆ ಇನ್ಸ್ಟಾಗ್ರಾಮ್ ಮತ್ತು ಮಕ್ಕಳೇ ಕಾರಣ ಅಂತ ಹೇಳಿರೋದು. ಏನಂತ ಹೇಳಿದ್ರು, ಒಂದು ತಂಜಾವೂರಿನ ಒಂದು ಕಾರ್ಯಕ್ರಮ ಅದು. ಅವರು ಒಂದು ವಾಕ್ಯವನ್ನು ಉಲ್ಲೇಖ ಮಾಡಿದ್ದಾರೆ. TVKಗೆ ಸರಿಯಾಗಿ ಬೂತ್ ಏಜೆಂಟ್ಗಳ ನೇಮಕವೇ ಆಗಿರಲಿಲ್ಲ, ಆದರೆ ರೀಲ್ ಮುಖಾಂತರ ಅವರೆಲ್ಲ ಗೆದ್ದು ಬಿಟ್ಟಿದ್ದಾರೆ, ರೀಲ್ ಮುಖಾಂತರ ಗೆದ್ದಿದ್ದಾರೆ. ಈ ಶಾರ್ಟ್ಸ್ಗಳು ರೀಲ್ಸ್ಗಳು ಬರುತ್ತಲ್ಲ 1 ನಿಮಿಷದ್ದು, ಅವುಗಳ ಮುಖಾಂತರ ಅವ್ರು ಗೆದ್ದು ಬಿಟ್ಟಿದ್ದಾರೆ. ಆ ವಿಡಿಯೋಗಳನ್ನು ನೋಡಿದಂತಹ ಮಕ್ಕಳು ಏನು ಮಾಡಿದ್ರು, ತಮ್ಮ ತಂದೆ ತಾಯಿ ಮನೆಯಲ್ಲಿರುವಂಥ ಹಿರಿಯರಿಗೆಲ್ರಿಗೂ ಹೋಗಿ ವಿಜಯ್ ಮಾಮಾಗೆ ಓಟ್ ಹಾಕಿ, ವಿಜಯ್ ಮಾಮಾಗೆ ಓಟ್ ಹಾಕಿ ಅಂತ ಹೇಳಿದರು. ಆ ಚಿಕ್ಕ ಮಕ್ಕಳ ಮಾತುಗಳನ್ನು ಕೇಳ್ಕೊಂಡು ಎಲ್ಲರೂ ಕೂಡ ಯಾರಿಗೆ ಓಟ್ ಹಾಕಿದ್ದಾರೆ? TVK ಓಟ್ ಹಾಕಿದ್ದಾರೆ ಅಂತ. ನೀವು ನೋಡಿ, ಭಾರತದ ಸಾಂಪ್ರದಾಯಿಕವಾಗಿ ಚುನಾವಣೆಗಳು ಹೆಂಗಾಗುತ್ತೆ, ಮನೆಯಲ್ಲಿ ಹಿರಿಯರಿದ್ದವರು ಚಿಕ್ಕವರಿಗೆ ಹೇಳುತ್ತಾರೆ ನೀವು ಇಂಥ ಪಾರ್ಟಿಗೆ ಓಟ್ ಹಾಕಿ ಅಂತ. ಆದರೆ ತಮಿಳುನಾಡಿನ ಚುನಾವಣೆ ಈ ಬಾರಿ ಅದಲು ಬದಲಾಗಿರು. ಚಿಕ್ಕ ಮಕ್ಕಳ ಮಾತುಗಳನ್ನೇ ದೊಡ್ಡವರು ಕೇಳಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಯಾರು ಹೇಳ್ತಾ ಇರೋದು? ಇದೇ MK ಸ್ಟಾಲಿನ್ ಅವರು. ಇದರ ಒಟ್ಟಾರೆ ಅರ್ಥ ಜೆನ್ಸಿಗಳನ್ನು ಬಳಕೆ ಮಾಡಿಕೊಂಡು TVK ಗೆದ್ದಿದ್ದಾರೆ, ಅದನ್ನು ನಾವು ಕಂಡುಕೊಳ್ಳುವಲ್ಲಿ ವಿಫಲರಾದಿವಿ ಅನ್ನೋದು ಇದೀಗ ಸ್ಟಾಲಿನ್ ಅವರ ಮಾತು. AIDMK ಕಚೇರಿಗಳಿಗೆ ಮತ್ತೆ ಬೀಗಗಳು ಬೀಳ್ತಾ ಇದೆ. 3ನೇ ಸ್ಥಾನಕ್ಕೆ ಹೋಗಿದೆ AIDMK. 2026ರ ಚುನಾವಣೆಯಲ್ಲಿ ತಿಕ್ಕಾಟಗಳು. ವೇಲುಮಣಿ ಷಣ್ಮುಗಂ ಒಂದು ಬಣ, ಎಡಪ್ಪಾಡಿ ಪಳನಿಸ್ವಾಮಿ ಅವರದ್ದು ಒಂದು ಬಣ. ವೇಲುಮಣಿ ಮತ್ತು ಷಣ್ಮುಗಂ ಅವರ ನೇತೃತ್ವದ ಒಂದು 25 ಜನ ಶಾಸಕರೆಲ್ಲ ಯಾರಿಗೆ ಸಪೋರ್ಟ್ ಮಾಡಿದ್ರು? ವಿಜಯ್ ಅವರಿಗೆ ಸಪೋರ್ಟ್ ಮಾಡಿದ್ದಾರೆ. ಇದೀಗ ಕಚೇರಿಗಳು ಅವರವರ ಕಾರ್ಯಕರ್ತರುಗಳನ್ನು ಉಳಿಸ್ಕೊಳ್ಳೋದಕ್ಕೆ ಈ ಬಣದ ಬಡದಾಟ ಏನು ಶುರುವಾಗಿದೆ, ಅಲ್ಲಿ ನಿಷ್ಠಾವಂತರಿಗೆ ಜವಾಬ್ದಾರಿಗಳನ್ನು ಕೊಡ್ತಾ ಇದ್ದಾರಂತೆ. ಹೀಗಾಗಿ ಕಚೇರಿಗಳಿಗೆ ಬೀಗ ಹಾಕುವ ಪ್ರಯತ್ನಗಳೆಲ್ಲ ಆಗ್ತಾ ಇದೆ. ಹೀಗಾಗಿ ಪೊಲೀಸ್ ಭದ್ರತೆ ಕೊಟ್ಟಿದ್ದಾರೆ, ಲಾಕ್ಡೌನ್ಗಳಾಗ್ತಾ ಇದೆ, ಕಾರ್ಯಕರ್ತರ ನಡುವೆಲ್ಲ ಜಿದ್ದಾಜಿದ್ದಿ ಆಗ್ತಾ ಇದೆ. ದಿಂಡಿಗಲ್ಲು, ಕಡ್ಲೂರು, ಕರೂರು, ವಿಲ್ಲುಪುರಂ ಎಲ್ಲ ಕಚೇರಿಗಳಿಗೂ ಕೂಡ ಬೀಗ ಬಿದ್ದಿದೆ. ಒಂದು ಐತಿಹಾಸಿಕ ಪಾರ್ಟಿ 1972ರಲ್ಲಿ ಸ್ಥಾಪನೆ ಆಗಿದ್ದಂಥ AIDMK 2026ರ ಚುನಾವಣೆಯಲ್ಲಿ 3ನೇ ಸ್ಥಾನಕ್ಕೆ ಬರುತ್ತೆ ಅಂತ ಹೇಳಿದರೆ ಏನಾಗುತ್ತೆ ಪರಿಸ್ಥಿತಿ ಹೇಳಿ? 2016ರಿಂದ ಇಲ್ಲಿ ತನಕ ಅಧಿಕಾರ ಸಿಕ್ಕಿಲ್ಲ. ಹೀಗಾಗಿ ಕಿತ್ತಾಟಗಳು ಶುರುವಾಗಿರೋದು. ಹೀಗಾಗಿ ಕಚೇರಿಗಳಿಗೆ ಬೀಗ ಬೀರ್ತಾ ಇದೆ. ಮತ್ತೊಂದು ಕಡೆ 25 ಶಾಸಕರಿಗೆ ಅನರ್ಹತೆಗೆ ತೂಗುತ್ತಿ. ಷಣ್ಮುಗಂ ಮತ್ತು ವೇಲುಮಣಿ ಈ ಇಬ್ಬರು ನಾಯಕತ್ವದ ಅಡಿಯಲ್ಲಿ 25 ಜನ ಶಾಸಕರು ಬಹುಮತ ಸಾಬೀತು ಸಮಯದಲ್ಲಿ ಯಾರಿಗೆ ಸಪೋರ್ಟ್ ಮಾಡಿದ್ರು? TVKಗೆ ಸಪೋರ್ಟ್ ಮಾಡಿದರು. ಹೀಗಾಗಿ ಅವರ ವಿರುದ್ಧ ಈ EPS ಬಣ ಏನಿದೆ, ಇವರೆಲ್ಲರೂ ಕೂಡ ಅಂದರೆ ಎಡಪ್ಪಾಡಿ ಪಳನಿಸ್ವಾಮಿ ಬಣ ಏನಿದೆ, ಅವರು ಕಾನೂನು ಸಮರವನ್ನು ಸಾರ್ತಾ ಇದ್ದಾರೆ. 3 ತಿಂಗಳ ಒಳಗಾಗಿ ಸ್ಪೀಕರ್ ಕ್ರಮ ತೆಗೆದುಕೊಳ್ಳದೆ ಇದ್ದರೆ ಕೋರ್ಟ್ ಮೆಟ್ಟಲಿಗೆಲ್ಲ ಹೋಗೋದಕ್ಕೆ ಅವರೆಲ್ಲ ತಯಾರಿಯನ್ನು ಮಾಡಿಕೊಂಡಿದ್ದಾರೆ ಅಂತ. ಅಂದರೆ AIDMK ಈ ಬಾರಿ ಗೆದ್ದಿರೋದು 47,
ಆ 47ರ ಪೈಕಿ 2/3 ಶಾಸಕರು ತನ್ನ ಮೂಲ ಪಕ್ಷವನ್ನು ಬಿಟ್ಟು ಬೇರೊಂದು ಪಕ್ಷಕ್ಕೆ ಹೋಗ್ಬಿಟ್ರೆ ಅದೇನು ಸಮಸ್ಯೆ ಆಗ್ತಿರ್ಲಿಲ್ಲ. ಆದರೆ 47ರ ಪೈಕಿ 32 ಜನ ಹೋಗಬೇಕಾಗಿತ್ತು ಇವರು. ಆದರೆ 7 ಜನ ಶಾಸಕರ ಕೊರತೆ ಇದೆ. ಯಾರಿಗೆ? ಈ ಷಣ್ಮುಗಂ ನೇತೃತ್ವದಲ್ಲಿ ಟೀಮ್ ಏನು ಹೋಗಿದೆ ಅವರಿಗೆ 7 ಜನ ಶಾಸಕರ ಕೊರತೆ ಇದೆ. ಹೀಗಾಗಿ ಇಲ್ಲೇನಾಗುತ್ತೆ, ಪಕ್ಷಾಂತರ ವಿರೋಧಿ ಕಾಯ್ದೆ, ಪಕ್ಷಾಂತರ ಅವರು ಬೇರೆ ಕಡೆ ಹೋಗಿದ್ದಕ್ಕೆ ಆ ವಿಪ್ಪನ್ನು ಉಲ್ಲಂಘನೆ ಮಾಡಿದರು, ವಿಪ್ಪನ್ನು ಉಲ್ಲಂಘನೆ ಮಾಡಿ ಆ ಕಡೆ ಹೋಗಿದ್ದಾರೆ. ಹೀಗಾಗಿ ಇವರಿಗೆ ಕಾನೂನು ಸಮರ ಮಾಡೋದಕ್ಕೆ ಅವ್ರು ಮುಂದಾಗಿದ್ದಾರೆ. ಮತ್ತೊಂದು ಏನು ಅಂತ ಹೇಳಿದ್ರೆ, ಸ್ಪೀಕರ್ಗೆ ಒಂದು ನಿರ್ದಿಷ್ಟವಾದಂತಹ ಸಮಯದಲ್ಲಿ ಈ ಎಲ್ಲ ಪ್ರಕರಣಗಳನ್ನು ಇತ್ಯರ್ಥ ಮಾಡಬೇಕು ಅನ್ನುವಂಥ ಸಮಯವನ್ನು ಹೇರೋದಕ್ಕೆ ಸಾಧ್ಯ ಇಲ್ಲ. ಯಾವುದೇ ಕಾರಣಕ್ಕೂ ಸಮಯವನ್ನು ಹೇರೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಅವರು ಏನು ಮಾಡ್ತಿದ್ದಾರೆ, 3 ತಿಂಗಳ ಸಮಯ ಅವಕಾಶವನ್ನು ಸ್ಪೀಕರಿಗೆ ಕೊಡೋದು. ಸ್ಪೀಕರಿಗೆ ಸಮಯವನ್ನು ಕೊಟ್ಟು ಒಂದು ವೇಳೆ ಸ್ಪೀಕರ್ ಸಮಯವನ್ನು ತೆಗೆದುಕೊಳ್ಳದೆ ಹೋದರೆ ಕೋರ್ಟ್ ಮುಖಾಂತರ ಇದನ್ನು ಬಗೆಹರಿಸಿಕೊಳ್ಬೇಕು ಅನ್ನುವಂಥ ಆಲೋಚನೆ ಯಾರಿಗಿದೆ? ಎಡಪ್ಪಾಡಿ ಪಳನಿಸ್ವಾಮಿ ಅವರಿಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆಗಳಾಗ್ತಾ ಇರೋದು. ದ್ರಾವಿಡ ಕೋಟೆಯಲ್ಲಿ ದಳಪತಿ ಆಧಿಪತ್ಯಕ್ಕೆ ಮೈತ್ರಿ ಕಂಟಕ ಆಗುತ್ತಾ? ಈ ಮೈತ್ರಿ ಸರ್ಕಾರಗಳ ಪರಿಸ್ಥಿತಿನೇ ಹಾಗಾಗುತ್ತೆ. ನೀವು ಕರ್ನಾಟಕದ ಉದಾಹರಣೆ ತೆಗೆದುಕೊಳ್ಳಿ, ಬೇರೆ ಬೇರೆ ಉದಾಹರಣೆಗಳನ್ನು ತೆಗೆದುಕೊಳ್ಳಿ. 1999ರ ಸಮಯದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರ ಇದೆ, ಜಯಲಲಿತಾ ಅವರು 1 ಮತದಿಂದ ಬಿದ್ದು ಹೋಗಿದ್ದನ್ನು ನೋಡಿದ್ದೀವಿ. AIADMK ಸಪೋರ್ಟ್ ಮಾಡಲಿಲ್ಲ, 1 ಮತದಿಂದ ಸರ್ಕಾರ ಪತನ ಆಗಿದ್ದನ್ನು ನಾವು ಗಮನಿಸಿದ್ದೀವಿ. ಹೀಗಾಗಿ ಮೈತ್ರಿಯ ಸಮಯದಲ್ಲಿ ಇವೆಲ್ಲವೂ ಕೂಡ ಆಗ್ಬೋದು ಅಂತ 5 ದಶಕಗಳ DMK AIADMK ಎಲ್ಲ ಬ್ರೇಕ್ ಆಗಿದೆ. ಸಮ್ಮಿಶ್ರ ಸರ್ಕಾರದವನ್ನು ಈಗ ವಿಜಯ್ ಅವರು ಮುನ್ನಡೆಸ್ತಿದ್ದಾರೆ. ಸಹಜವಾಗಿ ಕೆಲವೊಂದಿಷ್ಟು ಅಗ್ನಿ ಪರೀಕ್ಷೆ ಇರುತ್ತೆ, ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು, ಸರ್ಕಾರದ ಮಟ್ಟದಲ್ಲಿ ನಿರ್ಣಯವನ್ನು ತೆಗೆದುಕೊಳ್ಳುವಂಥ ಸಮಯದಲ್ಲಿ ಅವರ ಮಾತುಕತೆಗೆ ಒಪ್ಪಿಗೆಯನ್ನು ಸೂಚಿಸಬೇಕು. ಹೀಗಾಗಿ ಕೆಲವೊಂದಿಷ್ಟು ಸವಾಲುಗಳಿದೆ. ಅದು CPI-MM ಆಗಿರ್ಬೋದು, ಇವರೆಲ್ಲರೂ ಕೂಡ DMK ಜೊತೆಗೆ ಮೈತ್ರಿಯನ್ನು ಮಾಡಿಕೊಂಡಿದ್ದಂತಹ ಪಾರ್ಟಿಗಳು. ಈ ಮೈತ್ರಿಯ ಪಾರ್ಟಿಗಳು ಇದೀಗ TVKಗೆ ಸಪೋರ್ಟ್ ಮಾಡಿವೆ. ಮುಂದೆ ಭಿನ್ನಾಭಿಪ್ರಾಯಗಳನ್ನು ಹೇಗೆ ಸರಿದೂಗಿಸಿಕೊಂಡು TVK ಮುಂದೆ ಹೋಗುತ್ತೆ, ವಿಜಯ್ ಅವರು ಅದನ್ನು ಹೇಗೆ ಮುನ್ನಡೆಸ್ತಾರೆ, ಇದು ಸದ್ಯಕ್ಕಿರುವಂಥ ಕುತೂಹಲ. ಒಂದು ಅಗ್ನಿ ಪರೀಕ್ಷೆಯನ್ನಂತೂ ವಿಜಯ್ ಮುಂದಿನ ಕೆಲ ದಿನಗಳ ಕಾಲ ಅನುಭವಿಸಬೇಕಾದಂತಹ ಪರಿಸ್ಥಿತಿ ಇದೆ. ಮತ್ತೊಂದು ಕಡೆ ಪಶ್ಚಿಮ ಬಂಗಾಳದ ಸುದ್ದಿ. ವೆಸ್ಟ್ ಬೆಂಗಾಳ ದೀದಿ ಸಾಮ್ರಾಜ್ಯ ಇತ್ತು. ಆ ಸಾಮ್ರಾಜ್ಯದ ಕಟ್ಟೆಯನ್ನು ಒಡೆದು ಇದೀಗ ಸುವೆಂದು ಅಧಿಕಾರಿ BJP ನೇತೃತ್ವದ ಸರ್ಕಾರ ಇದೆ. ಈ ಸರ್ಕಾರ ಇದೀಗ ಕೆಲವೊಂದಿಷ್ಟು ಕಠಿಣ ನಿರ್ಣಯಗಳನ್ನು ತೆಗೆದುಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದೆ. ಅದು ಬಾಂಗ್ಲಾ ನುಸುಳುಕೋರರ ವಿರುದ್ಧ ಅನ್ನೋದನ್ನು ನೋಡಿದ್ವಿ. ಅದಾದ ನಂತರ ಅಲ್ಲಿಯ ಕಾನೂನು ಸುವ್ಯವಸ್ಥೆಗಳ ಬಗ್ಗೆ ನೋಡೋ ಪ್ರಯತ್ನವನ್ನು ಮಾಡಿದ್ವಿ. ಇದರ ಜೊತೆಗೆ ಕೆಲವೊಂದಿಷ್ಟು TMCಯ ನಾಯಕರ ವಿರುದ್ಧವೂ ಕೂಡ ಕ್ರಮ ತೆಗೆದುಕೊಳ್ಳುವುದು, ಕಚೇರಿಗಳ ವಿಚಾರದಲ್ಲಿ, ಬ್ಯಾನರ್ಗಳ ವಿಚಾರದಲ್ಲಿ ಯಾವ್ಯಾವ ಅಹಿತಕರ ಘಟನೆಗಳಾಗಿತ್ತು ಆ ಎಲ್ಲ ಘಟನೆಗಳಿಗೂ ಕೂಡ ನ್ಯಾಯ ಕೊಡಿಸಬೇಕು ಅನ್ನೋ ಪ್ರಯತ್ನದಲ್ಲಿ ಸುವೆಂದು ಅಧಿಕಾರಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸ್ಟ್ರಿಕ್ಟ್ ಆಗಿ ಎಲ್ಲವನ್ನು ಕೂಡ ಫಾಲೋ ಮಾಡ್ತಿದ್ದಾರೆ ಅಂತ ಮತ್ತೊಂದು ಬೆಳವಣಿಗೆ ಆಗಿದೆ. ಏನಂತ ಹೇಳಿದ್ರೆ, TMC ಕಟ್ ಮನಿ ದಂಧೆಗೆ ಸುವೆಂದು ಬ್ರಹ್ಮಾಸ್ತ್ರ. ಏನಿದು ಕಟ್ ಮನಿ? ಏನು ವಿಶೇಷ ಇಲ್ಲ. ಕರ್ನಾಟಕದಲ್ಲಿ ಇಂಥ ಆರೋಪಗಳೆಲ್ಲ ಬರುತ್ತೆ. ಏನಿದು ಕಟ್ ಮನಿ? ಈ ಕರ್ನಾಟಕ ಸರ್ಕಾರದ ಸ್ಕೀಮ್ಗಳಿರುತ್ತೆ, ಮನೆ ಕಟ್ಟೋದು, ಶೌಚಾಲಯ ಕಟ್ಟೋದು, ರಸ್ತೆಗಳನ್ನು ಮಾಡೋದು. ಆ ಕಾಮಗಾರಿಗಳಲ್ಲಿ ಕಮಿಷನನ್ನು ಪಡೆದುಕೊಳ್ಳೋದು, ಇದಕ್ಕೆ ಕಟ್ ಮನಿ ಅಂತ ಕರೀತಾರೆ. ಈ TMCಯ ಕೆಲ ಕಾರ್ಯಕರ್ತರು, ನಾಯಕರುಗಳೆಲ್ಲರೂ ಕೂಡ ಫಲಾನುಭವಿಗಳಿಂದ ಕಟ್ ಮನಿ ಪಡೆದುಕೊಳ್ತಾ ಇದ್ರು. ಫಲಾನುಭವಿಗಳ ಕಡೆಗೆ, ಗುತ್ತಿಗೆದಾರರ ಕಡೆಗೆ ಎಲ್ಲ ಪಡಿತಾ ಇದ್ರು ಎನ್ನುವಂಥ ಒಂದು ಆರೋಪ. ಅದು ಶೌಚಾಲಯ, ಮನೆ ನಿರ್ಮಾಣ, ಉದ್ಯೋಗ ಖಾತ್ರಿ ಯೋಜನೆ, ಬೇರೆ ಬೇರೆ ಕಡೆಗಳಲ್ಲಿ ಇದನ್ನು ತಡಿಬೇಕು ಅಂತ 10ರಿಂದ 15%, 20% ಲಂಚವನ್ನು ಪಡೆದುಕೊಳ್ತಾ ಇದ್ರು. ಇದಕ್ಕೊಂದು ಪುಷ್ಟಿ ಎನ್ನುವಂತೆ ಒಂದು ಬೆಳವಣಿಗೆ ಏನಾಗಿತ್ತಂದರೆ 2019ರ ಲೋಕಸಭಾ ಚುನಾವಣೆಯಲ್ಲಿ ಮಮತಾ ಬ್ಯಾನರ್ಜಿ ತಮ್ಮ TMCಯ ತೃಣಮೂಲ ಕಾಂಗ್ರೆಸ್ನ ಒಂದು ಸಭೆ ನಡೀತಾ ಇರುತ್ತೆ. ಆ ಸಭೆಯಲ್ಲಿ ಮಮತಾ ಬ್ಯಾನರ್ಜಿ ಏನು ಹೇಳ್ಬಿಡ್ತಾರೆ, ಯಾರ್ಯಾರು ಫಲಾನುಭವಿಗಳಿಂದ ಕಟ್ಟು ಮನಿಯನ್ನು ತೆಗೆದುಕೊಂಡಿದ್ದೀರಲ್ಲ ಅದನ್ನು ವಾಪಸ್ ಕೊಟ್ಬಿಡಿ, ನಿಮ್ಮ ಹತ್ರ ಇಟ್ಕೊಳ್ಬೇಡಿ ಅಂತ ಯಾರು ಹೇಳ್ತಾ ಇರೋದು? ಅವರದ್ದೇ ಪಕ್ಷದ ನಾಯಕರು, ಕಾರ್ಯಕರ್ತರ ವಿರುದ್ಧ ಅವರದ್ದೇ ಪಕ್ಷದ ಮುಖ್ಯಮಂತ್ರಿ ಹೇಳಿದ್ದಂಥ ಮಾತಿದು. ಒಬ್ಬ ಮುಖ್ಯಮಂತ್ರಿ ಕಟ್ ಮನಿ ಬಗ್ಗೆ ಮಾತನಾಡ್ತಾರೆ ಅಂತ ಹೇಳಿದ್ರೆ ಸಾರ್ವಜನಿಕವಾಗಿ ಆಕ್ರೋಶ ಶುರುವಾಯಿತು. ಈ ಸಾರ್ವಜನಿಕ ಆಕ್ರೋಶ ಶುರುವಾಗಿ BJP ಕೂಡ ಅದನ್ನೆಲ್ಲವನ್ನ ಆರೋಪ ಮಾಡೋದಕ್ಕೆ ಶುರುವಾಯಿತು. ನೋಡಿ, ಭ್ರಷ್ಟಾಚಾರದಲ್ಲಿ TMC ಸರ್ಕಾರ ತೊಡಗಿದೆ, ನಾವು ಅಧಿಕಾರಕ್ಕೆ ಬಂದ್ರದನ್ನು ತನಿಖೆ ಮಾಡ್ತೀವಿ ಅಂತೆಲ್ಲ ಹೇಳಿದ್ರು. ಇದೀಗ ನಿವೃತ್ತ ನ್ಯಾಯಮೂರ್ತಿ ಬಿಸ್ವಜಿತ್ ಬಸು ನೇತೃತ್ವದಲ್ಲಿ ಒಂದು ಹೈ ಪ್ರೊಫೈಲ್ ತನಿಖೆ ಮಾಡೋದಕ್ಕೆ ಸುವೆಂದು ಅಧಿಕಾರಿಗಳು ಒಂದು ಸಮಿತಿಯನ್ನೆಲ್ಲ ರಚನೆ ಮಾಡಿದ್ದಾರೆ. IPS ಅಧಿಕಾರಿಗಳೆಲ್ಲ ಇರ್ತಾರೆ. ಜೂನ್ 1ನೇ ತಾರೀಕಿನಿಂದ ಇದರ ಬಗ್ಗೆ ತನಿಖೆಗಳೆಲ್ಲವೂ ಕೂಡ ಶುರುವಾಗುತ್ತೆ. ಮತ್ತೊಂದು ಪ್ರಮುಖವಾದಂತಹ ಬೆಳವಣಿಗೆ, ಬಂಗಾಳದ ಹೆಣ್ಣು ಮಕ್ಕಳ ಕಣ್ಣೀರಿಗೆ ನ್ಯಾಯ ಕೊಡೋದಕ್ಕೆ ಸುವೆಂದು ಅಧಿಕಾರಿ ಮುಂದಾಗಿರೋದು. ನಾವು ಏನೇನಾಗಿತ್ತು ಅನ್ನೋದ್ರ ಬಗ್ಗೆ ಈ ಹಿಂದೆ ಸುದೀರ್ಘವಾಗಿ ನೋಡಿದ್ದೀವಿ. ಮಹಿಳೆಯರ ಮೇಲೆ ದೌರ್ಜನ್ಯ, ಮಹಿಳೆಯರ ಮೇಲೆ ಅತ್ಯಾಚಾರ, ಗ್ರಾಮೀಣ ಮಹಿಳೆಯರ ಭೂ ಕಬಳಿಕೆ ಆಗಿದ್ದಂಥ ಪ್ರಕರಣಗಳು, ಸಂದೇಶ್ ಖಾಲಿ ಸೇರಿದಂತೆ ರಾಜ್ಯದಲ್ಲಿ ನಡೆದಂಥ ಅತ್ಯಾಚಾರ ಪ್ರಕರಣಗಳ ತನಿಖೆಗೆ ಅವರು ಆದೇಶ ಕೊಟ್ಟಿದ್ದಾರೆ. ನಿವೃತ್ತ ನ್ಯಾಯಾಧೀಶೆ ಸಮಾಪ್ತಿ
ಚಟರ್ಜಿ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಮಾಡಿದ್ದಾರೆ, ಸತ್ಯಶೋಧನೆ ಅಂತ. IPS ಅಧಿಕಾರಿ ದಯಮಂತಿ ಸೇನ್ ಅನ್ನುವಂಥ ಸಮಿತಿಯ ಸದಸ್ಯರು ಕೂಡ ಇರ್ತಾರೆ. ಅವರು ಯಾರ್ಯಾರು ಮಹಿಳೆಯರ ಮೇಲೆ ದೌರ್ಜನ್ಯವನ್ನು ಎಸೆಕೊಂಡು ಆರಾಮಾಗಿ TMC ಅಧಿಕಾರದಲ್ಲಿದೆ, ನಾವು ಏನು ಬೇಕಾದರೂ ಮಾಡ್ಬೋದು ಅಂತೆಲ್ಲ ಮೆರಿತಾ ಇದ್ರಲ್ಲ, ಅವರಿಗೆ ಒಂದು ಗತಿ ಕಾಣಿಸೋದಕ್ಕೆ ಅವರು ಹೇಳಿದ್ದಾರೆ. ಅದರಲ್ಲಿ ಮಹಿಳೆ ಮತ್ತು ಮಕ್ಕಳ ಮೇಲೆ ಏನೇನು ದೌರ್ಜನ್ಯಗಳಾಗಿದೆ ಅವುಗಳ ವಿರುದ್ಧ ಕ್ರಮ ಆಗಬೇಕು, ಅದರಲ್ಲೂ ವಿಶೇಷವಾಗಿ SC ST ಅಲ್ಪಸಂಖ್ಯಾತರ ಮಹಿಳೆಯರ ಮೇಲೆ ಏನು ದೌರ್ಜನ್ಯಗಳಾಗಿದೆ ಅವುಗಳನ್ನು ಪತ್ತೆ ಮಾಡಿ ಅಂತ ಈ ಸಮಿತಿಗೆ ಎಲ್ಲವನ್ನು ಕೂಡ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಪೊಲೀಸ್ ಸ್ಟೇಷನ್ಗಳಲ್ಲಿ ಬಾಕಿ ಇರುವಂತಹ ಪ್ರಕರಣಗಳೇನಿದೆ, FIRಗಳಾಗಿರ್ಬೋದು, GDಗಳಾಗಿರ್ಬೋದು, ಅವುಗಳ ಕೂಲಂಕುಷ ಚರ್ಚೆ ಆಗಬೇಕು ಅಂತ ಇದಕ್ಕಾಗಿ ಒಂದು ವಾಟ್ಸಪ್ ಗ್ರೂಪ್ಗಳನ್ನು, ಇಮೇಲ್ಗಳನ್ನೆಲ್ಲ ಕೊಟ್ಟಿದ್ದಾರಂತೆ ಇವರು. ಸಂತ್ರಸ್ತರು ಬಂದು ನೇರವಾಗಿ ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಬೋದು, ಏನು ಎತ್ತಾಗಿತ್ತು ಅನ್ನೋದ್ರ ಬಗ್ಗೆ. ನಿಮಗೆ ನೇರವಾಗಿ ಹೇಳ್ಕೊಳ್ಳೋದಕ್ಕೆ ಆಗದೇ ಇದ್ರೂ ಕೂಡ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ನಿಮ್ಮ ದೂರು ದುಮ್ಮಾನಗಳನ್ನು ನಮಗೆ ತಿಳಿಸ್ಬೋದು ಅಂತ ಈ ಸಮಾಪ್ತಿ ಚಟರ್ಜಿಯವರ ಸಮಿತಿ ಈಗ ಎಲ್ಲ ಅಲ್ಲಿ ಹೇಳ್ಕೊಂಡಿದೆ. ಮತ್ತೊಂದು ಬೆಳವಣಿಗೆ, ಬಂಗಾಳದ ಮಹಿಳೆಯರಿಗೆ ಅನ್ನಪೂರ್ಣ ಭಾಗ್ಯ. ನಮ್ಮಲ್ಲಿ ಹೇಗೆ ಗೃಹಲಕ್ಷ್ಮಿ ಇದೆ ಅದೇ ಮಾದರಿಯಲ್ಲಿ ಪ್ರತಿ ತಿಂಗಳು 3,000 ರೂಪಾಯಿ ಹಣ ಕೊಡೋದು. ನಮ್ಮಲ್ಲಿ 2,000 ರೂಪಾಯಿ ಕೊಡ್ತಾರೆ, ಪಶ್ಚಿಮ ಬಂಗಾಳದಲ್ಲಿ 3,000 ಕೊಡ್ತೀವಿ ಅಂತ BJಪಿಯವರು ಆಶ್ವಾಸನೆ. ಇದೀಗ ಆರ್ಥಿಕ ನೆರವನ್ನ ಸುವೇಂದು ಅಧಿಕಾರಿಯವರು ಘೋಷಣೆ ಮಾಡಿದ್ದಾರೆ. ಜೂನ್ 1ನೇ ತಾರೀಕಿಂದ ಇದು ಐತಿಹಾಸಿಕ ಅನ್ನಪೂರ್ಣ ಯೋಜನೆ ಜಾರಿಗೆ ಬರುತ್ತೆ ಪಶ್ಚಿಮ ಬಂಗಾಳದಲ್ಲಿ. ಸರ್ಕಾರಿ ಬಸ್ಗಳಲ್ಲಿ ರಾಜ್ಯದ ಮಹಿಳೆಯರಿಗೆ ಉಚಿತವಾದ ಪ್ರಯಾಣ. ನಮ್ಮಲ್ಲಿ ಶಕ್ತಿ ಯೋಜನೆ ಇದ್ದಂತೆ CAA ಪೌರತ್ವಕ್ಕೆ ಅರ್ಜಿ ಸಲ್ಲಿಸಿದವರಿಗೂ ಕೂಡ ಸಿಗಲಿದೆ ಈ ಯೋಜನೆಯ ಲಾಭ. ಅಂದರೆ CAA 2019 ಆ ಸಮಯದಲ್ಲಿ CAA ಏನು ಬಂತು, ಸಿಟಿಜನ್ಶಿಪ್, ಆ ಪೌರತ್ವ ತಿದ್ದುಪಡಿ ಕಾಯ್ದೆ, ಪೌರತ್ವ ತಿದ್ದುಪಡಿ ಕಾಯ್ದೆಗೆ ಅರ್ಜಿ ಸಲ್ಲಿಸಿದವರಿಗೂ ಕೂಡ ಇದೆಲ್ಲ ಲಾಭ ಆಗುತ್ತೆ ಅಂತ ಚುನಾವಣೆಗೂ ಮುನ್ನ ಈ ಭರವಸೆಗಳನ್ನೆಲ್ಲ ಕೊಟ್ಟಿದ್ದರು. ಆ ಭರವಸೆಗಳನ್ನು ಈಡೇರಿಸುವ ಪ್ರಯತ್ನವನ್ನು ಮಾಡ್ತಿದ್ದಾರೆ. 25ರಿಂದ 60 ವರ್ಷದ ಒಳಗಿನ ಈ ಪಶ್ಚಿಮ ಬಂಗಾಳದ ಕಾಯಂ ನಿವಾಸಿಗಳಿಗೆಲ್ಲ ಈ ಸೌಲಭ್ಯಗಳು ಸಿಗುತ್ತೆ ಅಂತ ಸುವೇಂದು ಅಧಿಕಾರಿ ಹೇಳಿದ್ದಾರೆ. ಮತ್ತೊಂದು ಕಡೆ ಗುಂಡಾಗಳಿಗೆ ಸುವೇಂದು ಶೂನ್ಯ ಸಹಿಷ್ಣುತೆಯ ವಾರ್ನಿಂಗ್ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಇದನ್ನು ಸಹಿಸಲ್ಲ ಗುಂಡಾಗಳಿಗೆ. ಯಾಕಂದರೆ ನೀವು TMC ಅವಧಿಯಲ್ಲಿ ನಾವು ಹಿಂದೆ ಚರ್ಚೆ ಮಾಡಿದಾಗ ಚುನಾವಣೆಯ ಸಮಯದಲ್ಲಿ ಆಗಿರ್ಬೋದು, ಕೆಲ ಸಾಮಾನ್ಯ ದಿನಗಳಲ್ಲಿ ಯಾವ ರೀತಿಯಾದಂಥ ಗುಂಡಾ ವರ್ತನೆಗಳಾಗ್ತಾ ಇತ್ತು. TMC ಅವರು ಹೋಗಿ ಏಕಾಏಕಿಯಾಗಿ ಮನೆಗಳ ಮೇಲೆ ದಾಳಿ ಮಾಡೋದು, ಕಚೇರಿಗಳ ಮೇಲೆ ದಾಳಿ ಮಾಡೋದು, ಹೆಂಗೆಲ್ಲ ಬೆಳವಣಿಗೆಗಳಾಗಿತ್ತು ಅನ್ನೋದು ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಅವರು ಶೂನ್ಯ ಸಹಿಷ್ಣುತೆಯನ್ನು ವಾರ್ನಿಂಗ್ ಮಾಡಿದ್ದಾರೆ. ಪೊಲೀಸರ ಮೇಲೆ ಕಲ್ಲು ತೂರುವ ಗುಂಡಾಗಳಿಗೆ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. AC ರೂಮ್ನಲ್ಲಿ ಕುಳಿತು ತಮಾಷೆ ನೋಡುವ ಗೃಹ ಸಚಿವರು ಈಗಿಲ್ಲ ಅಂತ ಸುವೇಂದು ಅಧಿಕಾರಿ ಹೇಳಿರೋದು. ತಿಲ್ಜಲಾ ದಂಗಲ್ ಬೆನ್ನಲ್ಲೇ ಆಕ್ಷನ್ ಮೂಡ್ಗೆ ಇದೀಗ ಸುವೇಂದು ಸರ್ಕಾರ ಇಳಿದಿದೆ. ಬಂಗಾಳದ ಮಣ್ಣಿನಿಂದ ಗುಂಡಾಗಿರಿಯನ್ನು ಬೇರು ಸಹಿತ ಕಿತ್ತು ಹಾಕ್ತೀವಿ ಅಂತೆಲ್ಲ ಅವರು ಶಪಥವನ್ನು ಮಾಡಿದ್ದಾರೆ. ತಪ್ಪು ಮಾಡಿದವರ ವಿರುದ್ಧ ಆನ್ ದಿ ಸ್ಪಾಟ್ ಆಕ್ಷನ್ ತೆಗೆದುಕೊಳ್ಳೋದಕ್ಕೆಲ್ಲ ಪೊಲೀಸರಿಗೆ ಸೂಚನೆಯನ್ನು ಕೊಡೋ ಪ್ರಯತ್ನವನ್ನು ಸುವೇಂದು ಅಧಿಕಾರಿ ಮಾಡಿದ್ದಾರೆ. ಇದು ಕಟ್ಟುನಿಟ್ಟ ಕ್ರಮ ತೆಗೆದುಕೊಳ್ಳುವ ಪ್ರಯತ್ನ. ಮತ್ತೊಂದು ಬೆಳವಣಿಗೆ ಆಗಿದೆ. ದೀದಿ ವಿನ್ಯಾಸದ ಪ್ರತಿಮೆಗೆ ಒಂದು ಕೊಡಲಿ ಪೆಟ್ಟು ಬಿದ್ದಿದೆ. ಏನದು? ಮಮತಾ ಬ್ಯಾನರ್ಜಿಯವರು ವಿನ್ಯಾಸಗೊಳಿಸಿದ್ರು ಇದನ್ನು. ಫುಟ್ಬಾಲ್ ಪ್ರತಿಮೆ ತೆರವಿಗೆ ಸರ್ಕಾರ ಇದೀಗ ನಿರ್ಧಾರವನ್ನು ಮಾಡಿದೆ. ಬಿಸ್ವಾ ಬಾಂಗ್ಲಾ ಅಂತ ಒಂದು ಲೋಗೋ ಮಾಡಿದ್ರು ಇವರು. ಯಾರು? ಮಮತಾ ಬ್ಯಾನರ್ಜಿ. 2013ರಲ್ಲಿ ಮಮತಾ ಬ್ಯಾನರ್ಜಿಯವರು ಅದನ್ನು ವಿನ್ಯಾಸಗೊಳಿಸಿದ್ರು. 2018ರಲ್ಲಿ ಅದನ್ನು ರಾಜ್ಯ ಮುದ್ರೆಯಾಗಿ ಅಳವಡಿಸಿಕೊಳ್ಳೋ ಪ್ರಯತ್ನವನ್ನು ಮಾಡಿತ್ತು. ಅವತ್ತಿನಿಂದಲೂ ಕೂಡ BJಪಿ ಅದನ್ನು ಆಕ್ಷೇಪವನ್ನು ಹೊರವಾಗ್ತಾ ಬಂದಿತ್ತು, ಬಿಸ್ವಾ ಬಾಂಗ್ಲಾ ಅಂತ. ಈಗ ಅದರ ಬದಲಾಗಿ ನಾವು ಅಶೋಕ ಸ್ತಂಭವನ್ನೆಲ್ಲ ನೀಡ್ತೀವಿ, ಈ ಬಿಸ್ವಾ ಬಾಂಗ್ಲಾ ಪಶ್ಚಿಮ ಬಂಗಾಳಕ್ಕೆ ಸಂಬಂಧಪಟ್ಟಿದ್ದಲ್ಲ, ಹೀಗಾಗಿ ನಾವು ಅದನ್ನು ಕಿತ್ತೆಸಿತೀವಿ ಅಂತ ಈ ಮಮತಾ ಬ್ಯಾನರ್ಜಿಯವರ ಈ ಲೋಗೋದಲ್ಲಿ ಎಲ್ಲವನ್ನು ಕಿತ್ತು ಹಾಕಿ ಭಾರತದ ಹೆಮ್ಮೆ ಅನ್ನುವಂತಹ ಕಾರಣಕ್ಕಾಗಿ ಅಶೋಕ ಸ್ತಂಭಗಳಾಗಿರ್ಬೋದು, ಕೇಸರಿ ಬಿಳಿ ಹಸಿರು ಅವೆಲ್ಲವನ್ನು ಅಳವಡಿಕೆ ಮಾಡೋ ಪ್ರಯತ್ನವನ್ನು ಇದೀಗ ಮಾಡಿದ್ದಾರೆ. ಅರ್ಥವಿಲ್ಲದ ವಿಕೃತ ಕೃತಿಗಳು ಕಲೆಗಳು ಯಾವುದನ್ನು ಕೂಡ ಇಟ್ಕೊಳ್ಳಲ್ಲ ಅಂತ ಪಶ್ಚಿಮ ಬಂಗಾಳದ ಕ್ರೀಡಾ ಸಚಿವ ನಿಶಿತ್ ಪ್ರಮಾಣಿಕ್ ಕೊಟ್ಟಿರುವಂಥ ಹೇಳಿಕೆ. ಇದು ಒಟ್ಟಾರೆ ಪಶ್ಚಿಮ ಬಂಗಾಳದಲ್ಲಿ BJಪಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಆಗ್ತಾ ಇರುವಂಥ ಬೆಳವಣಿಗೆ. ಇದರಿಂದ ಪಶ್ಚಿಮ ಬಂಗಾಳದ ಜನ ಇದನ್ನು ಹೆಂಗೆ ಸ್ವೀಕಾರ ಮಾಡ್ತಾರೆ, ಏನಾಗುತ್ತೆ, ಇದಕ್ಕೆ ಕಾಲವೇ ಕೂಡ ಉತ್ತರ ಕೊಡಬೇಕು. ಇದರೊಂದಿಗೆ ಇವತ್ತಿನ ಜೀ ಕನ್ನಡ ನ್ಯೂಸ್ DNA ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.